ಮಾನ್ಯ ವೀಕ್ಷಕರೇ, ಅಳಿದು ಉಳಿದವರು ಕಂಡಂತೆ ಸ್ವಾಗತ ಸುಸ್ವಾಗತ. ಸುಮಾರು 2 ರಿಂದ 3 ವರ್ಷದ ಹಿಂದೆ ವೀರಪ್ಪನ ಸುಮಾರು ಸಂಚಿಕೆಗಳನ್ನ ನೋಡಿರ್ತಿರಲ್ಲ. ಅದರಲ್ಲೂ ವಿಶೇಷವಾಗಿ ಸುಮಾರು ವೀರಪ್ಪನ ಸಹಚರರಿರ್ಬೋದು ಅಥವಾ ಪೊಲೀಸ್ ಅಧಿಕಾರಿಗಳಿರ್ಬೋದು, ಇವ್ರದ್ದೆಲ್ಲ ನೇರ ಸಂದರ್ಶನವನ್ನೇ ಬಿತ್ತರ ಮಾಡಿದ್ದು. ಸುಮಾರು ಜನ ಇತ್ತೀಚೆಗೆ ಕೆಲವೊಂದು ಸಂಚಿಕೆಗಳು ನೋಡಿದಾಗ ಆ ಸಂಚಿಕೆಗಳ ಲಿಂಕ್ ಸಿಗ್ತಾ ಇಲ್ಲ. ವಿಶೇಷವಂದ್ರೆ ಹೊಸ ಚಂದಾದಾರ ಏನಿದೆ ಇವ್ರು ಈ ಸಂಚಿಕೆಗಳ ಲಿಂಕ್ ನಮಗೆ ಸಿಗ್ತಾ ಇಲ್ಲ, ಸಂಪೂರ್ಣವಾಗಿ ಸಂಚಿಕೆ ಬೇಕಾಗಿತ್ತು ಅನ್ನುವಂಥ ಸುಮಾರು ಜನ ಕಾಮೆಂಟ್ಸ್ ಬಾಕ್ಸಲ್ಲೂ ಹಾಕಿದ್ದೀರಾ, ಹಾಗೆ ಮೆಸೇಜು ಮಾಡ್ತಾ ಇದ್ದೀರಾ. ಹೀಗಾಗಿ ಏನು ವೀರಪ್ಪನ ಸಂಚಿಕೆಯಲ್ಲಿ ನಾವು ವೀರಪ್ಪನ ಸಹಚರನಾಗಿದ್ದ ಗೋವಿಂದನ್ ಅವರು ಏನಿದ್ರು 5 ಸಂಚಿಕೆಗಳು ಇವ್ರದ್ದು ನಾವು ಹಾಕಿದ್ದು. 5 ಸಂಚಿಕೆಯನ್ನು ಸೇರಿಸಿ ಮತ್ತೆ ಈ ಸಂಚಿಕೆಯನ್ನು ಬಿಡ್ತಾ ಇದ್ದೇವೆ. ಹೊಸತಾಗಿ ಯಾರು ನೋಡ್ತಾ ಇದ್ದಾರೆ ಅವ್ರಿಗೋಸ್ಕರನೇ ಈ ಸಂಚಿಕೆಯನ್ನು ಮತ್ತೊಮ್ಮೆ ಎಲ್ಲ ಸಂಚಿಕೆಗಳನ್ನು ಸೇರಿಸಿ ಒಂದು ಸಂಚಿಕೆಯನ್ನು ಮಾಡ್ತಾ ಇದ್ದೇವೆ, ಗೋವಿಂದನ್ ಅವ್ರ ಸಂಚಿಕೆನ. ದಯವಿಟ್ಟು ಅಂತ ಹೇಳಿದರೆ ಏನು ಈ ಹೊಸದಾಗಿ ಯಾರು ನೋಡ್ತಾ ಇದ್ದೀರೋ ವೀರಪ್ಪನ ಹಳೆಯ ಎಲ್ಲ ಸಂಚಿಕೆಯನ್ನು ಸೇರಿಸಿ ಬಿಡ್ತಾ ಇದ್ದೇವೆ. ದಯವಿಟ್ಟು ಯಾರು ಇಲ್ಲಿವರೆಗೆ ಈ ಸಂಚಿಕೆಗಳನ್ನು ನೋಡಿಲ್ಲ ಅವರು ನೋಡಬಹುದು. ಕಿತ್ಕೊಂಡು ಹೊಡೆದ್ಬಿಟ್ರು. ಹೊಡೆದ ಒಬ್ಬನಿಗೆ ಇಲ್ಲಿ 2 ಕಾಲು ಮುರಿದೋಯ್ತು. ನಮ್ಗೆ ಏಟ್ ಬಿದ್ದಿದ್ರು, ನಾವು ಇನ್ನೂ ಬದುಕಕ್ಕಾಗಲ್ಲ. ನಾ ಮುರುಗೇಶ್ ಹೇಳುವಾಗ ವೀರಪ್ಪ ಎಷ್ಟು ಲಕ್ಷ ಖರ್ಚಾದ್ರಲ್ಲ ಸರಿ, ನಿನ್ನ ಕಾಪಾತ್ಬಿಡ್ತೀವಿ. ನಾನೇ ಗೋವಿಂದನ ಅವ್ರು ಹೇಳುವಾಗ ಅವ್ರಿಗೆ ಗೊತ್ತಾಯ್ತು. ಆಗ ಅವ್ರು ಏನ ಹೇಳಿದ್ರ ನಡೆದೋಯ್ತು, ಏನ್ ಮಾಡಕ್ಕಾಗಲ್ಲ. ಬೆಳಗ್ಗೆ ಸೌದೆ ರೆಡಿ ಮಾಡಿ ಅವನು ಬೇಯಿಸಿ ಬಿಡ್ಬೇಕು. ವೀರಪ್ಪನ್ಗೆ ಹೇಳೋದು, ನೀ ಹೋಗ್ಬೇಡ, ನೀವ್ ಹೋದ್ರ ಪೊಲೀಸ್ನವ್ರು ನಿಮ್ಮನ್ನ ಹಿಡಿತಾರೆ. ಇಲ್ಲ ನನ್ನ ಪೊಲೀಸ್ನವ್ರು ಹಿಡಿಯಲ್ಲ, ನಾನು ಮೈಸೂರು ಮಂಡ್ಯ ಕಡೆ ಹೋಗಿ ಬಿಡ್ತೀನಿ. ಇವಳಿಗೆ ಹೇಳಿದ ವೀರಪ್ಪ, ನಾನು ಮುಟ್ಟಿಬಿಟ್ಟ 1 ಲಕ್ಷ 2 ಲಕ್ಷ ಕೊಟ್ಬಿಡ್ತೀನಿ, ನೀ ಬೇರೆ ಕಡೆ ಮದುವೆ ಮಾಡ್ಕೊಂಡು ಹೋಗೋಣ. ವೀರಪ್ಪನ್ಗೆ ಹೆಂಗನವರು ಈ ಪೊಲೀಸ್ನವ್ರ ಮೇಲೆ ಫೈರ್ ಮಾಡ್ಬಿಟ್ರು. ಅವ್ರಿಗೆ 2 ಜನಕ್ಕೆ 3 ಜನಕ್ಕೆ ಏಟ್ ಬಿದ್ಬಿಡ್ತು. ಆ ಜೀಪ್ ಎತ್ಕೊಂಡು ಏಟ್ ಬಿದ್ದವರೆಲ್ಲ ಜೀಪ್ ಹಾಕೊಂಡು ಮೈಸೂರೇ ಹೋದ್ರ ಕೊಳ್ಳಾಗಳ ಹೋದ್ರ ಗೊತ್ತಿಲ್ಲ. ಮದ್ವೆ ಹೇಗಾಯ್ತು ವೀರಪ್ಪ ಅಂತ ಹೇಳಿ? ಅದೇ ಲವ್ ಮ್ಯಾರೇಜ್ ಸರ್. ಇಲ್ಲಿಂದ ಸ್ಯಾಂಡ್ಲೋಡ್ ಬಿಸಿನೆಸ್ ಮಾಡಕ್ ಬಂದಿದ್ರಲ್ಲ, ಆಗ ಬಂದ ಅಲ್ಲಿ ಈ ರೀತಿ ಒಂದು ಶಾಲೆ, ಚಿಕ್ಕ ಮನೆ ತಾವ ಅವರೆಲ್ಲ ಆರಾಮ್ ಮಾಡ್ಕೊಂಡಿದ್ರು. ಇವ್ರು ಹಂಗಂದಿದ್ರು. ಇಬ್ಬರಿಗೆ ಜಾಯಿಂಟ್ ಆಯ್ತು, ವೀರಪ್ಪನಿಗೆ ಮುತ್ತಲಕ್ಷ್ಮಿಗೆ. ಆಮೇಲೆ ಅದು ಹಂಗೆ ಅದಾಗಿ ಮ್ಯಾರೇಜ್ ಮಾಡ್ಕೊಂಡ್ರು. ನೀವು ಒಂದು ಬ್ಯಾಟ್ರಿ ಮಾಡಿಕೊಂಡಿದ್ದೀರಾ, ನೀವ್ ಏನ್ ಮಾಡ್ತೀರಾ, ಇಲ್ಲಿ DF ಆಫೀಸ್ ಹೋಗಿ ಟೆಂಡರ್ ಬಿಡ್ತಾರೆ. ಆ ಟೆಂಡರ್ ಹೋಗಿ ನೀವೊಂದು 50 kg ಒಂದು 5 ಟನ್ ಟೆಂಡರ್ ಎತ್ಕೊಂಡು ಬಂದ್ ಬಿಡ್ತೀರಾ. ಅದೇ ಗವರ್ಮೆಂಟ್ ಪರ್ಮಿಷನ್ ನೋಡ ಎತ್ಕೊಂಡು ಬಂದು ನಿಮ್ಮ ಫ್ಯಾಕ್ಟ್ರಿಯಲ್ಲಿ ಮಾಡಿಕೊಂಡು ಅದೇ ಒಂದು 200 kg ಅರವೆ ಮಾಡಿದ್ರ ಇಲ್ಲಿ ಕಳ್ಳತನವಾಗಿ ಬರ್ತದಲ್ಲ, ಇದು 2 ಟನ್ 3 ಟನ್ ಇದು ಮಾಡ್ಬಿಡ್ತೀರಾ. ಕೊಲೆಗಳ ಮಧ್ಯೆ ಇದ್ರೆ ಇಷ್ಟೆಲ್ಲ ಆದ್ರೂ ನಿಮ್ಮನ್ನ ಯಾಕೆ ಕೊಲೆ ಮಾಡಿದ ನೋಡಿದ ಯಾರು ಸರ್? ನೋಡಿದವ್ರು ಯಾರು? ವೀರಪ್ಪನ್ ಗ್ಯಾಂಗಿಗೆ ಎಷ್ಟನೇ ಇಸ್ವಿಯಲ್ಲಿ ಸೇರಿದ್ರೆ, ಯಾಕೆ ಸೇರಿದ್ರೆ ಸರ್? ನಾವು ಆವಾಗ ಚಿಕ್ಕ ಹುಡುಗರಾರುವಾಗ ದನ ಆಡು ಕುರಿ ಮೇಯಿಸ್ಕೊಂಡಿರೋರು. ಈ ಕಾಡು ಒಳಗಡೆ ವೀರಪ್ಪನ ತಿರುಗಾಡ್ಕೊಡೋದಲ್ಲ, ಆಗ ಪರಿಚಯ ಆಯ್ತು. ಎಲ್ಲಿ ಇದ್ದವನು, ಯಾವ ಕಡೆಯಲ್ಲಿ ಇದ್ದ? ಈ ಕಡೆ ಇರೋರು, ಆ ಕಡೆ ತಮಿಳ್ನಾಡು ಕಡೆ ಇರೋರು ಪರಿಚಯ ಆದ್ರು. ಆಮೇಲೆ ಆಡು ಮಾಡೆಲ್ಲ ನಾವು ನೆರಪೂರ್ ಕಡೆ ಹೋಗ್ಬಿಟ್ಟು, ಇಲ್ಲಿ ಸಿಂಗಾಪುರ ಒಂದು 10 ಕಿಲೋಮೀಟರ್ಲಿಂದ ನಮ್ಮದು ಪೂರ್ವಿಕ ಅಲ್ಲಿದೆ, ಅಲ್ಲಿ ಹೋಗ್ಬಿಟ್ಟು ನೆರಪೂರ್ಗೆ. ಆಮೇಲೆ ಇವರೆಲ್ಲ ಈ ಸ್ಯಾಂಡ್ ಲೋಡ್ ಎಲ್ಲ ಕಟ್ ಮಾಡ್ಕೊಂಡಿದ್ರಲ್ಲ ಅಲ್ಲ, ಅವಾಗ ಅಲ್ಲಿಂದ ಸ್ಯಾಂಡ್ ಲೋಡ್ ಕಟ್ ಮಾಡೋದಕ್ಕೆ ಬಂದಿದ್ರು. 100 ಜನ ಬರ್ತಾರೆ, 50 ಜನ ಬರ್ತಾರೆ, 25 ಜನ ಬರ್ತಾರೆ. ಅವ್ರ ಜೊತೆಲಿ ನಾವು ಸೇರ್ಕೊಂಡು ಬಂದಿದ್ದೆ. ಹಂಗೆ ಗ್ಯಾಂಗ್ ಅಲ್ಲಿ ನಿಂತ್ಕೊಂಡು ನಾನು ಮತ್ತೆ ಅವರೆಲ್ಲ ಹೋಗ್ಬಿಟ್ರು. ಬೆಳಗ್ಗೆಯಿಂದ 10 ಗಂಟೆ 11 ಗಂಟೆ 12 ಗಂಟೆ ಅದೆಲ್ಲ ಟೈಮ್ ಏನು ಫಿಕ್ಸಿಂಗ್ ಇಲ್ಲ. ಕಟ್ ಮಾಡಿ ಎತ್ಕೊಂಡು ಬರೋರು ಬಂದ ಅಲ್ಲಿ ತೂಕ ಮಾಡಿ, ಅಲ್ಲಿ ತಮಿಳ್ನಾಡು ಕಡೆ ಸಿಂಗಾಪುರದಲ್ಲಿ ತೂಕ ಮಾಡ್ತಾರೆ ಕಲ್ಲು, ಅದೆಲ್ಲ ಲೆಕ್ಕ ಮಾಡ್ಕೊಳ್ಳೋರು. ಲೆಕ್ಕ ಮಾಡ್ಕೊಂಡು ಇಷ್ಟು kg ಇದೆ ಬಂದ್ಬಿಟ್ಟು ಒಬ್ಬೊಬ್ರಿಗ ಇಷ್ಟು ದುಡ್ಡು ಆಯ್ತದೆ. ಅಲ್ಲಿ ಕಟ್ ಮಾಡ್ಕೊಂಡು ತಂದು ಕೊಡುದು ಬೇರೆ, ಅದು ಹೌದು. ಅದು KG ಇಲ್ಲಿ ವೀರಪ್ಪನ್ ತಗೊಳ್ತಾ ಇದ್ದ. ಹೌದು, ವೀರಪ್ಪನೇ ಕಡಿಸ್ತಾ ಇರ್ಲಿಲ್ಲ. ವೀರಪ್ಪ ಕಟ್ಸಿಲ್ಲ. ವೀರಪ್ಪ ಒಂದು ಸೈನ್ ಲೋಡ್ ಕಟ್ ಮಾಡಿಲ್ಲ. ಊರು ಜನಗೆ ಕಟ್ ಮಾಡಿ ತಗೊಂಡ್ ಬಂದ ಹಾಕಿದ್ರ ಅವ್ರು ದುಡ್ಡು ಕೊಟ್ಟು ಎತ್ಕೊಂಡು ಹೋಗ್ತಾರೆ. ಸ್ಯಾಂಡ್ಲ್ವುಡ್ ನ ಕಟ್ ಮಾಡುದು ಜನ ಕಟ್ ಮಾಡಿ ಎತ್ಕೊಂಡು ಬಂದು ಒಂದು ಜಾಗ ಹಾಕಿ ಹಾಕ್ಬಿಟ್ರ ವೀರಪ್ಪನ ಬರ್ತಾನೆ. ಅಲ್ಲಿ ಬಂದು ತೂಕ ಮಾಡ್ಬಿಟ್ಟು ಅವ್ರಿಗೆ ಎಷ್ಟು ದುಡ್ಡು ಹೋಯ್ತದೆ ಅನ್ಬಿಟ್ಟು ಲೆಕ್ಕ ಮಾಡಿ ಲೋಡ್ ತುಂಬಿಕೊಂಡು ಹೋಗಿ ಮಾರ್ಬಿಟ್ಟು ಬಂದು ಅವ್ರಿಗೆ ಪೇಮೆಂಟ್ ಮಾಡ್ತಾರೆ. ಈಗ ಎಲ್ಲಿ ಮಾರ್ತಿದ್ರು ಅವರು? ಬ್ಯಾಂಗ್ಳೂರಲ್ಲಿ ಕಲ್ಲಿಪಲ್ಲಿ, ಬಾಗ್ಲೂರು ಬಾರ್ಡರ್ ಹತ್ರ. ಅದು ಕರ್ನಾಟಕ ಸೇರಿದೆ. ಅಲ್ಲಿ ಮಾರ್ಬಿಡೋಣ. ಎಷ್ಟು ಒಂದು ದಿವಸಕ್ಕೆ ಒಂದು ಲೋಡ್ ಹೋಗ್ತೈತ ಅಥವಾ ಎಷ್ಟು? ಇಲ್ಲ ಸರ್, ಒಂದು ದಿವಸಕ್ಕೆ ಒಂದು ಲೋಡ್ ಹೋಗಲ್ಲ. 1 ವಾರ 15 ದಿವಸ ಒಂದು ಲೋಡ್ ಲಾರಿ ಇಲ್ಲ. ಚೆಕ್ ಪೋಸ್ಟ್ ಅಲ್ಲಿ ಪೊಲೀಸರೆಲ್ಲ ಹಿಡಿತಾ ಇರ್ಲಿಲ್ವಾ? ಇಲ್ಲ ಸರ್, ಚೆಕ್ ಪೋಸ್ಟ್ ಸಿಕ್ಕಾದ ಹೋದ್ರಲ್ಲಿ ಹೋಗ್ಬಿಡ್ಬೋದು. ಕಳ್ಳದಾರಿ ಇದೆಲ್ಲ, ಆ ಕಳ್ಳರು ಒಟ್ಟು ಇದೆಲ್ಲ ಅದ್ರಲ್ಲಿ ಹೋಗ್ಬಿಡ್ಬೋದು. ಇಲ್ಲದ್ರ ಅಲ್ಲಿ ಚೆಕ್ ಪೋಸ್ಟ್ ಯಾರಾದ್ರು ಪರಿಚಯ ಹೋದ್ರ ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ಹೋಗ್ಬಿಡೋದು. ವೀರಪ್ಪನ ಜೊತೆಲಿ ನಾಳಿಗ ಮಾಡೋದು. ಲಾರಿ ತಕೊಂಡ್ ಬಣ್ಣ ಲಾರಿ ಹೋಗಿ ತಕೊಂಡ್ ಬರುವೆ, ಅಲ್ಲಿ ಬ್ಯಾಂಗ್ಳೂರ್ಲಿಂದ ಕಲ್ಲಿಪಲ್ಲಿಯಲ್ಲಿಂದ ತಗೊಂಡು ಬರುವೆ. ಇಲ್ಲಿಂದ ಲೋಡ್ ತುಂಬಿಸ್ಕೊಂಡು ಹೋಗುವಾಗ ನನ್ನ ಕಲ್ಸೋರು ವೀರಪ್ಪ ಹೋಗಿ ನಾನು ಅಲ್ಲಿ ಮಾರಿಬಿಟ್ಟು ಅಲ್ಲಿಂದ ದುಡ್ಡು ತಗೊಂಡು ಬರುವೆ. ಅಲ್ಲಿ ಯಾರಿಗೆ ಮಾರ್ತಾ ಇದ್ರ? ಅಲ್ಲಿ ಬಾಯಿಗಳಿದ್ದಾರೆ ಸರ್, ಅವ್ರಿಗೆ ಬಾಯಿಗಳು ಸಾಹೇಬ್ರ ಊರೇ ಸಾಹೇಬ್ರೇ ಇರೋರು, ಫುಲ್ ಆ ಊರೇ ಸಾಹೇಬ್ರವ್ರೆ.
ಸರಾಪ್ ಕಾಶೂರು ಪಟ್ಟಿ. ಶರಾಬ್. ಹಾ ಬಟ್ಟಿ. 1 ಲೀಟರ್ ಆವಾಗ 10 ರೂಪಾಯಿ ಅಲ್ಲಿ. ಒಂದು ದಿನಕ್ಕೂ 2000 ಲೀಟರ್ ಸರಾಬ್ ಆ ಊರಲ್ಲಿ. ಕಲ್ಲಿಪಲ್ಲಿ ಕನ್ನಡದಾಗ ಕಲ್ಲಳ್ಳಿ, ತಮಿಳ್ನ ಕಲ್ಲಿಪಲ್ಲಿ, ಆ ಬಾಗ್ಲೂರ್ ಹತ್ರ. ಅಲ್ಲಿ ಹೋಗಿ ಮಾರ್ಬಿಟ್ಟು ಅಲ್ಲಿಂದ ಕಾರ್ಲ್ ಬಂದ್ಬಿಡು ನಾನು. ಪೊಲೀಸರು ಹಿಡಿತಾ ಇರ್ಲಿಲ್ವಾ? ಪೊಲೀಸಿನವ್ರಿಗೆ ಅಲ್ಲಿ ಸ್ವಲ್ಪ ಒಂದು ವಾರಕ್ಕೆ 5 ಲಕ್ಷ ರೂಪಾಯಿ ಮಾಮೂಲು ಕೊಟ್ಬಿಡ್ತಾರೆ ಆ ಊರ್ನವ್ರು. ಈ ಸ್ಯಾಂಡ್ಲೋಡ್ ತಕೊಳ್ತಾರಲ್ಲ ಅದು ಮತ್ತು ಪಟ್ಟಿ ಸರಾಪ್ ಕಾಸ್ತಾರಲ್ಲ, ಇದು ಊರ್ ಒಳಗಡೆ ಪೊಲೀಸಿನವರು ಯಾರು ಬರಬಾರ್ದು. ನಿಮ್ಗೆ ಏನೇ ದುಡ್ಡು ಬೇಕೋ ಆ ದುಡ್ಡು ತಕೋ ಅಲ್ಲಿ ಸ್ಟೇಷನ್ಗೆ ಹೋಯ್ತು ಮಾಮೂಲು ಕೊಟ್ಬಿಡೋರು. ಪೊಲೀಸಿನವರು ಆ ಕಡೆ ಬರೋದಿಲ್ಲ. ಅವರು ಡ್ರೈವರ್ ಕ್ಲೀನರ್ ಇಬ್ಬರು ಬರ್ತಾರೆ ಸರ್, ನಾವು ಒಬ್ರು. ನೀವ್ ಯಾರ ಕಡೆ? ವೀರಪ್ಪನ ಕಡೆಯಿಂದ ನಾವು ಅಲ್ಲಿ ಹೋಗಿ ಲೋಡ್ ಇಳಿಸ್ತೀವಿ. ಇಳಿಸುವಾಗ ಅವರು ಬಂದು ತೂಕ ಮಾಡ್ತಾರೆ. ತೂಕ ಮಾಡಿಬಿಟ್ಟು ಇಷ್ಟು ಗೇಜ್ ಆಯ್ತದೆ அப்படின்னு ಗೇಜ್ ಲೆಕ್ಕ ಮಾಡ್ಕೊಳ್ತಾರೆ. ಲೆಕ್ಕ ಮಾಡ್ಕೊಂಡು ಒಂದ್ ಕಡೆ ಇಷ್ಟು ಕೆಜಿಗೆ ಇಷ್ಟು ದುಡ್ಡು ಬರ್ತದೆ, ಇಷ್ಟು ದುಡ್ಡು ಆಯ್ತದೆ ಲೆಕ್ಕ ಮಾಡಿ ನಮ್ಗೆ ದುಡ್ಡು ಕೊಡ್ತಾರೆ. ದುಡ್ಡು ತಗೊಂಡು ನಾವು ಬಂದ್ಬಿಡೋದು. ಯಾರು ಅವ್ರ ಹೆಸರೇನು? ಹುಸೇನ್ ಮನೋಹರ್ ಇವರೆಲ್ಲ ಅಲ್ಲಿ ದೊಡ್ಡ ಪಾರ್ಟಿಗಳ ಅವಡೆ. ಒಂದು ದಿವಸಕ್ಕೆ 10 ಲೋಡ್ ಹೋದ್ರೆ ಅಲ್ಲಿ ತಗೊಳ್ತಾರೆ ಅವರು. ಕಲ್ಲಿಪಲ್ಲಿ ತಗೊಳ್ತಾರಲ್ಲ ಅವ್ರು ಅಲ್ಲಿಂದ ಡೆಲ್ಲಿಗೆ ಕಳಿಸ್ತಾರೆ. ಕಲ್ಲಳ್ಳಿಯಿಂದ ಡೆಲ್ಲಿ ಕಳಿಸ್ತಾರೆ. ಲೋಡ್ ಮಾಡಿಸ್ಕೊಂಡು ಹೋಗೋ ಹೊತ್ತಿಗೆ ಇವನ್ ಏನಂತಿದ್ದ ವೀರಪ್ಪನ ಏನನ್ನೋ ನಿಮ್ಗೆ? ಏನ ಜಾಗ್ರತೆಯಾಗಿ ಹೋಗಿ ಜಾಗ್ರತೆಯಾಗಿ ಬನ್ನಿ, ಪೊಲೀಸ್ನವ್ರು ಯಾವ್ದಾದ್ರು ಅಟ್ಯಾಕ್ ಮಾಡಿದ್ರ ನೀವು ಶೂಟ್ ಮಾಡ್ಬಿಟ್ಟು ಹೋಗಿ, ಇಲ್ಲದ್ರ ಗಾಡಿಲಿ ಹೊಡೆದ್ಬಿಟ್ಟು ಹೋಗ್ಬಿಡಿ ಹಂಗನೇ ಹೇಳಿ ಕಳ್ಸೋರು. ಗನ್ ಕೊಟ್ಟು ಕಳ್ಸೋರು ಸರ್. ಮಸಲೋಡಿ ನೀವು ಗನ್ಮ್ಯಾನ್ ಲಾರಿಯಲ್ಲಿ? ಹೌದು. ಇಲ್ಲಿ ಪಾಳಾರ್ಲಿಂದ ನೇರ ಕೊಳತ್ತೂರು, ಮೇಟೂರು, ಮೇಚೇರಿ, ತುಪ್ಪೂರು, தருமபுரியிலிருந்து பாலக்கோடு பாப்பாரப்பட்டி, ஒசூர் ಸ್ಟ್ರೈಟ್ ಇದೆ ಕಲ್ಲಿಪಲ್ಲಿ. ತುಪ್ಪೂರ್ಲ ಮಟ್ಟ ಒಂದೇ ಒಂದು ಚೆಕ್ ಪೋಸ್ಟ್ ಬರ್ತದೆ ಸರ್. ಇಲ್ಲಿ ಕೊಳತ್ತೂರ್ಲ ಒಂದು ಚೆಕ್ ಪೋಸ್ಟ್ ಬರ್ತದೆ. ಈ ಕೊಳತ್ತೂರು ಚೆಕ್ ಪೋಸ್ಟ್ ಸಿಕ್ಕೋದಿಲ್ಲ, ಕಳ್ಳದಾರಿ ಇದೆ, ಆ ದಾರಿಲಿ ಹೋಗ್ಬಿಡೋದು. ಅಲ್ಲಿ ತುಪ್ಪೂರ್ಲಿ ಒಂದು ಮೈನ್ ಗೇಟ್ ಇದೆ, ಅದಲ್ಲಿ ಒಂದು ಕಳ್ಳದಾರಿ ಇದೆ, ಆ ಕಳ್ಳದಾರಿಲಿ ಹೋಗ್ಬಿಡೋದು. ಚೆಕ್ ಪೋಸ್ಟ್ ಸಿಕ್ಕಾಮ ಹೋಗ್ಬಿಡೋದು ಅಷ್ಟೇ. ಹೌದಾ, ಸಿಗಲಾರ್ದೆ. ಆಮೇಲೆ ಕರ್ನಾಟಕದಲ್ಲಿ ಏನ್ ಮಾಡೋರು? ಕರ್ನಾಟಕದಲ್ಲಿ ಅಲ್ಲಿ ಹೋಗಿ ಕರ್ನಾಟಕ ಬಾರ್ಡರ್ ಅದು ಮಾಡಿದ್ರ ಕರ್ನಾಟಕ ಬಾರ್ಡರ್ಗೆ ಹೋಗೋದಿಲ್ಲ, ತಮಿಳ್ನಾಡಲ್ಲಿ ಹೋಯ್ತಾರೆ. ಅಲ್ಲಿ ಹೋಗಿ ಆ ಅತಿಪಲ್ಲಿ ಗೇಟ್ ಬರ್ತದಲ್ಲ, ಆ ಗೇಟ್ಗೆ ಮಾಮೂಲು ಕೊಟ್ಬಿಡ್ತಾರೆ ಅವರು. ಕಲ್ಲಿಪಲ್ಲಿಯಲ್ಲಿ ಇರೋರು ಸೈನ್ ಲೋಡ್ ತಕೊಳ್ತಾರಲ್ಲ, ಆ ಓನರ್ಗಳು ಅಲ್ಲಿರೋರ್ಗೆ ದುಡ್ಡು ಕೊಟ್ಬಿಡ್ತಾರೆ. ಇಲ್ಲಿಂದ ಗಾಡಿ ಬರುವಾಗ ಈ ಗಾಡಿ ಹೆಸರು ಗಾಡಿ ಬರ್ತದೆ ನಮ್ಮದು ಬಿಟ್ಬಿಡಿ ಅಂತ ಹೇಳ್ಬಿಡ್ತಾರೆ, ಬಿಟ್ಬಿಡ್ತಾರೆ. ಅದೇ ತೆಲುಗಲ್ಲಿ ಒಂದು ಹೇಳ್ತಾರೆ ಸರ್, ಎಕ್ಕಡಕಡೆ ಸೆಕಡು ಉಡ್ಡ ಅಕ್ಕಡಕಡೆ ಮಾಮೂಲು ದುಡ್ಡು ಕೊಟ್ರ ಎಲ್ಲ ನಡೀತದೆ. ಒಟ್ಟು ಎಷ್ಟು ವರ್ಷ ಹೊಡಿತಾ ಇದ್ರ ಲೋಡ್ ನೀವು? ಏನ್ ಸರ್, 1 ವರ್ಷ ಅಷ್ಟೇ. 1 ವರ್ಷವೇ ಫುಲ್ಲ ಇಲ್ಲ. ಒಂದು ಬೆಂಚ್ ಬಂಡಿಗೆ ತುಂಬಿದ್ರ 5 ಟನ್ 5.5 ಟನ್. 5.5 ಟನ್ ಯಾವ್ದು? ಲಾರಿ. ಅದು ಸ್ಮೆಲ್ ಬರ್ತಾ ಇರ್ಲಿಲ್ವಾ? ಸ್ಮೆಲ್ ಬರ್ತದೆ ಸರ್. ಅದಕ್ಕೆ ಏನ್ ಮಾಡ್ಬೇಕಂದ್ರ ಡಿಡಿಗೆ ಪೌಡರ್ ಇದೆಲ್ಲ, ಡಿಡಿಗೆ ಪೌಡರ್ ಎರ್ರಾವುಗಳು ಹಾಕ್ತಾರಲ್ಲ, DDT ಪೌಡರ್, ಅದ ಕಟ್ಟ ಮೇಲೆ ಹಂಗೆ ಒದರ್ಸ್ಬಿಟ್ಟು ಹಾಕ್ಬಿಟ್ಟು ಸ್ವಲ್ಪ ಡೀಸೆಲ್ ಹೊಡೆದ್ಬಿಟ್ರ ಸಾಕು. ಡೀಸೆಲ್ ಸ್ವಲ್ಪ ಮಾಡ್ಬಿಟ್ರ ಅದು ಸ್ಮೆಲ್ ಬರೋದಿಲ್ಲ. ಅದಕ್ಕೆ ಮೇಲೆ ತಾರ್ಪಾಯಿ ಹಾಕ್ಬಿಡೋದು. ಆವಾಗ ನನಗೆ 22 ವಯಸ್ಸು. ವೀರಪ್ಪ ಏನ್ ಕೊಡೋದು ನಿಮ್ಗೆ ಹೋಗಿ ಬಂದ್ರೆ ಒಂದ್ ಟ್ರಿಪ್ಗೆ? ಏನೋ ಒಂದು 2,000 3,000 ರೂಪಾಯಿ. ಅಲ್ಲಿ ಎಲ್ಲರಿಗೂ ಸೈನ್ ಲೋಡ್ ತಗೊಂಡ್ ಬಂದಿದಾರಲ್ಲ, ಅವ್ರಿಗೆಲ್ಲ ದುಡ್ಡು ಕೊಡ್ಬೇಕಲ್ಲ, ಅದೆಲ್ಲ ಅವ್ರಿಗೆ ಕೊಟ್ಬಿಡೋರು. ಕರೆದು ಒಂದಲ್ಲಿ ನೋಟ್ಲ ಬರ್ಸ್ಕೊಳ್ಳೋರು, ಅವ್ರವ್ರ ಹೆಸರೇ ಎಷ್ಟು ಕೆಜಿನೇ ಅಂತವ್ರ ಎಷ್ಟನೇ ದಾರಿಗೆ ಎಲ್ಲತ್ಕ ದುಡ್ಡು ಕೊಡ್ತೀನಿ ಬನ್ನಿನ ಹೇಳ್ಬಿಡೋರು. ಒಬ್ರು ತಾವು ಹೇಳಿ ಕಳ್ಸಿದ್ರ ಅವ್ರು ಹೋಗಿ ಇನ್ನ ತಾವ್ರು ಹೇಳ್ಬಿಡ್ತಾರೆ. ಈ ಸೈನ್ ಲೋಡ್ ತಗೊಂಡ್ ಬಂದ್ ಹಾಕಿದಾರಲ್ಲ ಅವರೆಲ್ಲ ಬಂದ್ಬಿಡ್ತಾರೆ ಒಂದೇ ದಿವಸ. ಬೆಳಗ್ಗೆ 10 ಗಂಟೆಗೆ ಕೂತ್ಕೊಂಡ್ರ ಸಂಜೆ 5 ಗಂಟೆವರೆಗೆ ಪೇಮೆಂಟ್ ಫುಲ್. ಅವ್ರಿಗೆ ಯಾರ್ಯಾರಿಗೆ ಎಷ್ಟೆಷ್ಟು ದುಡ್ಡು ಹೋಯ್ತದ ಅದೆಲ್ಲ ಸೆಟಲ್ಮೆಂಟ್. ಸ್ಯಾಂಡ್ಲ್ವುಡ್ ಯಾವ್ಯಾವ ಕಾಡಿಂದ ಬರ್ತಾ ಇತ್ತು ಇಲ್ಲಿ? ಈ ಬೆಟ್ಟ, ಮೈಲ್ ಬೆಟ್ಟ, ತೇಕಣ ಬೆಟ್ಟ, ಈ ಪೊನ್ನಾಚಿ, ಜಂಗಡಿ, ಈ ಕಡೆ ತಮಿಳ್ನಾಡು ಕಡೆ, ಆ ಕಡೆ ಒಳಚಾಲಕ, ಆ ಕಡೆ ದಕ್ಕಟ್ಟಿ, ಈ ಕಡೆ ಬರಗೂರು, ತಟಕರೆ, ತಾಮರಕರೆ, ಈ ಕಡೆ ಎಲ್ಲ ಬಂದಿದ್ದು. ವೀರಪ್ಪನ ತಕೊಂಡಿದ್ದು 1 kg 10 ರೂಪಾಯಿ. ಇವ್ರು ತಾವು ತಕೊಂಡಿದ್ದು ಮಾರುವುದು 32 ರೂಪಾಯಿಗೆ. ಕಲ್ಲಿಯಲ್ಲಿ ಕಲ್ಲಳ್ಳಿಯಲ್ಲಿ 32 ರೂಪಾಯಿ. 32 ರೂಪಾಯಿ. ಇವ್ರ ಜೊತೆಲಿ ವೀರಪ್ಪನ ಗ್ಯಾಂಗ್ ಇದಾರಲ್ಲ ಅವ್ರಿಗೆಲ್ಲ ಸ್ವಲ್ಪ ಅದು ಕೊಟ್ಬಿಟ್ಟು, ಆಮೇಲೆ ರೇಷನ್, ಊಟ, ಅದೇ ಪಟ್ಟ ಬರಿ ಇದೆಲ್ಲ ಬೇಕಾಗಿಲ್ಲ, ಇದೆಲ್ಲ ತಕೊಂಡ್ ಬಂದ ಹಾಕೋರು. ಹೆಚ್ಚಿಗೆ ಅಕ್ಕಿಲ್ಲ ತಕೊಂಡ್ ಬಂದ್ ಹಾಕೋರು. ಈ ಸಂದರ್ಭ ಗಡಿ ಇದಕ್ಕೆ ಹೋಯ್ತಾರಲ್ಲ, ತರ್ಕೊಂಡ್ ಬರ್ತಾರಲ್ಲ, ಅವ್ರು ಬಂದಿದ್ರಲ್ಲ ಅವ್ರಿಗೆಲ್ಲ ಫುಲ್ ಊಟವೇ. ಕಾಡೊಳಗಡೆ ಹೋಗಿ ಬರ್ತಾರಲ್ಲ, ಹೋಗೋರ್ಗು ಊಟ ಕೊಟ್ಟು ಕಳಿಸ್ತಾರೆ, ಅಲ್ಲಿಂದ ಬರೋರ್ಗು ಊಟ ಕೊಟ್ಟು ಕಳ್ಸೋದೆ. ಎಷ್ಟು ತರ್ತಾ ಇದ್ರು ಒಬ್ಬೊಬ್ರು ಗಂಧದ ಕಟ್ಟಿಗೆನ? 25 kg 30 kg ವರೆಲ್ಲ. ಜನ ತುಂಬಾ ಹೋದ್ರ ಬೇಗ ಲೋಡ್ ಆಯ್ತದೆ, ಕಡಿಮೆ ಹೋದ್ರೆ ಸ್ವಲ್ಪ ಜಾಸ್ತಿ ಹಿಡಿತದೆ. ಎಷ್ಟು ಜನ ಹೋಗ್ತಾ ಇದ್ರು ನಿಮ್ ಪ್ರಕಾರ? ನಮ್ ತರ ಒಂದ್ 500 ಜನ. ಈಗ ಬೆಳಗ್ಗೆ ಒಂದು 100 ಸೀಟ್ ಹೋಯ್ತದೆ, ಅದರ ಮಧ್ಯಾಹ್ನ ಒಂದು 50 ಸೀಟ್, ಸಂಜೆ ಒಂದು 50 ಸೀಟ್, ಹಂಗೆ ಬಂದ್ಕೊಂಡೆ ಡೈಲಿ ಹೋಗ್ಕೊಂಡೇ ಇರೋರು. ಅಷ್ಟು ಗಂಧ ಇತ್ತ ಇಲ್ಲಿ? ಹೌದು ಸರ್, ಅಷ್ಟಿತ್ತ ಗಂಧ ಸರ್. ಅದ್ರ ಒಟ್ಟಿದ್ ಕಡಿಮೆ
ಅವ್ರ ಹೆಸರು ಮಾಡಿಕೊಂಡು ಎಷ್ಟೋ ಜನ ಓಡಿಸ್ಬಿಟ್ರು. ವೀರಪ್ಪನ್ ಕತ್ತಿದ್ ಕಡಿಮೆ, ಅದು ಬಿಟ್ಟ ಬೇರೆಯವ್ರ ಬಬ್ಲಿಗೆ ಎಷ್ಟೋ ಅವ್ರ ಹೆಸರು ಹೇಳ್ಕೊಂಡ್ರೆ ಅದು ಮಾಡ್ಬಿಟ್ರು. ಅವ್ರು ಮಾರ್ಕೊಂಡ್ಬಿಟ್ರು. ಅದ್ರ ಅರ್ಥ ನೀವು ಇಲ್ಲಿವರೆಗೆ ಹೇಳೋದು ವೀರಪ್ಪನ್ ಯಾವತ್ತೂ ದಿವಸ ಕಡ್ದಿಲ್ಲ, ಒಂದು ಪಲ್ಲು ಬಿಚ್ಚಿ ಕೂಡ ಒಂದು ಬೆಂಕಿ ಕಟ್ಟಿಗೆ ಅಷ್ಟು ಕೂಡ ವೀರಪ್ಪನ ಸಂದರ್ಭ ಕಡಿದಿಲ್ಲ ಸರ್. ಕಡ್ದಿಲ್ಲ, ಅವರ ಸ್ವಂತ ಕೈಯಾರ ಕಡಿದಿಲ್ಲ. ಬರೀ ಎಲ್ಲ ಊರವರೇ ಹೋಗುದು, ಹೌದು, ಕಡ್ಕೊಂಡು ಬರೋದು. ಹೌದು. ಇಲ್ಲಿ ಎಲ್ಲಿ ಲೋಡ್ ಮಾಡೋರು? ಇಲ್ಲಿ ಗಂಧದ ಲೋಡ್ನ ಅಲ್ಲಿ ಪಾಲಾರ್ ಕಡೆ, ಈ ತಮಿಳ್ನಾಡು ಕಡೆ, ಸಿಂಗಾಪುರ ತಮಿಳ್ನಾಡು ಕಡೆ ಅಲ್ಲಿ ಕೋಟೆ ಇರ್ತಾರೆ. ಪಾಲಾರೇ ಮೇನು ಪಾಲಾರಲ್ಲಿ ಚೆಕ್ ಪೋಸ್ಟ್ ಹೋಗೋದಕ್ಕೆ ಮುಂಚೆ ಜಾಗ ಇದೆ, ಅಲ್ಲೇ ಲೋಡ್ ಮಾಡೋದು. ಎಲ್ಲಿ ಆಳಂಬಡಿ ಸರ್ಕಾರ ಫಾರೆಸ್ಟ್ ನಿಮ್ಮನ್ನ ಬೆನ್ನತ್ಲಿಲ್ವಾ? ಇಲ್ಲ ಸರ್, ನನ್ನ ಒಂದ್ಸಾರಿ ಅದು ಮೆಟ್ರೋಲ್ ಹಿಡಿದ್ರು. ಅಷ್ಟು ನಾನೇ ಗಂಧದ ಲೋಡ್ಲ ಅರೆಸ್ಟ್ ಆಗಿದೆ. ನನ್ನ ಲೋಡ್ಲ ಏನು ಹಿಡಿದಿಲ್ಲ ಅವರು. ಎಂಟಿ ಕಾಡಿಯಲ್ಲಿ ತಗೊಂಡು ಬಂದಿದೆ. ಎಂಟಿ ಕಾಡಿ ಎಲ್ಲ ಬಂದವನೇ ಹಿಡಿದು ಪೊಯ್ ಕೇಸ್ ಹಾಕ್ಬಿಟ್ರು. ವೀರಪ್ಪನಿಗೆ ಕಾಡಿ, ಯಾಕಂದ್ರೆ ಆ ಗಾಡಿ ನೋಟ್ ಆಗಿದೆ. ಅಲ್ಲಿ ಹೊಸೂರು ಸೇಳ ಈ ಕಡೆ ಎಲ್ಲ ಹೋಗಿ ಏರ್ಕಾಟ್ಲ ಹೋಗಿ ತಗೊಂಡು ಬರ್ತಾರೆ. ಗಂಧದ ಮರ ಅವ್ರು ಓನರ್ತ ಒಂದು ಬೇರೆಯವ್ರು ಕೊಡ್ತಾರೆ ಲೋಡ್ ಅವ್ರಿಗೆ. ಆ ಲೋಡ್ಗೆ ಹೋಗುವಾಗ ಈ ಗಾಡಿ ನಂಬರ್ ನೋಟ್ ಆಯ್ತದೆ, ನೋಟ್ ಮಾಡಿದ್ದಾರೆ. ಗಂಧದ ಮರ ತುಂಬಿಕೊಂಡು ಹೋಗುವ ಗಾಡಿಯ ಒಂದು ದಿವಸ ನೋಟ್ ಮಾಡ್ಬಿಟ್ರು. ಈ ಗಾಡಿ ಎಲ್ಲಿ ಹೋದ್ರಲ್ಲೋ ಪುನಃ ಹಿಡಿತಾರೆ. ಆ ರೀತಿ ಗಾಡಿ ನಂಬರ್ ನೋಟ್ ಆಯ್ತು. ನಾನು ಬ್ಯಾಂಗ್ಳೂರ್ಲಿಂದ ಗಾಡಿ ಎತ್ಕೊಂಡು ಬಂದಿದ್ದೆ. ನೈಟ್ 11 ಗಂಟೆಗೆ ನನ್ನ ಎಂಟಿ ಲಾರಿ ಎಲ್ಲ ಹಿಡಿದ್ರು. ಹಿಡಿದು ತಗೊಂಡೋಗಿ ತಮಿಳ್ನಾಡು ಕೇಸ್ ಹಾಕಿದ್ರು. ಕೇಸ್ ಹಾಕಿ ಅಲ್ಲಿ 32 ದಿವಸ ಇದ್ದೆ. ಭವಾನಿಯಲ್ಲಿ ಜೈಲದೆ. ಆಮೇಲೆ ಜಾಮೀನಲ್ಲಿ ಬಂದ್ಬಿಟ್ಟೆ. ಅದೇ ಸರ್, ಎಂಟಿ ಲಾರಿ ಹಿಡಿದು ನನಗೆ ಕೇಸ್ ಹಾಕಿದ್ರು. ಸ್ಯಾಂಡ್ ಲೋಡ್ ವೀರಪ್ಪನ ಲೋಡ್ ತುಂಬಿಕೊಂಡು ಹೋದ, ನಾವು ಹಿಡಿದು ಕೇಸ್ ಹಾಕಿದೆ ಅಂದ್ಬಿಟ್ಟು ಅವ್ರು ತಗೊಂಡೋಗಿ ಜಡ್ಜ್ ಇದಾವೆ ನನ್ನ ಹ್ಯಾಂಡ್ ಓವರ್ ಮಾಡಿದ್ರು. ಅವ್ರು ಏನ್ ಮಾಡ್ಬಿಟ್ರು, ಗಾಡಿ ತಮಿಳ್ನಾಡ್ಲಿ ಹಿಡಿದು ಕರ್ನಾಟಕ ಕೊಟ್ಬಿಟ್ರು. ನನಗೆ ತಮಿಳ್ನಾಡ್ಲಿ ಕೇಸ್ ಹಾಕ್ಬಿಟ್ರು. ಓನರ್ ಬಂದಿದ್ರು ನನ್ ಜೊತೆಲ್ಲ ವೀರಪ್ಪನ್ ನೋಡೋದಕ್ಕೂ. ಓನರ್ ಇಲ್ಲಿ ಸ್ಪಾಟ್ಗೆ ಬಂದಿದ್ರು, ಪಾಲಾರ್ಗೆ ಬಂದಿದ್ರು. ಪಾಲಾರ್ಗೆ ಅವತ್ತು ಬರುವುದು. ಮೇಟೂರ್ ಬಿಟ್ಟು ಒಂದು ಮೂಲಕಾಡು ವೀರಪ್ಪನ ಅಂತ ಅದು ಮಾಡಿದಾರಲ್ಲ, ಮೂಲಕಾಡು ಊತಾಕಿದಾರಲ್ಲ, ಆ ಜಾಗ ಬರುವಾಗಲೇ ಎಂಟಿ ಗಾಡಿ ಬಂದವನು ನನ್ನ ಹಿಡಿದ್ಬಿಟ್ರು. ಮೇಟೂರ್ ರೇಂಜರ್ ಆಫೀಸ್ ಎಲ್ಲ ಎನ್ಕ್ವೈರಿ ಮಾಡಿದ್ರು. ನಾವು ವೀರಪ್ಪನ ಜೊತೆ ವೀರಪ್ಪನ ಗ್ಯಾಂಗ್ ಸೇರಿದವನ್ನೇ ನಾನು ಅವ್ರು ತಾವು ಹೇಳಿಲ್ಲ. ಆಮೇಲೆ ಓನರ್ ಅವ್ರು ಹಿಂದಿಲ ಮಾತಾಡಿದ್ರು. ಅವ್ರ ಭಾಷೆ ಉರ್ದಲ್ವಾ, ಉರ್ದಲ್ಲ ಕನ್ನಡದಲ್ಲಿ ಮಾತಾಡಿದ್ರು. ಇವ್ರು ಕನ್ನಡ ಉರ್ದು ಬರ್ಲಿಲ್ಲ ತಮಿಳ್ನಾಡ್ಲ ಅಧಿಕಾರಿಗಳಿಗೂ. ಅದೇ ಅದು ಹುಸೇನ್ ಗಂಧ ತಗೊಳ್ಳೋರು. ಆಮೇಲೆ ಏನ್ ಮಾಡ್ಬಿಟ್ರು, ಅವರು ಇವರೆಲ್ಲ ಹೊಡೆದ್ಬಿಟ್ರು. ಬಾರಸ್ನವರು ಓನರ್ಗೆ ಕಲ್ಲಿಬಿಡಿ ಅವ್ರಿಗೂ ಹುಸೇನ್ ಅವ್ರು ಹೊಡೆದ್ರು. ಹುಸೇನ್ ಅವ್ರಿಗೆ ಹೊಡೆದ್ರಲ್ಲ, ಹಂಗೆ ಉರ್ದಲ್ಲಿ ಹೇಳ್ತಾರೆ. ತಮಿಳ್ ಮொழி ಬಂದಿದ್ರೆ ತಮಿಳ್ ಹೇಳ್ತಾರೆ. ತಮಿಳ್ ಮொழಿ ಅವ್ರಿಗೆ ಬರಲ್ಲ ಇದ್ರೆ ಏನ್ ಮಾಡ್ತಾರೆ. ಆಮೇಲೆ ಏನ್ ಮಾಡಿದ್ರು, ಮೇಲ್ಮೆಟ್ಟೂರ್ನ ಒಂದು ಜಾಗ ಇದೆ, ಅಲ್ಲಿಂದ ಒಂದು ಬಾಯಿ ಇವ್ರು ಕರ್ಕೊಂಡು ಬಂದಿದ್ರು. ಅವ್ರು ಬಂದು ಇವ್ರ ತಾವು ಎನ್ಕ್ವೈರಿ ಮಾಡಿದ್ರು. ಅವರು ಲಾರಿ ಡ್ರೈವರ, ನ್ಯಾಷನಲ್ ಲಾರಿ ಡ್ರೈವರು. ಅವರ ಕರ್ಕೊಂಡು ಬಂದು ಇವರ ವಿಚಾರಣೆ ಮಾಡಕ್ಕೆ ಹೇಳಿದ್ರು. ಅವ್ರು ವಿಚಾರಣೆ ಮಾಡುವಾಗ, ನಾವು ಬಂದಿದ್ದು ಹಿಂಗೆ ವೀರಪ್ಪನ್ಗ ತಾವೇ ಬಂದಿದ್ವು ಸ್ಯಾಂಡ್ ಲೋಡ್ ತುಂಬಿಕೊಂಡು ಹೋಗೋದಕ್ಕೆ, ನೀವು ಹೇಳ್ಬೇಡ, ನಿಮ್ಗೆ 1 ಲಕ್ಷ ರೂಪಾಯಿ ಕೊಟ್ಬಿಡ್ತೇನೆ ನಿನ್ನ ಅವ್ರು ಹೇಳಿದ್ರು. ಯಾರಿಗೆ? ಆ ಮೇಲ್ಮೇಟೂರ್ಲಿಂದ ಒಬ್ಬರು ಕರ್ಕೊಂಡು ಬಂದಿದ್ರಲ್ಲ ಫಾರೆಸ್ಟ್ನವರು, ಅವ್ರು ಕೇಳಿದ್ರು. ಅವ್ರಿಗೆ ಉರ್ದು ಬರ್ತದೆ, ಇವ್ರಿಗೆ ಉರ್ದು ಬರ್ತದೆ, ಫಾರೆಸ್ಟ್ನವ್ರಿಗೆ ಉರ್ದು ಬಂದಿಲ್ಲ. ಆಮೇಲೆ ಇವನು ಟ್ರಾನ್ಸ್ಲೇಷನ್ ಹಂಗ ಮಾಡಿದ. ಅವನ ಏನ್ ಮಾಡ್ಬಿಟ್ಟ, ಸೀದಾ ಹೋಗಿ ರೇಂಜ್ ಇರ್ತಾವ ಹೇಳ್ಬಿಟ್ಟ. ಈ ವೀರಪ್ಪನ ಗಂಧದ ಮರ ತಗೊಂಡು ಹೋಗೋದಕ್ಕೆ ಬಂದಿದ್ದಾನೆ ಇವನು ಸಾಹಿಬು, ಇವನಿಗೆ ತಮಿಳ್ ಬರಲ್ಲ, ಕನ್ನಡದ ಅದೇ ಉರ್ದು ಮಟ್ಟ ಬರ್ತದೆ, ನನಗೆ 1 ಲಕ್ಷ ರೂಪಾಯಿ ಕೊಡ್ತೀನಿ ಇನ್ನು ಹೇಳ್ದ. ಹಂಗಂದ್ರೆ ಇವ್ರು ಏನ್ ಹೇಳಿದ್ರು ಅದು ಹಂಗೆ ರೇಂಜ್ ಇರ್ತಾವ ಹೇಳ್ಬಿಟ್ರು. ಆಮೇಲೆ ಇವ್ರಿಗೆ ಬಿದ್ದಿದ್ದು ಏಟು ಓನರ್ಗೆ. ನ್ಯಾಷನಲ್ ಪರ್ಮಿಟ್ ಹೋಯ್ತಾರಲ್ಲ ಸರ್, ಇವ್ರಿಗೆ ಎಲ್ಲಾ ಭಾಷೆ 16 ಭಾಷೆ ಬರ್ತದೆ ಸರ್. ನ್ಯಾಷನಲ್ ಪರ್ಮಿಟ್ ಆ ಗಾಡಿಲ ಹೋಯ್ತಾರಲ್ಲ, ಅವ್ರಿಗೆ 16 ಭಾಷೆ ಬರ್ತದೆ. ಯಾಕಂದ್ರೆ ಮಾநில ಬಿಟ್ಟು ಮಾநில ಹೋಯ್ತಾರಲ್ವಾ, ಒಂದು ಸ್ಟೇಟ್ ಬಿಟ್ಟು ಅದರ್ ಸ್ಟೇಟ್ ಹೋಯ್ತಾರಲ್ವಾ, ಅವ್ರಿಗೆ ಎಲ್ಲಾ ಭಾಷೆ ಗೊತ್ತಾಯ್ತದೆ. ಸುಮ್ಮನೆ ಇದ್ರೆಲ್ಲ ಅವ್ರು ಬಿಡಲ್ಲ ಸರ್. ಅವ್ರಿಗೆ ಗಾಡಿ ನಂಬರ್ ನೋಟ್ ಆಯ್ತು, ஏற்கனவே ಗಾಡಿ ನಂಬರ್ ನೋಟ್ ಆಗಿದೆ. ಮೇಟೂರು ಬರುವುದು ಸೇಲಂ ಡಿಸ್ಟ್ರಿಕ್ಟ್. ಈ ಸೇಲದಲ್ಲಿಯೂ ಏರ್ಕಾಡ್ಲ ಹೋಗಿ ಇವರು ಲೋಡ್ ತುಂಬಿಕೊಂಡು ಬರುವಾಗ ಈ ಗಾಡಿ ಸಿಕ್ಕಿಲ್ಲ. ಅವತ್ತು ಅವ್ರು ಎಷ್ಟೋ ದೂರ ಟ್ರೈ ಮಾಡಿದ್ದಾರೆ ಹಿಡಿಯೋದಕ್ಕೆ, ಗಾಡಿ ಸಿಕ್ಕಿಲ್ಲ. ಸೀದಾ ಬ್ಯಾಂಗ್ಳೂರ್ ಹೋಗ್ಬಿಡ್ತು. ಆವಾಗ ಇವ್ರು ಗಾಡಿ ನಂಬರ್ ನೋಟ್ ಮಾಡ್ಕೊಂಡ್ರು. ಅದೇ ನಂಬರ್ ಮತ್ತೆ ಅದೇ ಗಾಡಿ ಇಲ್ಲಿ ಬರುವಾಗ ಈ ಗಾಡಿ ಅವತ್ತು ಹೋಯ್ತಲ್ಲ, ಅಲ್ಲಿ ಪೂರಾ ರೇಂಜ್ ಆಫೀಸ್ ನಂಬರ್ ಎಲ್ಲ ಕೊಟ್ಬಿಡ್ತಾರೆ. ಇಲ್ಲಿ ಗೋಪಿನಾಥ್ ಎಲ್ಲ ಒಂದು ಯಾವ್ದು ಇದಾದ್ರ ಪಾಲಾರ್ ಕೊಟ್ಬಿಡ್ತಾರೆ. ಪಾಲಾರ್ ಮಿಸ್ ಆದ್ರೆ ಬೆಡ್ದು ಕೊಡ್ತಾರೆ. ಹಂಗೆ ಅವರು ಪೂರಾ ಇಂಟಿಮೇಷನ್ ಕೊಟ್ಬಿಟ್ರು. ಈ ಗಾಡಿ ಬಂದಿದ್ರೆ ಇಡೀ ನೆಪ್ಟು ಯಾವತ್ತು ಬಂದ್ರೆ ಅಲ್ಲಿ ಇಡೀ ನೆಪ್ಟು ನಂಬರ್ ಕೊಟ್ಟಿದ್ದಾರೆ. ಚೆನ್ನಾಗಿ ಹೊಡೆದ್ರ ಸಖತ್ ಏಟು, ನಮಗೆ ಏಟೆ. ಯಾವಾಗ ರೇಂಜರ್ ಒಬ್ಬರು ಇದ್ರು, ಸತ್ಯನಾಥನ್ ಸೊಲ್ಲಿ ಒಬ್ಬರು ಮೆಟ್ಟೂರಲ್ಲಿ. ರೇಂಜರ್ ಹೊಡೆದಿಲ್ಲ, ಅವ್ರ ಜೊತೆಲಿ ಗಾಡಿ ವಾಚರ್ಗಳು ಅವರೇ ಹೊಡೆದಿದ್ರು. ಗಾಡಿ ಏನ್ ಮಾಡ್ಬಿಟ್ರು, ಕರ್ನಾಟಕ ಅವರು ಇವ್ರ ಕರ್ನಾಟಕ ಕೇಸ್ ಹಾಕ್ಬಿಡ ಅಂದ್ಬಿಟ್ಟು ಲಾರಿ ಆ ಓನರು ಎಲ್ಲ ಪಾಲಾರಿಗೆ ಕೊಟ್ಬಿಟ್ರು, ಕರ್ನಾಟಕ ಸ್ಟೇಟ್ ಕೊಟ್ಬಿಟ್ರು. ಅವ್ರು ತಗೊಂಡೋಗಿ ಕೊಳ್ಳೇಗಾಲ ಹತ್ರ ಕೇಸ್ ಹಾಕ್ಬಿಟ್ರು.
ನಮ್ಗೆ ತಮಿಳ್ನಾಡ್ಲ ಇವ್ರು ತಮಿಳ್ನವರೆಲ್ಲ ತಮಿಳ್ನಾಡ್ಲಿ ಹಾಕ್ಬಿಡೋಣ, ಕರ್ನಾಟಕ ಅವ್ರು ಕರ್ನಾಟಕ ಹಾಕ್ಬಿಡ. ಇಲ್ಲಿ ಮೇಟೂರ್ಲ ರೇಂಜರು ಬೆಟ್ಟದ ರೇಂಜರ್ ಕಾರ್ದು, ನೀವು ಹಿಂಗ ಕರ್ನಾಟಕ ಅವ್ರ ಕೇಸ್ ಹಾಕ್ಬಿಡಿ, ನಾವು ತಮಿಳ್ನಾಡ್ಲ ಕೇಸ್ ಹಾಕ್ಬಿಡ್ತೀವಿ. ಹಂಗನೆ ಇವ್ರು ಮಾತಾಡ್ಕೊಂಡು 2 ರೇಂಜರ್ಗಳು ಮಾತಾಡ್ಕೊಂಡು ನಮ್ಗೆ ತಮಿಳ್ನಾಡು ಕೇಸ್ ಹಾಕ್ಬಿಟ್ರು, ಅವ್ರಿಗೆ ಕರ್ನಾಟಕ ಅವ್ರ ಕೇಸ್ ಹಾಕ್ಬಿಟ್ಟು ಅವ್ರು 8 ದಿವಸ ಹೊರಗಡೆ ಬಂದ್ಬಿಟ್ರು. ದುಡ್ಡು ಕೊಟ್ಟು ಗಾಡಿ ಎತ್ಕೊಂಡು ಬಂದ್ಬಿಟ್ರು. ಆಮೇಲೆ ನಮ್ಗೆ 32 ದಿವಸ ಬಿಟ್ಟು ಆಮೇಲೆ ನಮ್ಮ ತಂದೆ ತಾಯಿ ಬಂದು ಬಿಡಿಸಿದ್ರು. ವೀರಪ್ಪನ್ ಬರ್ಲಿಲ್ಲ, ವೀರಪ್ಪನ್ ಬಂದಿಲ್ಲ. ಅದೊಂದು ಕಡೆ ನಾನು ಕಂಡೀಷನ್ ಹೇಳ್ತೆ, 15 ದಿವಸಕ್ಕೆ ಸರಿ ಡೈಲಿ 10 ಗಂಟೆಗೆ ಮೇಟೂರ್ ರೇಂಜರ್ ಆಫೀಸಲ್ಲಿ ಸೈನ್ ಮಾಡ್ಬೇಕು ಜಾಮೀನು ಕೊಟ್ಟು. ನಾನು ಒಂದು ವಾರ ಒಂದು 3-4 ದಿವಸ ಸೈನ್ ಮಾಡ್ಕೊಂಡಿದ್ದೆ. ಆಮೇಲೆ ಏನಾಯ್ತು, ಕೊಳತ್ತೂರ್ಲ ಬಂದು ಒಬ್ಬ ವೀರಪ್ಪನ್ ಗ್ಯಾಂಗ್ ನಾವು ಒಬ್ಬ ಬಂದು, ನಾನು ನಿನ್ನ ಕರೀತಾರೆ ವೀರಪ್ಪನವರು ಬರ್ಬೇಕಂಗ ಹೇಳ್ದ. ನಾನು ಬರಕ್ಕಾಗಲ್ಲ, ನಾನು ಸೈನ್ ಮಾಡಕ್ ಹೋಗ್ಬೇಕು. ನಾನು ಮತ್ತೆ ಬಂದಿದ್ರೆ ತೊಂದರೆ ಆಯ್ತದೆ, ನಿಮ್ಗೂ ತೊಂದರೆ ಆಯ್ತದೆ, ನಮ್ಗೂ ತೊಂದರೆ ಆಯ್ತದೆ ಹಂಗನ ಹೇಳ್ದೆ. ಇಲ್ಲ ನೀವು ಖಂಡಿತ ಬರ್ಬೇಕು ಹಂಗನ್ಬಿಟ್ಟು ನಾನು ಕರ್ಕೊಂಡು ಬಂದ್ಬಿಟ್ಟೆ. ಹೋಗಿ ಸೈನ್ ಮಾಡ್ಕೊಂಡು ಬಂದೆ ಅವತ್ತು. ಇವನು ಬೆಳಗ್ಗೆ ಹೋಗುವಾಗವೇ, ನಾನು ರೇಂಜರ್ ಆಫೀಸ್ಗೆ ಹೋಗುವಾಗವೇ ಅವನು ಒಂದು ನನ್ನ ಕರೆದ. ಇಲ್ಲ ನಾನು ಸೈನ್ ಮಾಡ್ಬೇಕು, ನಾನು ಹೋಗಿ ಸೈನ್ ಮಾಡ್ಬಿಟ್ಟು ಬರ್ತೀನಿ ಹಂಗನ್ಬಿಟ್ಟು ಹೋಗ್ಬಿಟ್ಟೆ. ನಾನು ಸೈನ್ ಮಾಡ್ಬಿಟ್ಟು ಮತ್ತೆ ಬೇರೆ ಗಾಡಿಲ ಬಂದಿದ್ದೀವಿ. ಆ ಕೊಳತ್ತೂರು ಬಸ್ ಸ್ಟ್ಯಾಂಡ್ಲಿ ಅವ್ನು ನಿಂತ್ಕೊಂಡಿದ್ದ. ಈ ಗಾಡಿಲಿ ಬರ್ತಾನೆ ಬರೋ ಗಾಡಿಲ ಅವ್ನು ಚೆಕ್ ಮಾಡ್ಕೊಂಡಿದ್ದ. ಮತ್ತೆ ಇನ್ನೊಂದು ಗಾಡಿಲಿ ನಾನು ಬಂದಿದ್ದೆ. ಆಮೇಲೆ ಬಾ ಕರೀತಾರೆ, ಬಂದು ನೋಡ್ಬಿಟ್ಟು ಬಂದ್ಬಿಟ್ಟು ಕರ್ಕೊಂಡು ಬಂದಿದ್ದ. ಕರ್ಕೊಂಡ್ ಬಂದವನ ಹೆಸರು ಏನ್ ನೆನಪಿದೇನಾ? ಗೋವಿಂದರಾಜಿ ಕರ್ಕೊಂಡ್ ಬಂದಿದ್ದ. ಕರ್ಕೊಂಡು ಬಂದು ಇಲ್ಲಿ ನಿಮ್ಮ ಹಿರೇಕ ಹೇಳಿದಾರು, ವೀರಪ್ಪನವ್ರು ಹೇಳಿಬಿಟ್ಟು ಹೋಗಿದ್ದಾರೆ, ಇಲ್ಲೇ ಇರ್ಬೇಕನ್ಬಿಟ್ಟು ಹೇಳ್ಬಿಟ್ರು. ಎಲ್ಲಿ ಪಾಲಾರ್ ಕಡೆ, ಪಾಲಾರ್ಲಿ ಒಂದು ಜಾಗ ಅವಳೆ, ಅಲ್ಲಿ ಒಂದು 5-6 ಜನ ಬಂದ್ರು. ಅವರು ಗ್ಯಾಂಗ್ನವರು, ಕೊಳಂದಾಂದ್ರು, ಕುರ್ನಾದಾದ್ರು, ಸೇತುಗುಳಿ ಗೋಯ್ನಿದ್ರು, ಗಂಧದ ಮರ ಕಟ್ ಮಾಡಿ ಎತ್ಕೊಂಡು ಬರ್ತಾರಲ್ಲ, ಹೌದು ಅವರು ಒಂದು 5-6 ಜನ ಇದ್ರು. ಅವ್ರ ಜೊತೆ ನಾನು ನಿಂತ್ಕೊಂಡೆ. ನೈಟ್ 10 ಗಂಟೆಗೆ 10-10:15 ಇರ್ಬೋದು. ವೀರಪ್ಪನು ಇನ್ನೊಬ್ಬರು ಬಂದಿದ್ರು, ಆಂಡಿಪೈ. ಅವನು ಈಗ ಮೈಸೂರು ಬಂದಲ್ಲಿ ಕೊಯಂಬತ್ತೂರು ಜೈಲಿದ್ದಾರೆ ಅವರು, ಗ್ಯಾಂಗ್ ಮ್ಯಾನ್. ಇಬ್ರು ಬಂದಿದ್ರು ರಾತ್ರಿ 10-10:30 ಅಲ್ಲಿ ಬರುವವೇ ಎಲ್ಲಾರು ತಾವು ಗ್ಯಾಂಗ್ ಇರ್ತಾವ್ರೆ, ಎಲ್ಲಾರು ತಾವು ಗನ್ ಇರುವುದು. ಇವ್ರು ಬರುವಾಗ ಒಂದು ಗನ್ ತೋಲ್ಲ ಮಾಡಿಸ್ಕೊಂಡು ಬಂದಿದ್ರು. ಆಂಡಿಪನ ಒಂದು ಎತ್ಕೊಂಡು ಬಂದಿದ್ದ. ನಿನ್ನ ಸಖತ್ ಹೊಡೆದ್ರು ಅವರು, ನನಗ್ ಗೊತ್ತು ಹಂಗನ್ಬಿಟ್ಟು ಮಾತಾಡಿದ್ರು. ಆಮೇಲೆ ನಾನು ಮಾತಾಡ್ಕೊಂಡಿದ್ದೆ, ನೀವು ಇನ್ಮೇಲೆ ಹಂಗ ಹೋಗ್ಬೇಡ, ಸೈನ್ ಮಾಡೋಕೆ ಹೋಗ್ಬೇಡ ಹಂಗನ ಹೇಳಿದ್ರು. ಇಲ್ಲೆಲ್ಲ ಹೋಗಿಲ್ಲದ್ರ ಪುನಃ ನನ್ನ ಬಂದು ಹಿಡಿತಾರೆ, ಮತ್ತು ನನ್ನ ಬಂದು ಹಿಡಿತಾರೆ, ತೊಂದರೆ ಆಯ್ತದೆ, ನಾನು ನನ್ನ ಮನೆಗೆ ಹೋಯ್ತೀನಿ ಹಂಗನ ಹೇಳಿದೆ. ಇಲ್ಲೆಲ್ಲ ನೀನ್ ನನ್ನ ಮನೆಗೆಲ್ಲ ಹೋಗ್ಬೇಡ, ಇಲ್ಲೇ ಇರು, ಇಲ್ಲಿಂದ ನನ್ಗೆ ಏನ್ ಖರ್ಚು ಆದ್ರಲ್ಲ ನಾನು ನಿನ್ ಖರ್ಚ ದುಡ್ಡಲ್ಲ ನಾನು ಕೊಟ್ಬಿಡ್ತೀನಿ ಹಂಗನ ಹೇಳಿದ್ರು. ಸರ್ ಆಯ್ತು ಹಂಗನ ಹೇಳ್ದೆ. ಆಮೇಲೆ ಒಂದು 6,000 ರೂಪಾಯಿ ನಮಗೆ ಆವಾಗ ಖರ್ಚಾಯ್ತು. ಅದೇ ಬೇರೆಯವ್ರು ತಾವು ಕೊಟ್ಟು ನಿಮ್ಮ ತಂದೆ ತಾಯಿ ಕೊಟ್ಟು ಕಳ್ಸ್ಬಿಡು ಹಂಗನ್ಬಿಟ್ಟು ಇನ್ನೊಂದು ಹುಡುಗನ ಕರೆದು, ಇವ್ರ ತಾಯಿ ತಂದೆ ತಾವು ತಗೊಂಡೋಗಿ ದುಡ್ಡು ಕೊಟ್ಬಿಟ್ಟು ಬಂದ್ಬಿಡು, ಇಲ್ಲಿ ದಾನೇ ಹೇಳ್ಬಿಟ್ಟು ಬಂದ್ಬಿಡು, ವೀರಪ್ಪನ ಜೊತೆಲಿ ಇದ್ದಾನೆ ನಿಮ್ ಮಗ ಹಂಗನೆ ಹೇಳ್ಬಿಟ್ಟು ಇವ್ರ ತಂದೆ ತಾಯಿ ಹೇಳ್ಬಿಟ್ಟು ನೀವ್ ಬಂದ್ಬಿಡು. ಗೋವಿಂದ ವೀರಪ್ಪನ ಜೊತೆ ವೀರಪ್ಪನ್ ಕೂಡ ಕರಾನ್ போய் சொல்லிவிட்டு நீ பணத்தை கொடுத்துட்டு வந்துரு அப்படின்னு. அப்படி ಸರ್ ಏನ್ಬಿಟ್ಟು ಪಯ್ಯ ಇಷ್ಟು ದಪ್ಪ ಒಂದು ಬ್ಯಾಕ್ ಚಿಪ್ ಹಾಕಿರೋರು, ಆ ಜಿಪ್ ಇಳಿದ್ಬಿಟ್ಟು 6,000 ರೂಪಾಯಿ ಹೆಣ್ಣು ಕೊಟ್ಟಿದ್ರು. ಆ ಹುಡುಗನ ತಾವು ಕೊಟ್ಟು ಕಳ್ಸಿದ್ರು. ಆ ಹುಡುಗ ತಗೊಂಡೋಗಿ ಕೊಟ್ಬಿಟ್ಟು ನಿಮ್ ಮಗ ಅಲ್ಲೇ ಇದ್ದಾನೆ ಹಂಗನೆ ಹೇಳ್ಬಿಟ್ಟು ಬಂದ್ಬಿಟ್ಟ. ಮತ್ತೆ ಗ್ಯಾಂಗ್ ಸೇರಾಯ್ತು. ಅವತ್ತಂದ ಅವ್ರ ಜೊತೆಲಿ ಅವ್ರ ಸ್ಯಾಂಡ್ ಲೋಡ್ ಹೋಗಿ ಕಟ್ರು ಮಾಡ್ಕೊಂಡು ಬಂದಿದ್ರ ವೀರಪ್ಪ ನನ್ನ ಎಣ್ಣೆ ಕಳ್ಸಲ್ಲ. ಅಲ್ಲಿಂದ ಕಾಡು ಒಳಗಡೆ ಗಂಧದ ಮರ ಎತ್ಕೊಂಡು ಬರ್ತಾರಲ್ಲ, ಅದೆಲ್ಲ ತೂಕ ಮಾಡಿ ನೋಟ್ಲ ಬರ್ಸ್ಬೇಕು. ಇಷ್ಟು ಕೆಜಿ ಬಂದಿದೆ, 5 ಟನ್ ಬಂದಿದ್ರ, 5.5 ಕೆಜಿ ಬಂದಿದ್ರ, ಒಂದು ಗಾಡಿಗೆ ಸರಿ ಆಯ್ತದೆ ಲೋಡ್. ಬೆಂಗಳೂರು ಆಮೇಲೆ ಬೆಂಗಳೂರು ನಾವು ಹೋಗಿದ್ದೀವಿ. ಹೋಗಿದ್ದೆ ನಾನೇ ಹೋಗೋನು ಗಾಡಿಲ. ಚೆಕ್ ಪೋಸ್ಟ್ ಅಲ್ಲಿ ನೋಡಿರ್ಲಿಲ್ವಾ ಯಾರು? ಚೆಕ್ ಪೋಸ್ಟ್ ಸಿಕ್ಕೋದಲ್ಲ ಸರ್, ಹುಸೇನ್ ನಿಮಗೆ. ಮತ್ತೆ ನಾವು ಹೋಗಿ ಮತ್ತೆ ಅವ್ರಿಗೆ ಲೋಡ್ ಕೊಟ್ಟಿದ್ದೀವಿಲ್ಲ. ಅವ್ರು ಅವ್ರ ಹಿಡಿದು ಅವ್ರು ನಾನು ಸಿಕ್ಕಾಕೊಂಡಲ್ಲ, ಮತ್ತು ನಾವು ಅವ್ರ ತಾವು ಹೋಗಿ ಅವ್ರು ನಮ್ಮನ್ನ ಮೀಟ್ ಮಾಡಿದ್ರು, ನಾನು ಅವ್ರ ಮೀಟ್ ಮಾಡಿದೆ. ಇಲ್ಲಿ ತಗೊಂಡಿದ್ರ ತಮಿಳ್ನಾಡು ಬಾರ್ಡರ್ 32 ಚೆಕ್ ಪೋಸ್ಟ್ ದಾಟಿ ಹೋಗ್ಬೇಕು ಸರ್. ಡೆಲ್ಲಿ ಹೋಗ್ಬೇಕಂದ್ರ ಲೋಡ್ ದಾಟಿ ಹೋಗ್ಬೇಕು. ದಾಟಿಸ್ತಾರೆ. ಇಲ್ಲಿ ಏನ್ ಮಾಡ್ತಾರೆ ಅದ್ರ ಕೊಯಂಬತ್ತೂರ್ಲ ಒಂದು ಮಾಡ್ತಾರೆ, ತರಕಾರಿ ಕೊಳತು ಬರ್ಲಿ ಯಾವ್ದು ಇದು ಮಾಡಿ, ಏನು ಕೊಳತು ಹೋಗಿರೋ ತರಕಾರಿ, ಈ ಮಾವಿನಣ್ಣು, ಈ ಮುಟ್ಟಕೋಸು, ಈರುಳ್ಳಿ, ಈ ರೀತಿ ಪೊರ್ಲು ಒಂದು 5 ಟನ್ 2 ಟನ್ ಅದು ரொம்ப ಡ್ಯಾಮೇಜ್ ಆಗಿರೋದು ಲೋಡ್ ಮಾಡ್ತಾರೆ. ಲೋಡ್ ಮಾಡ್ಕೊಂಡು ಬಂದು ಫಸ್ಟ್ ಚೆಕ್ ಪೋಸ್ಟ್ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಕರೆಕ್ಟ್ ಈರುಳ್ಳಿ ತುಂಬಿಕೊಂಡು ಹೋಯ್ತದೆ, ಇವ್ರು ಸೀಲ್ ಹೊಡೆದು ಸೈನ್ ಮಾಡ್ಬಿಡ್ತಾರೆ. ಇದನ್ನ ತಗೊಂಡು ನೆಕ್ಸ್ಟ್ ಇದೆಲ್ಲ ಕೊಟ್ಟಿರ್ತಾರ, ಅವ್ರ ಲೋಡ್ ಪಿಚ್ಚೆಲ್ಲ ನೋಡಿದ್ರೆ ಹಂಗಿ ಸೀಲ್ ಹೊಡೆಯೋದೆ. 32 ಚೆಕ್ ಪೋಸ್ಟ್ ಪಾಸ್ ಆಗಿಬಿಡ್ತದೆ. ಇದು ಏನ್ ಮಾಡ್ತಾರೆ ಅಂದ್ರೆ, ಈ ಅಲುಪುರ್ಲ ಬಂದು ಒಂದು ಜಾಗ ಹಾಕ್ಬಿಟ್ಟು ಗಂಧದ ಮರ ತುಂಬುವುದು, ಸ್ಯಾಂಡ್ ಲೋಡ್ ತುಂಬುತ್ತಾರೆ. ಸ್ಯಾಂಡ್ ಲೋಡ್ ತುಂಬಿಟ್ಟು ಮತ್ತು ಆ ಪೊರ್ಲ ಅದಕ್ಕೆ ಮೇಳ ಲೋಡ್ ಮಾಡ್ತಾರೆ. ಮಾಡ್ಬಿಟ್ಟು ಒಂದು ಚೆಕ್ ಪೋಸ್ಟ್ ಎಂಟ್ರಿ ಆಗಿದಲ್ಲ, ಮತ್ತೆ ಚೆಕ್ ಪೋಸ್ಟ್ ಎಲ್ಲ ರೈಟ್
ರೈಟ್ ರೈಟ್ ರೈಟ್ ರೈಟ್ ಹೀಗೆ ತೋರ್ಸ್ಕೊಂಡು ಹೋಗ್ತಾರೆ. ಟ್ರಿಪ್ ಸೀಟ್ ತೋರಿಸಿದ್ರೆ ಸಾಕು, ಡೆಲ್ಲಿ ವರೆಗೂ ಹೋಯ್ತದೆ. ಆಮೇಲೆ ನೀವು ಆನೆದಂತ ಯಾವತ್ತು ತಗೊಂಡೋಗಿಲ್ವಾ? ಇಲ್ಲ, ಸ್ಯಾಂಡ್ ಲೋಡ್ ಮಾಡೋ ಯಾನ ಹೊಡೆದಿಲ್ಲ ಅವರು. ಸ್ಯಾಂಡ್ ಲೋಡ್ ಮಾಡೋತ್ತಿಗೆ ಆನೆ ಹೊಡಿತಾ ಇರ್ಲಿಲ್ವಾ? ಅದಕ್ಕೆ ಮುಂಚೆ ಯಾನೆಲ್ಲ ಮುಗಿಸ್ಬಿಟ್ರು ಅವರು. ಯಾರು? ವೀರಪ್ಪಣ್ಣ ಮತ್ತವ್ರು ಇದು ಮಾಡ್ತಾರೆ, ಹೆಸರು ಬೀರಪ್ಪನದೆ. ಮತ್ತವ್ರು ವೀರಪ್ಪನಾಡು ಎಷ್ಟೋ ಕಲ್ರಿದ್ದಾರೆ. ಬಾಲರಾಜಿನ ಒಬ್ಬದ, ಕರ್ನಾಟಕ ಅವಳ ಮಾಟೆಲ್ಲಿ ಒಬ್ಬದ, ಅವ್ರ ಗ್ಯಾಂಗ್ನವ್ರೆ ಶೂಟ್ ಮಾಡ್ಬಿಟ್ರು. ಮಾಟೆಲ್ಲಿ ಅವನು ಆನೆ ಹೊಡಿತಾ ಇದ್ದ, ಅವನ ಹೊಡಿತಾ ಇದ್ದ. ಈ ರೀತಿ ಎಷ್ಟೋ ಜನಗಳು ಹೊಡ್ಕೊಂಡಿದ್ರು. ಹೆಸರು ಬೀರಪ್ಪನದು. ಪೂನಾವಳ ಒಂದು ಲೋಡ್ ಸಿಕ್ಕಾಕೊಂಡದ ಗಂಧದ ಮರ, ಅದ ನೋಡಿದ್ರಲ್ಲ ವೀರಪ್ಪನದು ಪೂನಾವಳ ಒಂದು ಲೋಡ್ ಸಿಕ್ಕಾಕೊಂಡಿದೆ, ಹಂಗಂದ್ರೆ ಪೇಪರ್ ಹಾಕಿದ್ದಾರೆ. ಎಲ್ಲಿ? ಪೂನಾ, ಮಹಾರಾಷ್ಟ್ರ ಪೂನಾವಳ ಸಿಕ್ಕಾಕಿದೆ. ಫಾರೆಸ್ಟ್ನವರು ಪೊಲೀಸ್ನವರು ಹಿಡಿದಿದ್ದಾರೆ. ಅದ ನೋಡಿದ್ರೆ ಅಲ್ಲಿ ಪೇಪರ್ ಅಲ್ಲ, ವೀರಪ್ಪನದು ಪೂನಾವಳ ಹೋಗಿ ಒಂದು ಲೋಡ್ ಸಿಕ್ಕಾಕೊಂಡಿದ್ದು, ಇಲ್ಲಿಂದ ವೀರಪ್ಪ ಗಂಧದ ಮರ ಕಲ್ಸಿ ಹಂಗನೆ ಪೇಪರ್ ಹಾಕಿದ್ರು. ನಾವು ಗಂಧದ ಸ್ಮಗ್ಲಿಂಗ್ ಮಾಡುವಾಗ ಕಾನೂನು ಹೆಂಗன்னு ಗೊತ್ತಿಲ್ಲ, ಯಾಕಂದ್ರೆ ನಮ್ಗೆ ಚಿಕ್ಕ ವಯಸ್ಸು, ಅದು ಗೊತ್ತಿಲ್ಲ. ಏನ್ ಮಾಡ್ತಾರೆ, ಫಾರೆಸ್ಟ್ನವ್ರು ಹಿಡಿದ್ರೆ ಹೊಡೆದ್ಬಿಟ್ಟು ಹೋಗೋದು, ಗಾಡಿಲ ಹೊಡೆದ್ಬಿಟ್ಟು ಹೋಗೋದು, ಅವ್ರ ಏನ್ ಮಾಡ್ಬಿಡ್ತಾರೆ, ಹಂಗನ ಒಂದು ಧೈರ್ಯ ಅಷ್ಟೇ. ವೀರಪ್ಪನು ವ್ಯಾಪಾರಿ, ಒಬ್ಬ ವ್ಯಾಪಾರಿ. ನಿಮ್ ಪ್ರಕಾರ ಗೋಪಿನಾಥ ಸ್ಕೂಲ್ ಹತ್ರ ಫಾರೆಸ್ಟ್ ಅವರೇ ಬಿಟ್ಟು ಬಿಟ್ರಂತೆ ಒಂದು ಲಾರಿ ಲೋಡ್. ಅದೇ ಸರ್, ಆ ಲೋಡ್ ನಾನೇ ಬಂದಿದ್ದೆ, ತಕೊಂಡು ಲಾರಿ ತಗೊಂಡು ಹೋಗಿದ್ದೇವೆ, ಆಲಂಬಡಿಗೆ ನಾನು ತಗೊಂಡು ಹೋಗಿದ್ದೆ. ಎದಕ್ಕೆ ಯಾಕೆ ಹಾಗೆ ಬಿಟ್ರು ಫಾರೆಸ್ಟ್ ಅವ್ರು? ನೋಡಿ, ಫಾರೆಸ್ಟ್ನವರು ಅಲ್ಲ ಸರ್, ಆಗ ಪೊಲೀಸ್ನವರು ಅಂದ್ರು, ಫಾರೆಸ್ಟ್ನವರು ಅಂದ್ರು. ಅಲ್ಲಿಂದ ಗಾಡಿ ನಾನೇ ತಗೊಂಡು ಬಂದಿದ್ದೆ. ಎಲ್ಲಿಂದ? ಕಲ್ಲಿಪಲ್ಲಿಯಲ್ಲಿಂದ ಕೋಲಾರ ಚೆಕ್ ಪೋಸ್ಟ್ ಹೋಗಾದ ಕೀಲಿ ಒಂದು ಕಲ್ಲದಾರಿ ಬರ್ತದೆ, ಈ ಟ್ಯಾಂಕ್ ಬರ್ತದಲ್ಲ, ಈ ಮಾದೇಶ್ವರ ಬೆಟ್ಟಕ್ಕೆ ನೀರ್ ತುಂಬ್ತಾರೆ ಇರ್ತಾರಲ್ಲ, ಆ ಜಾಗದಲ್ಲಿ ಒಂದು ಕಲ್ಲದಾರಿ ಹೋಗಿಕೊಂಡಿದ್ದು, ನಡೆದಾರಿ. ಕೋಲಾರ ಬಿಟ್ಟು ಈ ಕಡೆ ಒಂದು ಪಂಪ್ ಹೌಸ್ ಇಲ್ಲ, ಬೆಟ್ಟದ ನೀರ್ ಎತ್ತಾರಲ್ಲ, ಅಲ್ಲಿಂದ ಒಂದು ದಾರಿ ಹಿಂಗ ನೇರ ಸ್ಟ್ರೈಟ್ ಹೋಯ್ತು. ಅಲ್ಲಿಂದ ಗಾಡಿ ಚೆಕ್ ಪೋಸ್ಟ್ ಹೋಗ ಕರ್ನಾಟಕ ಬಾರ್ಡರ್ ಚೆಕ್ ಪೋಸ್ಟ್ ಹೋಗೋದು ಹಿಂಗೆ ಬಂದ್ಬಿಟ್ಟೆ. ಬಂದು ಇಲ್ಲಿಂದ ಗಾಡಿ ಅಲ್ಲಿ ತಗೊಂಡು ಹೋಗ್ಬಿಟ್ಟು ನಿಲ್ಸ್ಬಿಟ್ಟು, ಅಲ್ಲಿ ನಿಲ್ಸ್ಬಿಟ್ಟು ಬೆಳಗ್ಗೆ ಆಯ್ತು. ಅಲಂಬಾಡಿಲಿ ಬೆಳಗ್ಗೆ 6 ಗಂಟೆಗೆ ಅಲ್ಲಿ ಗಾಡಿ ಹೋಗಿ ಸೇರುವಾಗ 6 ಗಂಟೆ ಆಯ್ತು. ಅಲ್ಲಿ ಗಾಡಿ ನಿಲ್ಸ್ಬಿಟ್ಟು, ಅದಕ್ಕೆ ಮುಂಚೆ ಏನ್ ಮಾಡ್ಬಿಟ್ರು, ಇವರು ಫಾರೆಸ್ಟ್ನವರು 2-3 ಜನ ಅಲ್ಲಿ ಹೋಗಿದ್ದಾರೆ. ಅವರ ವೀರಪ್ಪನ್ ಗ್ಯಾಂಗ್ ಅವರು ಹಿಡಿದ್ಬಿಟ್ರು. ಫಾರೆಸ್ಟ್ನವರು ಹಿಡ್ಕೊಂಡು ಅಲ್ಲಿ ರಂಗಸ್ವಾಮಿ ದೇವಸ್ಥಾನ ಒಂದಿದೆ, ಅದು ಒಳಗಡೆ ಕೂರ್ಸ್ಬಿಟ್ರು ಅವ್ರ. 3 ಜನ ಇದು ಮಾಡಿದ್ರೆ, ಎಷ್ಟು ಜನ ಮಾಡಿದ್ರೆ ಗೊತ್ತಿಲ್ಲ ನನಗೆ, ನಾನು ಹೋಗಿ ಅವರ ನೋಡಿಲ್ಲ. ನಾನು ಗಾಡಿ ಹೋಗಿ ತಗೊಂಡು ಬಂದಿದ್ದಲ್ಲ, ನನಗ್ ಗೊತ್ತಿಲ್ಲ. ಈ ಬಾಳಾರ್ ವೀರಪ್ಪ ಸೇತುಗುಳಿ ಗೋವಿಂದ ಇಬ್ಬರು, ಆಸೆ ಕುರ್ನಾಥ್ 3 ಜನ ಅಲ್ಲಿದ್ರು. ಗಾಡಿ ಬರ್ತದೆ ಅಂದ್ಬಿಟ್ಟು ವೇಟಿಂಗ್ ಮಾಡಿಕೊಂಡಿದ್ರು. ನಾನು ಬಂದಿದ್ದ ಕಡೆ ಹಿಂಗ ಆಯ್ತು, ಏನ್ ಮಾಡುದು, ಅವ್ರ ಪಾರ್ಸನವ್ರು ಹಿಡಿದು ಕಟ್ಟಾಗಿದ್ವಿ. ಇಲ್ಲಿ ಗಾಡಿ ಬಂದಿದ್ರ ಗೋಪಿನಾಥ್ ಹಿಡಿತಾರ, ಅವ್ರು ಬಿಟ್ಟು ಬಿಡುದಾ, ಇಲ್ಲ ಹೊಡೆದು ಸಾಯಿಸ್ಬಿಡುದಾ, ಏನ್ ಮಾಡುದು, ಹೆಂಗೆ ಗಾಡಿ ಎತ್ಕೊಂಡು ಹೋಗುದು, ಹಂಗನ್ ನನ್ನ ಕೇಳಿದ್ರು. ನಾನು ಏನ್ ಹೇಳ್ದೆ, ಅವ್ರು ಹೊಡೆದಲ್ಲ ಸಾಯಿಸ್ಬೇಡ, ನಾವು ಲೋಡ್ ತುಂಬಿಕೊಂಡು ಹೋಗ್ಬಿಡೋಣ, ಗಾಡಿ ಬಾಳಾರು ಬಿಟ್ಟು ಈ ಕಡೆ ತಮಿಳ್ನಾಡು ಬಾರ್ಡರ್ ಬಂದಿದ್ದ ಕಡೆ ಅವ್ರ ಬಿಟ್ಬಿಡಿ ಹೋಗ್ಲಿ, ಅವ್ರು ಶಾಸೋದೆಲ್ಲ ಬೇಡ, ಹೊಡೆಯೋದು ಬೇಡ, ಹಂಗನೇ ಹೇಳ್ಬಿಟ್ಟೆ. ಅದೇ ರೀತಿ ಗಾಡಿ ಅಲ್ಲಿ ಹೋಗಿ 6 ಗಂಟೆಗೆ ಬೆಳಗ್ಗೆ ಗಾಡಿ ಹೋಗಿ ಸೇರ್ಕೊಂಡಿದ್ದು. ಅಲ್ಲಿ ಗಾಡಿ ನಿಲ್ಸ್ಬಿಟ್ಟು ಲೋಡ್ ತುಂಬಿ ನಿಲ್ಸ್ಬಿಟ್ಟು, ಡೀಸೆಲ್ ಕಡಿಮೆ ಆದಿದ್ದು ಗಾಡಿಲೆ. ಆಮೇಲೆ 35 ಲೀಟರ್ 4 ಕ್ಯಾನ್ ತಗೊಂಡು ಪೆನಾರದಲ್ಲಿ ತಗೊಂಡು ಅದ್ರಲ್ಲಿ ಫುಲ್ ಆಗ ಡೀಸೆಲ್ ತಗೊಂಡು ಬಂದು ಸುರಿದು ಗಾಡಿ ಎತ್ಕೊಂಡು ಬಂದಿದ್ದ. 6 ಗಂಟೆಗೆ ಇಲ್ಲಿ ಗಾಡಿ ಬಂದ್ಬಿಡ್ತು. ಇಲ್ಲಿ ಬಾವಿಗೆ ಆ ಕಡೆ 6 ಗಂಟೆಗೆಲ್ಲ ಇಲ್ಲಿ ಬಂದು ಗಾಡಿ ನಡೆಸ್ಬಿಟ್ಟ. 6 ಗಂಟೆಗೆ ಗಾಡಿ ಮಾಡಿಬಿಟ್ಟು, ಈಗ ಈ ಜಮೀನ್ ಒಂದು ಮನೆ ಇದ್ದಿದ್ದು ಚಿಕ್ಕದ ಈ ರೀತಿ. ಇಲ್ಲಿ ಎಲ್ಲ ಅಡುಗೆ ಮಾಡಿ ಊಟ ಮಾಡಿಬಿಟ್ಟು 9:30 ಗಂಟೆಗೆ ಗಾಡಿ ಇಲ್ಲಿ ವೀರಪ್ಪ ಗ್ಯಾಂಗ್ನವ್ರೆ. ಅಲ್ಲಿಂದ ಒಂದು 50-60 ಜನ ಪಬ್ಲಿಕ್ ಬಂದಿದ್ರು, ಗಂಧ ಕಡೆಯವರು. ನಾವು ಇಲ್ಲಿ ಬಂದಿದ್ದು. ಅಲ್ಲಿಂದ ಬರುವಾಗ ವೀರಪ್ಪನ ಗಾಡಿ ಇಲ್ಲಿ ಬಂದಿದ್ರು. ಲಾರಿಲಿ ಎಲ್ಲ ತುಂಬಿಕೊಂಡು ಬಂದು ಗಂಧದ ಮರ ತುಂಬಿ, ಗಂಧದ ಮರದ ಮೇಲೆ ಎಲ್ಲ ಗನ್ ಮಾಡಿಕೊಂಡು ಕೂತ್ಕೊಂಡು, ವೀರಪ್ಪ ನಾವು ಎಲ್ಲಾನೆ ಗನ್ ಹಿಡ್ಕೊಂಡು ಇಲ್ಲಿ ಬಂದು ಗಾಡಿ ನಿಲ್ಸ್ಬಿಟ್ಟು, ಯಾಕಂದ್ರೆ ಪೊಲೀಸ್ನವ್ರು ಅಲ್ಲಿ ಇದ್ದಾರೆ, ಇಷ್ಟೊತ್ತಿಗೆ ಹೋದ್ರೆ ಹಿಡಿತಾರೆ. ಸ್ಕೂಲ್ ಇದ್ರು, ಗೋಪಿನಾಥ ಸ್ಕೂಲ್ 32 ಜನ ಏನಾದ್ರು ಪೊಲೀಸ್ ಇದ್ರು. ಈಗ ಹೋದ್ರೆ ಹಿಡಿತಾರೆ. ನೈಟ್ ಹೋಗ್ಬಿಡೋಣ ಅಂದ್ಬಿಟ್ಟು ಇಲ್ಲಿ ಗಾಡಿ ನಿಲ್ಸ್ಬಿಟ್ಟು ಇಲ್ಲಿ ಅಡುಗೆ ಮಾಡಿ ಎಲ್ಲ ಊಟ ಮಾಡಿಬಿಟ್ಟು 9:30 ಗಂಟೆಗೆ ಗಾಡಿ ಇಲ್ಲಿಂದ ಬಿಟ್ಟಿದ್ದು. ಆವಾಗ ಮಹದೇಶ್ವರ ಗಾಡಿ ಒಂದೇ ಇಲ್ಲಿ ಇರುವುದು, ಇಲ್ಲಿಂದ ಮೈಸೂರು ಹೋಗೋದು. ಬೆಳಗ್ಗೆ 6 ಗಂಟೆಗೆ ಹೋದ್ರ ನೈಟ್ 9:30 ಗಂಟೆಗೆ ಆಲ್ಟಿಗೆ ಇಲ್ಲಿ ಬಂದ್ಬಿಡೋದು ಬಸ್. ನಾವು ಹೋಯ್ತಿ, ಗಾಡಿ ಬಂದು ಈ ಮುತ್ತರಾಜಿ ಅಂಗಡಿ ನಿಲ್ತದೆ ಗೋಪಿನಾಥಲ್ಲೇ. ಸ್ಕೂಲ್ ಬಿಟ್ಟು ಈ ಕಡೆ ಅಲ್ಲಿ ಬಸ್ ಒಂದು ಇದಾಯ್ತದೆ, ನಾವು ಹೋಯ್ತಿವಿ. ವೀರಪ್ಪನ ಇಲ್ಲಿ ನಿಲ್ಸ್ಬಿಟ್ಟ. ವೀರಪ್ಪನ ಇಲ್ಲಿ ನೀವು ಗಾಡಿಯಲ್ಲಿ ಬರಬೇಡಿ, ನೀವು ನಡ್ಕೊಂಡು ಬಂದ್ಬಿಡಿ. ಹಂಗನೆ ವೀರಪ್ಪನ್ ಅವ್ರ ಜೊತೆಲಿ ಸೇತುಗುಳಿ ಗೋವಿಂದ, ಆಸೆ ಕುರ್ನಾಥ್ 3 ಜನ ಇಲ್ಲೇ ನಿಲ್ಸ್ಬಿಟ್ಟ. ಆಮೇಲೆ ಅಲ್ಲಿ ಬುಧೂರ್ ಹತ್ರ ಬಂಗ್ಲಾ ಇದೆಲ್ಲ, ಅದಕ್ಕೆ ಮುಂಚೆ ಒಂದು ಬಂಡ್ ರೋಡ್ ಬರ್ತದೆ. ಆ ದಾರಿಯಲ್ಲಿ ಬಂದು ಅಲ್ಲಿ ಗಾಡಿ ನಡೆಸಿದ ಇವರು ಬಂದ್ಬಿಟ್ರು. ಅಲ್ಲಿ ಬಂದು ಹತ್ಕೊಂಡ್ರು ಗಾಡಿ. ಪಾಲಾರ್ ಹತ್ರ ಹೋದ್ರು. ಪಾಲಾರ್ ಹತ್ರ ಹೋಗಿದ ನಾನು, ವೀರಪ್ಪನ್, ಇನ್ನ ಇರೋರೆಲ್ಲ
ಇಳ್ಕೊಂಡ. ಆವತ್ತು ಇನ್ನು ಒಂದು 3 ಜನ ನಾವು ಹೋಯ್ತೀವಿ ಇಲ್ಲಿ ಓಡ್ಲಂಗನ ಹೇಳಿದ್ರು, ವೀರಪ್ಪನ ಗ್ಯಾಂಗ್ಲರ್ ಇವ್ರೆ. ಅವ್ರು ಕಳ್ಸಿದ್ರು. ಏನ್ ಮಾಡ್ತೀಯ ನೀ ಹೋಯ್ತೀಯ ಏನನ್ ಕೇಳಿದ್ರು ನನ್ನ. ಹೋಗೋಣ ಹೋಯ್ತೀನಿ, ಇಲ್ಲ ಅವರೇ ಹೋಗ್ಲಿನ ಹೋಗ್ಲಿ ಹಂಗನ ಹೇಳ್ದೆ. ಇವ್ರಿಗೆ ಗೊತ್ತಿಲ್ಲಪ್ಪ, ದಾರಿ ಗೊತ್ತಿಲ್ಲ, ಏನ್ ಮಾಡ್ಬಿಡ್ತಾರ ಏನೋ ಗೊತ್ತಿಲ್ಲ ಹಂಗನ ಹೇಳಿದ್ರು. ಬಿಡಿ ಅವರೇ ಹೋಯ್ತೀನಿ ಕೇಳ್ತಾರಲ್ಲ, ಬಿಡಿ ಅವರೇ ಹೋಗ್ಲಿ ಹಂಗನ ಹೇಳ್ದೆ. 3 ಜನ ಅವರೇ ಹೋದ್ರು. ನಾವ್ ಹೋದ್ರೆ ಒಬ್ಬನೇ. ಅವತ್ತು ಪೊಲೀಸ್ ಕ್ಯಾಂಪ್ ಅಲ್ಲಿ ಹಿಡಿಲಿಲ್ವಾ ನಿಮ್ಮನ್ನ? ನಮ್ಮಲ್ಲ ಹಿಡಿದಿಲ್ಲ. ಯಾಕೆ ಹಿಡಿಲಿಲ್ಲ? ಯಾಕೆ ಅಂದ್ರೆ ನನ್ನ ಕೇಳಿದ್ರೆ ತುಂಬಾ ಜನ ಹೋಯ್ತಾರೆ, ನಾವು ಹೋಗಿ ಅಟ್ಯಾಕ್ ಮಾಡಿದ್ರೆ ಅವ್ರು ನಮ್ಮಳ ಅಟ್ಯಾಕ್ ಮಾಡ್ಬಿಡ್ತಾರೆ, ಬೆದರ್ಕೊಂಡೇ ಬಿಟ್ಟು. ನಮ್ಗೆ ಹಿಂದೆ ಒಂದು ಇಂಟರ್ವ್ಯೂ ಅಲ್ಲಿ ಚೆಕ್ ಪೋಸ್ಟ್ ಅಲ್ಲೇ ಬಿಟ್ರು ಅಂತ ಹೇಳಿದ್ರು. ಪೊಲೀಸರೇ ಬಿಟ್ರು, ಗಾಡಿ ನಮ್ದು ಅಂತ ಹೇಳಿ. ಅದಕ್ಕೆ ಅದೆಲ್ಲ ವೀರಪ್ಪನ್ ಗ್ಯಾಂಗ್ ಒಂದು 50 ಜನ, ಅದೆಲ್ಲ ಪಬ್ಲಿಕ್ ಒಂದು 50 ಜನ. ನೀವು ನಾವು ಸರ್ ಇದ್ರ ಗಾಡಿ ಒಟ್ಟಿಗೆ? ಗಾಡಿ ಇಲ್ಲ. ಅದನ್ನ ನೋಡಿ ಬಿಟ್ಬಿಟ್ರ? ಅವರು ಬಾಗ್ಲೇ ಬಿಚ್ಚಿಲ್ಲ. ಯಾರು? ತಲ್ಲಿ ಹೊರತು ಪೊಲೀಸ್ನವರು ಬಾಗ್ಲೇ ಬಿಚ್ಚಿಲ್ಲ. ಸ್ಕೂಲ್ ಬಾಗ್ಲೇ ಬಿಚ್ಚಿಲ್ಲ. ಗಾಡಿ ಹೋಯ್ತದ ಎಲ್ಲವನ್ನ ಅವ್ರನ್ನ ಚೆಕ್ ಮಾಡಿಲ್ಲ. ಒಂದು ಟಾರ್ಚ್ ಹೊಡೆದಪ್ಪ ನೋಡಿಲ್ಲ ನಮ್ಮಳ. ಬಾಗ್ಲೇ ಬಿಚ್ಚಿಲ್ಲ. ಅವತ್ ರಾತ್ರಿ ಮಾತ್ರ ನೀವು ಲೋಡ್ ಒಂದ್ ತಗೊಂಡೋದ್ರ? ಏನಾಯ್ತು ಮುಂದೆ? ಅದು ಲಾರಿ ಹೋಯ್ತಾ? ಹೋಯ್ತು ಬೆಂಗಳೂರಿಗೆ. ಆಮೇಲೆ ಮತ್ತೆ ನೀವು ಮುಂದೆ ಹೇಗೆ? ಅಲ್ಲಿ ಪಾಳಾರ್ ಕಡೆ ಹೋಗಿ ಅರ್ಧ ಜನ ಅಲ್ಲಿ ಇಲ್ಲಿಂದ ಊರಿನವ್ರು ಬಂದಿದ್ರಲ್ಲ, ಇವರೆಲ್ಲ ನೀವು ಅವ್ರವ್ರ ಮನೆಗೆ ಹೋಗಿ ಅವ್ರು ಇಲ್ಲಿ ಫಾರೆಸ್ಟ್ನವ್ರು 3 ಜನ ಹಿಡಿದು ಕಟ್ಟಿ ಇದು ಮಾಡಿದಾರೆ. ಅವರು ನೀವು ಎಲ್ಲ ಹೋಗಿ ಬಿಟ್ಬಿಡಿ ಹಂಗನ್ನ ವೀರಪ್ಪನ ಹೇಳಿ ಕಳ್ಸಿದ. ಅವ್ರೆಲ್ಲ ಈ ಕಡೆ ಬಂದ್ಬಿಟ್ರು. ನಾನು ವೀರಪ್ಪನ ಮಟ್ಟ ಆ ಕಡೆ ತಮಿಳ್ನಾಡು ಕಡೆ ಹೋಗ್ಬಿಟ್ಟ. ಗಾಡಿ ಇಲ್ಲಿ ಹೋಯ್ತದೆ, ನಾವು ಇವರೆಲ್ಲ ಹಿಂಗ ಹೋಯ್ತಾರೆ. ವೀರಪ್ಪನಿಗೆ ಆವಾಗ ಅಲ್ಲಿ ಮದ್ವೆ ಆಗಿ ಎಂತಿಲ್ಲ ಅಲ್ಲಿ ಆ ಕಡೆದಲ್ಲ. ಮದ್ವೆ ಹೇಗಾಯ್ತು ವೀರಪ್ಪ ಅಂತ ಹೇಳಿ? ಅದೇ ಲವ್ ಮ್ಯಾರೇಜ್ ಸರ್. ಇಲ್ಲಿ ಸಿಂಗಾಪುರದಲ್ಲಿ. ಇಲ್ಲಿಂದ ಸ್ಯಾಂಡ್ ಲೋಡ್ ಬಿಸಿನೆಸ್ ಮಾಡಕ್ ಬಂದಿದ್ರಲ್ಲ, ಆಗ ಬಂದ ಅಲ್ಲಿ ಈ ರೀತಿ ಒಂದು ಶಾಲೆ, ಚಿಕ್ಕ ಮನೆ ತಾವ ಅವರೆಲ್ಲ ಆರಾಮ್ ಮಾಡ್ಕೊಂಡಿದ್ರು. ಇವ್ರು ಹಂಗಂದಿದ್ರು. ಇಬ್ಬರಿಗೆ ಜಾಯಿಂಟ್ ಆಯ್ತು, ವೀರಪ್ಪನಿಗೆ ಮುತ್ತಲಕ್ಷ್ಮಿಗೆ. ಆಮೇಲೆ ಅದು ಹಂಗೆ ಇದಾಗಿ ಮ್ಯಾರೇಜ್ ಮಾಡ್ಕೊಂಡ್ರು. ಅಲ್ಲ ಅಲ್ಲಿ ಕಾಡು ಒಳಗೆ ಮದ್ವೆ ಆಯ್ತಾ? ಹೌದು, ನದಿ ಹತ್ರವೇ, ನದಿ ಕರೆಯಲ್ಲಿ. ನೀವು ಹೋಗಿದ್ರ? ಇಲ್ಲ ಸರ್, ನಾನು ಅವತ್ತು ತಿರುವನಂತಪುರ ಹೋಗ್ಬಿಟ್ಟೆ, ಕೇರಳ ತಿರುವನಂತಪುರ ಹೋಗ್ಬಿಟ್ಟೆ. ಇಲ್ಲಿ ಸ್ವಲ್ಪ ಲೋಡ್ ಕೊಟ್ಬಿಟ್ಟು, ಇಲ್ಲಿ ಕೊಡೋದು ದುಡ್ಡು ಕೊಡೋದು ಕಡಿಮೆ ಅನ್ಬಿಟ್ಟು ಒಂದು 4 ಲೋಡ್ ಅಲ್ಲಿ ಕೇರಳ ತುಂಬಿಸಿದ. ಅಲ್ಲಿ ಎಷ್ಟಿದ್ದೀವ್ರೆ? 170 ರೂಪಾಯಿ ಡೈರೆಕ್ಟ್ ಫ್ಯಾಕ್ಟ್ರಿ. ಅಲ್ಲಿ ಸಖತ್ ಬ್ಯಾಟ್ರಿ ಇದೆ ಸರ್. ಕೇರಳ ಮಲಪುರದಲ್ಲಿದೆ, ವಾಳೆಯಾರ್ಲಿದೆ. ನಾವು ಕೊಟ್ಟಿದ್ದು ಎರ್ಚಾಮದಿನ ಒಂದು ಊರಿದೆ, ವಾಳೆಯಾರ್ ಹತ್ರ, ಅದ್ರ ಕೊಟ್ಟಿದ್ದು. ತಿರುವನಂತಪುರದಲ್ಲಿದೆ, ತಿರುಚೂರ್ಲಿದೆ. ನಾವು ಕೊಟ್ಟಿದ್ದು ಎರ್ಚಾಮದಿನ ಒಂದು ಊರು, ಪೊಲ್ಲಾಚಿಲಿಂದ ಒಂದು 26 ಕಿಲೋಮೀಟರ್. ಸಖತ್ ಬ್ಯಾಟ್ರಿ ಸರ್, ಕೇರಳ ಒಳಗೆ ಸಖತ್ ಬ್ಯಾಟ್ರಿ ಇದೆ. 170. ಇಲ್ಲಿ ಬರೀ 32. ಕೇರಳಕ್ಕೆ ಹೆಂಗೆ ಶುರು ಆಗ್ತಾ ಇದ್ರ, ಅಲ್ಲಿ ಕುಂಡ್ರಿನ ಒಂದು ಜಾಗ ಇದೆ ತಮಿಳ್ನಾಡಲ್ಲಿ, ಸತ್ಯಮಂಗಲ ರೇಂಜ್ ಬರ್ತದೆ. ಅಲ್ಲಿ ಕೇರಳನವರು ಅಲ್ಲಿಂದ ಬಂದು ಮರ ಕಡ್ದು ಕೇರಳಕ್ಕೆ ಈ ರೀತಿ ತಲೆಮೇಲೆ ಎತ್ಕೊಂಡು ಹೋಗೋರು. ಅವ್ರು ತಗೊಂಡೋಗಿ ಅಲ್ಲಿ ತಲೆಮೇಲೆ ಎತ್ಕೊಂಡು ಹೋಗಿ ಕೊಟ್ರ ಅವ್ರಿಗೆ 300 ರೂಪಾಯಿ ಒಂದು ಕೆಜಿಗೆ ಕೊಡೋರು. ಇಲ್ಲಿಂದ ನಾವು ಹೋಗಿದಲ್ಲ, ವೀರಪ್ಪನ್ ಗ್ಯಾಂಗ್ ಹೋಯ್ತಲ್ಲ, ಗ್ಯಾಂಗ್ ಹೋಗ ಅವ್ರ 2 ಜನ ನಮ್ಮ ವೀರಪ್ಪನ್ ಗ್ಯಾಂಗ್ನವ್ರು ಹಿಡ್ಕೊಂಡ್ರು. ನೀವ್ ಇಲ್ಲಿ ಬಂದು ಗಂಧದ ಮರ, ಅವ್ರು ಮಲಯಾಳದಲ್ಲಿ ಮಾತಾಡ್ತಾರೆ, ಸ್ವಲ್ಪ ತಮಿಳ್ ಬರ್ತದೆ ಅವ್ರಿಗೆ. ಇವ್ರು ಒಂದು ಕಟ್ ಮಾಡಿ ಎತ್ಕೊಂಡು ಹೋಗುವಾಗ, ನೀವು ಯಾವ ಊರಿನವರು, ಯಾರಿಗೆ ಸ್ಯಾಂಡ್ಲ್ ಕೊಡ್ತೀರಾ, ನಿಮ್ಮ ಓನರ್ ಯಾರು ಹಂಗನ ವಿಚಾರಣೆ ಮಾಡುವಾಗ ನಾವು ಓನರ್ ಎಲ್ಲ ನಮ್ಗೆಲ್ಲ, ನಾವು ಡೈರೆಕ್ಟ್ ಫ್ಯಾಕ್ಟ್ರಿಗೆ ತಗೊಂಡು ಹೋಯ್ತಿವಿ ಹಂಗನ ಅವ್ರು ಹೇಳಿದ್ರು. ಕೇರಳ ಒಳಗೆ ಎಷ್ಟು ಬ್ಯಾಟ್ರಿ ಇದೆ, ಎಲ್ಲಿ ಜಾಗ ಇದೆ. ಅವರು ಬಂದ ಒಂದು 10 ಸೀಟ್ ಬಂದಿದ್ದಾರೆ. 10 ಜನ ಒಳಗೆ ಮೀದೆಲ್ಲ ಇವರು ನೋಡ್ಬಿಟ್ಟು ಫಾರೆಸ್ಟ್ನವ್ರು ಬಂದ್ಬಿಟ್ರು, ಓಡೋಗ್ಬಿಟ್ರು. 2 ಜನ ಮಟ್ಟ ಸಿಕ್ಕಾಕೊಂಡ್ರು. ಇವ್ರ ಕಾಗಿ ಡ್ರೆಸ್ ನೋಡ್ಬಿಟ್ಟು ಅವರೆಲ್ಲ ಬೆದರ್ಕೊಂಡು ಓಡ್ಬಿಟ್ರು. 2 ಜನ ಮಟ್ಟ ಅವಲ್ಲ 10 ಜನ ಬಂದಿದ್ರಲ್ಲ, ಅವಲ್ಲ 2 ಜನ ಸಿಕ್ಕಾಕೊಂಡ್ರು. ಆ 2 ಜನ ವೀರಪ್ಪನ್ ಗ್ಯಾಂಗ್ನವರು ಹಿಡ್ಕೊಂಡು ಬಂದು, ನೀವು ಎಲ್ಲಿ ಮಾರ್ತೀರಾ, ನಮ್ಗೆ ಆ ಜಾಗ ತೋರ್ಸ್ಕೊಡಿ, ನಿಮ್ಗೆ ಯಾರು ಓನರ್ನ ಕೇಳುವಾಗ, ನಮ್ಗೆ ಓನರ್ಲ ಯಾರೆಲ್ಲ ನಾವೇ ಓನರು, ನಾವೇ ತಗೊಂಡು ಡೈರೆಕ್ಟ್ ಫ್ಯಾಕ್ಟ್ರಿ ಎಲ್ಲ ಕೊಡ್ತೀವಿ ಹಂಗನೇ ಹೇಳಿದ್ರು. ನಿಮ್ಗೆ ಎಷ್ಟು ದುಡ್ಡು ಕೊಡ್ತಾರೆ, ಕಿಲೋಗೆ ಎಷ್ಟು ದುಡ್ಡು ಕೊಡ್ತಾರೆ? ಅದನ್ನ 300 ರೂಪಾಯಿ ಕೊಡ್ತಾರೆ. ಮಲಯಾಳ್ಸ್ ವೀರಪ್ಪನಿಗೆ ಹೇಳ್ತಾರೆ, 300 ರೂಪಾಯಿಗೆಲ್ಲ ನೀವು ಓಡಿಸ್ಬೇಡಿ, ನೀ ತಲೆ ಮೇಲೆ ಹೊತ್ಕೊಂಡು ಹೋಗ್ಬೇಡಿ, ಗಾಡಿಲಿ ಲಾರಿಲ ಹತ್ಕೊಂಡು ಹೋಗ್ಬಿಡೋಣ, ನಮ್ ಜೊತೆಗೆ ಬಂದ್ಬಿಡಿ, ನಮ್ಗೆ ಜಾಗ ಮಟ್ಟ ತೋರ್ಸ್ಕೊಡಿ ಹಂಗನೇ ಹೇಳಿದ್ರು ವೀರಪ್ಪ. ಆಯ್ತು ಸರ್ ತೋರ್ಸ್ಕೊಡ್ತೀನಿ ನಾವು ಒಪ್ಕೊಂಡಿದ್ದ ಕಡೆ ಇವ್ರು ಯಾರು ವೀರಪ್ಪನ ಗ್ಯಾಂಗ್ಲ ಇರೋರು ಯಾರು ಹೋಗಿಲ್ಲ, ನನ್ನ ಮಟ್ಟಿಗೆ ಕಳ್ಸಿದ್ರು. ಯಾಕಂದ್ರೆ ಅವತ್ತು ತಮಿಳದ ಸ್ವಲ್ಪ ಓದೋದಕ್ಕೆ ಅವ್ರಿಗೆ ಶ್ರಮ, ಅಷ್ಟು ಸಿಟಿ ಒಳಗಡೆ ಓಡಾಡಿ ತಿರುಗಾಡೋದಕ್ಕೆ ಅವ್ರಿಗೆ ಸ್ವಲ್ಪ ಬೆದರಿಕೆ. ವೀರಪ್ಪನ್ ಗ್ಯಾಂಗ್ಲ ಇದೆ ಅವ್ರಿಗೆ ಹೆದರಿಕೆ. ನಾನೇ ಬೆಂಗಳೂರಲ್ಲಿ ಓಡಾಡಿ ಈ ವಿಧದಲ್ಲಿ ನಮಗ್ ಗೊತ್ತು, ಯಾರು ಹೋಟ್ಲ ಹೋದ್ರೆ ಯಾರು ಹೋಟ್ಲ ಬರ್ಬೋದು ಅನ್ಬಿಟ್ಟು ನನ್ನ ಅವ್ರ ಜೊತೆಲಿ ಕಳ್ಸಿದ್ರು. ಹೋಗಿ ನೋಡ್ಕೊಂಡು ಬಾ ಜಾಗ ಹಂಗನು.
ಬ್ಯಾಟ್ರಿ ಎಲ್ಲ ಅದು ಮಾಡ್ಕೊಂಡು ಬಾ ಹಂಗನ್ನು ನನ್ನ ಕರ್ಕೊಂಡು ಹೋದ್ರು ಹೇಗೆ ಹೋಗುದು ನೀವು? ಬಸ್ಲಿ ಅವ್ರು ಬಸ್ಲಿ ಕರ್ಕೊಂಡು ಹೋದ. ಬಸ್ಲಿ ಕರ್ಕೊಂಡು ಹೋಗಿ ಇಲ್ಲಿಂದ ಪಾಳಾರ್ಲಿಂದ ಮೇಟೂರ್ಲಿಂದ ಈರೋಡ್, ಈರೋಡ್ಲಿಂದ ಕೋಯಂಬತ್ತೂರ್ಲಿಂದ ಪಾಲಕ್ಕಾಡ್ಲ ಹೋಗುವಾಗ ನೈಟ್ 10 ಗಂಟೆ ಆಯ್ತು. ಅಲ್ಲೇ ಒಂದು ಲಾಡ್ಜ್ ಎಲ್ಲ ರೂಮ್ ಬೆತ್ತು ಮಲಿಕೊಂಡ್ಬಿಟ್ಟು ಬೆಳಗ್ಗೆ ಕರ್ಕೊಂಡು ಹೋಯ್ರು, ಮಲಪುರ ಕರ್ಕೊಂಡು ಹೋದ್ರು. ಅಲ್ಲಿ ಹೋಗಿ ಜೀಪ್ ಅವರದ್ದು ಜೀಪ್ ಎಲ್ಲ ಇದೆ. ಆಗ ಅವಳ ಸೆಲ್ ಇಲ್ಲ, ಈ ಲ್ಯಾಂಡ್ ಲೈನ್ ಫೋನ್ ಮಾಡಿದ್ರು. ಒಬ್ಬ ಜೀಪ್ ಎತ್ಕೊಂಡು ಬಂದಿದ್ದ. ಆ ಜೀಪ್ಲಿ ಕರ್ಕೊಂಡು ಓಡಾಡಿದ್ರು, ಫ್ಯಾಕ್ಟ್ರಿ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋಗಿ ತೋರಿಸಿದ್ರು. ನಾವು ಹೋಗಿ ಅಲ್ಲಿ ಮಲಯಾಳ ನಮಗ್ ಗೊತ್ತಿಲ್ಲ, ಅವರೇ ಮಾತಾಡೋರು ಮಲಯಾಳದಲ್ಲ. ಎಷ್ಟು ದುಡ್ಡು ಕೊಡ್ತೀರಾ, ಲಾರಿಲ ಬಂದ್ರೆ ಎಷ್ಟು ಕೊಡ್ತೀರಾ, ನಮಗ್ ಒಂದು 300 ರೂಪಾಯಿ ಕೊಡ್ತೀರಾ, ಗಾಡಿ ತುಂಬಾ ತಕೊಂಡ್ ಬಂದಿದ್ರೆ ಎಷ್ಟು ಕೊಡ್ತೀರಾ, ಹಂಗನ ಮಾತಾಡೋರು. ಮಾತಾಡ್ಬಿಟ್ಟು ಆಮೇಲೆ ನಮಗ್ ತಮಿಳ್ ಅದು ಮಾಡಿದ್ರು, ಟ್ರಾನ್ಸ್ಲೇಟ್ ಮಾಡಿದ್ರು. ಇಷ್ಟು ಕೊಡ್ತೀವಿ ಅಂತ ಹೇಳ್ತಾರೆ ಹಂಗನ್ಬಿಟ್ಟು. ಆಮೇಲೆ 100-170 ಹಂಗನ್ ಮಾತಾಡ್ಕೊಂಡಿದ್ರು ಮತ್ತೆ ಬ್ಯಾಟ್ರಿನವರೆಲ್ಲ. ಇಲ್ಲಿ ವಾಳೆಯಾರ ಹತ್ರ ಒಂದು ಬ್ಯಾಟ್ರಿ ಇದೆ, ನಾವು ಸರಕು ಕೊಟ್ಟಿದ್ದ ಬ್ಯಾಟ್ರಿ. ಆ ಬ್ಯಾಟ್ರಿನವ್ರು 170 ಕೊಡ್ತೀವಿ, ನಮ್ಗೆ ಕೊಡಿ ಹಂಗನ್ ಹೇಳಿದ್ರು. ಸರ್ ಆಯ್ತು ನಾವು. ಅವ್ರು ಏನ್ ಮಾಡ್ತಾ ಇದ್ರು ಗಂಧ ತಗೊಂಡು? ಅದೇನ್ ಮಾಡ್ತಾರೆ ಅದ್ರ ಸರ್, ಈ ರೀತಿ ಉದ್ದ ಮಾರ ಅದೆಲ್ಲ ಇದೇನ್ ಮಾಡ್ತಾರೆ, ಪೂರ ಪೀಸ್ ಮಾಡ್ತಾರೆ. ಪೀಸ್ ಮಾಡ್ಬಿಟ್ಟು ಒಂದು ಇದನ್ನ ಕೊಡ್ತಾರೆ, ಅರವೆ ಮಾಡ್ತಾರೆ, ಪೂರ ಪುಡಿ ಮಾಡ್ತಾರೆ. ಪುಡಿ ಮಾಡಿ ಈ ಒಂದು ದೊಡ್ಡ ಪೈಲರ್ ಇದೆ, ಹೌದು. ಆ ದೊಡ್ಡ ಪೈಲರ್ಲ 2 ಪೈಪ್ ಬರ್ತದೆ ಸರ್. ಅದಿಲ್ಲ ಇನ್ನ 2 ಪೈಪ್ ಇದೆ. ಒಂದು ಗೇಟ್ ವಾಲ್ ಇದೆ, ಆ ಗೇಟ್ ವಾಲ್ ಓಪನ್ ಮಾಡಿದ್ರ ಆ ಕಡೆ ಒಂದು ಇಷ್ಟು ತಪ್ಪ ಒಂದು ಮಿಷಿನ್ ಇದೆ. ಆ ಮಿಷಿನ್ ಒಳಗಡೆ ಬಿಸಿ ನೀರು, ಈ ಪೌಡ್ರ್ 2 ಒಂದ ಹೋಯ್ತದೆ. ಅಲ್ಲಿ ಒಂದ ಹೋಗಿ ಆ ಮಿಷಿನ್ ನುಗ್ತದೆ. ನುಗ್ಗಿದ ಒಂದು ಕಡೆ ಅದಲ್ಲಿಂದ ಡಿವೈಡ್ ಮಾಡ್ತದೆ ಆ ಮಿಷಿನ್. ಒಂದು ಕಡೆ ನೀರು, ಒಂದು ಕಡೆ ಖಾಲಿ ಪೌಡ್ರ್, ಒಂದು ಕಡೆ ಆಯಿಲ್ ತೈಲ ಸಪರೇಟ್ ಬರ್ತದೆ. ತೈಲ 1 ಲೀಟರ್ ಆವಾಗ 40,000 ರೂಪಾಯಿ ಗಂಧದ ಎಣ್ಣೆ. 32 ಕೆಜಿಗೆ 32 ಕೆಜಿ ಗಂಧದ ಮರ ಅರ್ಧ ಪುಡಿ ಮಾಡಿ ಅರ್ಧ ಇದು ಮಾಡಿದ್ರ 1 ಲೀಟರ್ ಆಯಿಲ್ ಬರ್ತದೆ. ಅದು ಎಲ್ಲಿ ಕಳಿಸ್ತಾರ ಗಂಧದ ಎಣ್ಣೆ? ಬಾಂಬೆಯಿಂದ ವಿದೇಶ, ಹೊರಗಿನ ದೇಶಕ್ಕೆ ಹೋಗುತ್ತೆ. ಕಾರಿನ ಹೋಯ್ತದೆ. ಅಂತದ್ ಎಷ್ಟು ಫ್ಯಾಕ್ಟ್ರಿ ಇತ್ತ ಅಲ್ಲಿ? ನಾವು ನೋಡಿದ ಒಂದು 5 ಫ್ಯಾಕ್ಟ್ರಿ ನೋಡಿದ ಸರ್. ಅದಕ್ಕೆ ಸರ್ಕಾರದಿಂದ ಪರ್ಮಿಷನ್ ಇದೆ. ಅವ್ರು ಏನ್ ಮಾಡ್ತಾರೆ ಅದ್ರ ಸರ್, ಇಲ್ಲಿ ಫಾರೆಸ್ಟ್ನವರು ಸೀಸ್ ಮಾಡಿ ಮಡಗಿದಾರಲ್ಲ, ಅದ ಒಂದು ಅವ್ರು ಹೇಳತ್ತಲ್ಲ ಎತ್ಕೊಳ್ತಾರೆ. ನೀವು ಒಂದು ಬ್ಯಾಟ್ರಿ ಮಡಗಿಕೊಂಡಿದ್ದೀರಾ, ನೀವ್ ಏನ್ ಮಾಡ್ತೀರಾ, ಇಲ್ಲಿ DF ಆಫೀಸ್ ಹೋಗಿ ಟೆಂಡರ್ ಬಿಡ್ತಾರೆ. ಆ ಟೆಂಡರ್ ಹೋಗಿ ನೀವೊಂದು 50 ಕೆಜಿ ಒಂದು 5 ಟನ್ ಟೆಂಡರ್ ಎತ್ಕೊಂಡು ಬಂದ್ ಬಿಡ್ತೀರಾ. ಅದೇ ಗವರ್ಮೆಂಟ್ ಪರ್ಮಿಷನ್ ಎತ್ಕೊಂಡು ಬಂದು ನಿಮ್ಮ ಫ್ಯಾಕ್ಟ್ರಿಯಲ್ಲಿ ಮಾಡಿಕೊಂಡು ಅದೇ ಒಂದು 200 ಕೆಜಿ ಅರವೆ ಮಾಡಿದ್ರ ಇಲ್ಲಿ ಕಳ್ಳತನವಾಗಿ ಬರ್ತದಲ್ಲ, ಇದು 2 ಟನ್ 3 ಟನ್ ಇದು ಮಾಡ್ಬಿಡ್ತೀರಾ. ಅರವೆ ಮಾಡಿ ಕಳ್ಸಿಬಿಡ್ತಾರೆ. ನಿಮ್ಮನ್ನ ಬಂದು ಹಿಡಿದು ಇದು ಮಾಡಿದ್ರ ಹೆಂಗ್ ಇದು ಮಾಡಿದ ಅಂತ ಕೇಳಿದ್ರ, ನೋಡಿ ಸರ್ ನಿಮ್ ತಾವೇ ಪರ್ಮಿಷನ್ ತಗೊಂಡಿದೀವಿ, ನಿಮ್ಮ ತಾವೇ ಟೆಂಡರ್ ಎತ್ಕೊಳ್ತೀವಿ, ಅದೇ ಆಯಿಲ್ ಇದು. ಹಿಡಿದಿರೋ ಗಂಧದ ಇದನ್ನೇ ಇದ್ರದ್ದು ಆಯಿಲ್ ತೆಗೆದಿದೆ ಅಂತ ಹೇಳ್ತಾರೆ. ಆದ್ರೆ ಕಳ್ಳ ಮಾರ್ಗದಿಂದ ನಿಮ್ಮ ಹತ್ರ ತಗೊಳ್ತಾರೆ. ಹೌದು. ಎರ್ಚಾಮದಿನ ಒಂದು ಊರು ಬರ್ತದೆ ಸರ್, ಪೊಲ್ಲಾಚಿಲಿಂದ 26 ಕಿಲೋಮೀಟರ್ ಹೋದ್ರ, ಒಂದು ಎರ್ಚಾಮದಿಲಿಂದ ಒಂದು 3 ಕಿಲೋಮೀಟರ್ ಹೋದ್ರ ಕೆಲ್ಜಾಂಬಾರ್ನ ಒಂದು ಜಾಗ ಬರ್ತದೆ. ಅಲ್ಲಿ ಮನೆ ಎಲ್ಲ ಇದೆ, ಊರ್ಲಂದೆ ಅಲ್ಲಿ ಇರುವುದು ಬ್ಯಾಟ್ರಿ. ಕೇರಳದಲ್ಲಿ ಮಿಲ್ ಎಲ್ಲ ತೋರಿಸಿದ್ರು, ಫ್ಯಾಕ್ಟ್ರಿ ಎಲ್ಲ ತೋರಿಸಿದ್ರು. ಅವ್ರಿಗೆ ಹೆದರಿಕೆ ಇತ್ತ ನಿಮ್ಮದು? ಇಲ್ಲ ಸರ್, ಅವರು ಎದುರ್ಕೊಂಡಿಲ್ಲ, ನಾವು ಎದುರ್ಕೊಂಡಿಲ್ಲ. ಅದೇ ಸರ್, ಅವ್ರು BA ಓದಿದ್ದಾರೆ. ಅವ್ರು ಕೆಲ್ಸಕ್ಕೆ ಹೋಗ್ಬೇಕಾದ್ರ ದುಬೈ ಎಲ್ಲ ಹೋಗ್ಬೋದು. ಅವ್ರಿಗೆಲ್ಲ ಕೆಲ್ಸ ಸಿಕ್ಕಿಲ್ಲ, ನಾವೆಲ್ಲ ಅಪ್ಲೈ ಮಾಡಿದ್ವಿ ಅಂದ್ಬಿಟ್ಟು ತೋರಿಸಿದ್ರು. ಖರ್ಚಿಗೆ ದುಡ್ಡಿಲ್ಲ, ಏನ್ ಮಾಡುವುದು, ಅದರಿಂದ ಈ ಕನ್ನಡ ಗಾಡಿ ಬಂದ್ಬಿಟ್ಟಿದೆ ಹಂಗನೆ ಹೇಳ್ಕೊಂಡಿದ್ರು. ಮಾತಾಡ್ಕೊಂಡು ಬಂದ್ಬಿಟ್ಟ. ಅವ್ರು ಅಲ್ಲಿ ಬಿಟ್ಬಿಟ್ಟು ನಾ ಬಂದ್ಬಿಟ್ಟು ಅಲ್ಲಿ ಒಬ್ಬರು ನಮ್ಗೆ ಪರಿಚಯ, ಒಂದು ಮನೆಯವರ ಪರಿಚಯ ಮಾಡ್ಕೊಟ್ಟಿದ್ರು. ಆ ಮಿಲ್ಗೆ ಹೋಗಿ ಮಾತಾಡಿದಲ್ಲ, ಆ ಮಿಲ್ಲಕ್ಕೆ ಒಂದು ಬ್ರೋಕರ್ ಇದಾರೆ. ಅವ್ರ ಮನೆ ಎಲ್ಲ ನನಗೆ ತೋರಿಸ್ಕೊಟ್ಟಿದ್ರು. ಆ ಫ್ಯಾಕ್ಟ್ರಿಲಿಂದ ಒಂದು ಬ್ರೋಕರ್, ಇದೇ ನಮ್ಮ ಮನೆ, ನೀ ಯಾವತ್ತು ಲೋಡ್ ತುಂಬಿಕೊಂಡು ಬಂದಾಲ ಇಲ್ಲಿ ಬಾ, ನಾನ್ ಕರ್ಕೊಂಡು ಹೋಗ್ತೀನಿ, ಚೆಕ್ ಪೋಸ್ಟ್ ಇಲ್ಲಿ ನಾನ್ ನೋಡ್ಕೊಳ್ತೀನಿ ಹಂಗನೆ ಹೇಳಿದ್ರು. ಸರ್ ಅವ್ರ ಹೆಸರು ಬೇಬಿ, ಅವ್ರ ಮನೆ ನಂಗೆ ಗೊತ್ತು. ರೂಟ್ಲ ನಾನು ನೋಡ್ಕೊಂಡು ಬಂದಿದ್ದ ಕಡೆ ಬಂದು ವೀರಪ್ಪನ ತಾವ ಹಿಂಗೆ ಇದೆ ಹಂಗನೆ ಹೇಳ್ದೆ. ಈ ರೀತಿ 170 ರೂಪಾಯಿ ಕೊಡ್ತೀನಿ ಹೇಳ್ತಾರೆ, ಇಲ್ಲಿ ಬೇರೆ 32 ರೂಪಾಯಿ ಕೊಡ್ತಾರೆ. ಈ ದುಡ್ಡು ನಮ್ಗೆ ಸಾಲ ಅಲ್ಲ, ಇಲ್ಲಿ ಓಡಿಸ್ಬಿಡೋಣ ಹಂಗನೆ ಹೇಳ್ದೆ. ಈ ಕಡೆ ತಿರುಗಿಸ್ಬಿಟ್ಟ. ಇಲ್ಲಿ ಹೋಗಿದ್ದು ಒಂದು 4 ಲೋಡ್, ಆಮೇಲೆ ಸ್ಯಾಂಡ್ ಲೋಡ್ ಇಲ್ಲ. ಸ್ಯಾಂಡ್ ಲೋಡ್ ಇದ್ದಿದ್ದು ಅಲ್ಲಿ ಪಾಳಾರ್ಲ 2 ಸ್ಟೇಟ್ ಇದು ಮಾಡಿದ್ರಲ್ಲ, 70 ಟನ್ ಏನೋ ಸೀಸ್ ಮಾಡಿ ಇದು ಮಾಡಿದ್ರಲ್ಲ, ಡಿವೈಡ್ ಮಾಡ್ಕೊಂಡು. ವೀರಪ್ಪನ ಗ್ಯಾಂಗ್ ಅವರೆಲ್ಲ ಒಂದು ಏರಿಯಾ 70 ಟನ್ ಮಾಲ್ ಒಳಗಿಟ್ಟಿದ್ರ, ಕಾಡು ಒಳಗಡೆ ಇಟ್ಟಿದ್ರು. ವೀರಪ್ಪನ ಗ್ಯಾಂಗ್ ಇಟ್ಟಿದ್ದು ಅಲ್ಲಿ ಎಲ್ಲ ತಗೊಂಡ್ ಬಂದು ಮಕ್ಕಳು ಹಾಕಿದ್ರಲ್ಲ, ಅದೆಲ್ಲ ಒಂದೇ ಜಾಗ ತಂದು ಹಾಕಿದೆ. ವೀರಪ್ಪನ್ ಕಾಡು ಒಳಗಡೆ, ಕಾಡು ಒಳಗಡೆ, ಆ ಕಡೆ ತಮಿಳ್ನಾಡು, ಈ ಕಡೆ ಕರ್ನಾಟಕ, ಪಾಳಾರ್ಲೆ ಮೇಲೆ ಸಿಲವಕಲ್ಲ ಅನ್ಸಲಿ ಒಂದು ಜಾಗ ಇದೆ, ಅಲ್ಲಿ ಮಾಡಿಕೊಂಡಿದ್ದೇವ್ರು.
ಈಗಲೇ ಪೊಲೀಸ್ನವ್ರಿಗೂ ವೀರಪ್ಪನಿಗೂ ಸ್ವಲ್ಪ ಫೈಟ್ ನಡೆದಿತ್ತು. ಯಾಕೆ? ಪೊಲೀಸ್ನವ್ರು ಫಾರೆಸ್ಟ್ನವ್ರು ಈ ಗಂಧದ ಮರ ಎಲ್ಲ ವೀರಪ್ಪನ ಗ್ಯಾಂಗ್ ಕಡಿತಾರೆ ಅನ್ಬಿಟ್ಟು ಅವ್ರು ಬರೋದು, ಇವ್ರು ಅವ್ರಿಗೆ ಕೊಡಬಾರ್ದು ಅನ್ಬಿಟ್ಟು ಇವ್ರು ಹೊಡೆಯವರು ಅವ್ರು ಹೊಡೆಯವರು ಫೈರಿಂಗ್ ನಡೆದಿದ್ದು. ಆ ಫೈರಿಂಗ್ ನಡೆದು ಅವರು ಬೆಳಿಗ್ಗೆ 6 ಗಂಟೆಗೆ ಬಂದ 8:30 ಗಂಟೆ 10 ಗಂಟೆಗೆ ಬಂದ್ಬಿಡೋರು. ಇವರೆಲ್ಲ ಊಟ ಮಾಡ್ಕೊಂಡು ರೆಡಿ ಮಾಡ್ಬಿಡೋರು. ಈ ರೀತಿ ಒಂದೇ ಆ ಕಡೆ ಬಂದಿದ್ರೆ ತಮಿಳ್ನಾಡು ಒಂದೇ ಮಣ್ ರೋಡ್, ಈ ಕಡೆ ಬಂದಿದ್ರೆ ಕರ್ನಾಟಕ. ಇದು ಕರ್ನಾಟಕ ಬಾರ್ಡ್ರಿ, ಇದು ತಮಿಳ್ನಾಡು ಬಾರ್ಡ್ರಿ. ಇದ್ರಲ್ಲಿ ಎರಡಕ್ಕೂ ಪಾಳಾರೆ ಬಾರ್ಡ್ರಿ. ಈ ಕಡೆ ತಮಿಳ್ನಾಡು, ಈ ಕಡೆ ಕರ್ನಾಟಕ. ಈ ಇದ್ರಲ್ಲಿ ಪಾಳಾರೆ ಆರು ಬರ್ತದೆ, ನದಿ ಬರ್ತದೆ. ಇವ್ರು ಕರ್ನಾಟಕ ಅವರು ಫಾರೆಸ್ಟ್ನವ್ರು ಪೊಲೀಸ್ನವ್ರು ಬಂದಿದ್ರ ಸರಿ, ಇವ್ರೇನ್ ಮಾಡುದು ದೊಡ್ಡ ದೊಡ್ಡ ಕಲ್ಲು ಕುಂಡುಗಳೆಲ್ಲ ಪಾರಿಗಳೆಲ್ಲ ಎತ್ತರ ಹೋಟ್ಲ ಮಡಗ್ಬಿಡೋದು ರೋಡಲ್ಲಿ. ಇವರೆಲ್ಲ ಪೊಲೀಸ್ನವರೆಲ್ಲ ಕಲ್ಲೆಲ್ಲ ಇದು ಮಾಡೋರು, ತೆಗೆದ್ಬಿಟ್ಟು ಬರೋದು ಹೊರಗಡೆ. ಇವ್ರೇನ್ ಮಾಡೋರು, ವೀರಪ್ಪನ ಗ್ಯಾಂಗ್ನವರು ಬೆಟ್ಟದ ಮೇಲೆ ಎಲ್ಲ ಯಾವುದೋ ಒಂದು ಮರವಾನ ಜಾಗ ನಿಂತ್ಕೊಳ್ಳೋದು. ಅಲ್ಲಿ ನಿಂತ್ಕೊಂಡು ಅವ್ರು ಹೊಡೆಯೋದು, ಗಾಡಿ ಬರುವಾಗ ಹೊಡೆಯೋದು. ಅವ್ರನ್ನ ಗಾಡಿಯಲ್ಲಿ ನಿಂತ್ಕೊಂಡೆ ಇವರು ಹೊಡೆಯೋದು. ಹಿಂಗೆ ಒಂದು 15 ದಿವಸ ಫೈರಿಂಗ್ ನಡೆದಿದ್ದು. ಪೊಲೀಸ್ನವ್ರು ಫಾರೆಸ್ಟ್ನವ್ರು ಫೈರಿಂಗ್ ನಡೆದಿದ್ದು. ಆಮೇಲೆ ಸ್ಯಾಂಡ್ ಲೋಡ್ ಇರುವಾಗವೇ ಪೊಲೀಸ್ನವ್ರು ಬಂದು ಅಟ್ಯಾಕ್ ಮಾಡ್ಕೊಂಡ್ರು. ಒಂದು 100 ಅಡಿ ವ್ಯತ್ಯಾಸದಲ್ಲೇ ಸ್ಯಾಂಡ್ ಲೋಡ್ ಎಲ್ಲ ವೀರಪ್ಪನ ಇಟ್ಟಿದ್ದಾರೆ. ಈ ಪೊಲೀಸ್ನವ್ರು ಬಂದ್ಬಿಟ್ರು. ಇವ್ರು ಬಂದಿದ್ದ ಅಲ್ಲಿ ಏನ್ ಮಾಡ್ಬಿಟ್ಟು ಕೊಕನಟ್ ಆಯಿಲ್ ಬರ್ತದಲ್ಲ, ಗೊಬ್ಬರ ಎಣ್ಣೆ, ಅದೆಲ್ಲ ವೀರಪ್ಪನ ಗ್ಯಾಂಗ್ ಅವರು ಖಾಲಿ ಮಾಡಿ ಎಂಟಿ ಡಿನ್ನೆ ಕೆಳಗಡೆ ಹಾಕ್ಬಿಟ್ರು. ಅದು ಎತ್ತು ಒಂದು ಕೋಲ್ ನೆಟ್ಟು ಈ ಕೋಲ್ ಓಡ ಎಲ್ಲ ಡಿನ್ನೆ ಮಾಡಿಸ್ಬಿಟ್ಟು ಇವರೆಲ್ಲ ಟ್ರೈನಿಂಗ್ ತುಂಬಾ ಅದೆಲ್ಲ ಗನ್ನೆಲ್ಲ ಹೊಡ್ಕೊಂಡಿದ್ರು, ಗುರಿ ನೋಡಿಕೊಂಡಿದ್ರು. ಆವಾಗ ವೀರಪ್ಪನ ಗ್ಯಾಂಗ್ ಯಾರು ಅವ್ರ ಇದು ಮಾಡಿಲ್ಲ. ಈ ಆಮೇಲೆ ಏನ್ ಮಾಡಿದ್ದಾರೆ, ಸ್ಯಾಂಡ್ ಲೋಡ್ ಇರುವ ಜಾಗ ಪಕ್ಕ ಹೋಗುವಾಗ ವೀರಪ್ಪನ ಗ್ಯಾಂಗ್ನವರು ಈ ಪೊಲೀಸ್ನವ್ರ ಮೇಲೆ ಫೈರ್ ಮಾಡ್ಬಿಟ್ರು. ಅವ್ರಿಗೆ 2 ಜನಕ್ಕೆ 3 ಜನಕ್ಕೆ ಏಟ್ ಬಿದ್ಬಿಡ್ತು. ಏಟ್ ಬಿದ್ದ ತಕ್ಷಣ ಏಟ್ ಬಿದ್ದು ಅಂದ್ಬಿಟ್ಟು ಅವ್ರು ಏನ್ ಮಾಡ್ಬಿಟ್ಟು 7 ಜೀಪ್ ಅವಾಗ ಬಂದಿದ್ದು. ಅವಾಗ ಯಾರು ಬಂದಿದ್ರನ್ನ ವಿಪಿನ್ ಗೋಪಾಲಕೃಷ್ಣ SP ಮೈಸೂರವರು, ಮೈಸೂರಲ್ಲಿ ಅವಾಗ ಅವ್ರಿಗೆ ಡ್ಯೂಟಿ. ಅವರೇ ಅವ್ರ ಜೊತೆಲಿ ಬಂದಿದ್ರು, ಪೊಲೀಸ್ನವ್ರ ಜೊತೆಲಿ ಬಂದಿದ್ರು. ಆ ಜೀಪ್ ಎತ್ಕೊಂಡು ಏಟ್ ಬಿದ್ದವರೆಲ್ಲ ಎತ್ತು ಜೀಪ್ ಹಾಕೊಂಡು ಮೈಸೂರೇ ಹೋದ್ರ ಕೊಳ್ಳಾಗಳ ಹೋದ್ರ ಗೊತ್ತಿಲ್ಲ. 3 ಜನ ಬಿದ್ದಿದೆ, 2 ಜನ ಬಿದ್ದಿದೆ ಗೊತ್ತಿಲ್ಲ. ಪೊಲೀಸ್ನವ್ರಿಗೆ ಇವ್ರು ಹೊಡೆದ್ಬಿಟ್ರು, ವೀರಪ್ಪನ ಗ್ಯಾಂಗ್ನವ್ರು ಹೊಡೆದ್ಬಿಟ್ರು. ನಾವು ಅಲ್ಲಿ ಇದ್ದೀವಿ, ನಾವು ಬೇರೆ ಕಡೆ ಇದೀವಿ. ನೋಡಿ ಹೆಂಗಿದ್ರೆ ಒಂದು 100 ಅಡಿ ವ್ಯತ್ಯಾಸದಲ್ಲಿದೆ. ಈ ಪೊಲೀಸ್ನವರೆಲ್ಲ ಬಂದ್ಬಿಟ್ರು, ನಾವು ಇಲ್ಲಿದ್ದೀರ ಹೊಡೆದ್ ಬಿಡ್ತಾರೆ ಅಂದ್ಬಿಟ್ಟು ನಾವೆಲ್ಲ ಬೆದರ್ಕೊಂಡೆ ಸ್ವಲ್ಪ ಹತ್ರ ದೂರ ಹೋಗ್ಬಿಟ್ಟು ಅವತ್ತು ವೀರಪ್ಪನ ಜಾಗ ಆ ಜಾಗಗಳು ಇಲ್ಲ. ಅವತ್ತು ವೀರಪ್ಪನ ಸಿಂಗಾಪುರದಲ್ಲಿದ್ದ, ಆ ಜಾಗಗಳು ಇಲ್ಲ. 2 ಜನ ಬಂದಿದ್ರು ಆ ಕಡೆ ಪಲ್ಲತ್ಗೆ, ಆ ಕಡೆ ಹೊಡೆದ್ಬಿಟ್ರು ಪೊಲೀಸ್ನವ್ರೆ. ಇವ್ರಿಗೆ 2-3 ಜನ ಏಟ್ ಬಿದ್ದು ಬಿಡುದು. ಇವ್ರೇನ್ ಮಾಡ್ಬಿಟ್ರು, ಏಟ್ ಬಿದ್ದ ಜನಗಳೆಲ್ಲ ಎತ್ಕೊಂಡು ಮೈಸೂರು ಹೋದ್ರ, ಅಲ್ಲ ನಗರ ಹೋದ್ರ, ಎಲ್ಲಿ ಹೋದ್ರ ಗೊತ್ತಿಲ್ಲ ಹೋಗ್ಬಿಟ್ರು. ಆಮೇಲೆ ಏನ್ ಮಾಡ್ಬಿಟ್ರು, ಪೊಲೀಸ್ನವರೆಲ್ಲ ಬರ್ತಾರೆ, ಹೆಂಗ ಆಯ್ತು ಅಂದ್ಬಿಟ್ಟು ವೀರಪ್ಪನಿಗೆ ಸುದ್ದಿಯಲ್ಲಿ ಕಳ್ಸಿದ್ರು. ವೀರಪ್ಪ ಇಲ್ಲಿಂದ ಒಂದು 100-200 ಜನ ಕರ್ಕೊಂಡು ಬಂದಿದ್ದ. ಇಲ್ಲಿ ಊರು ತಮಿಳ್ನಾಡು ಕಡೆಯಿಂದ 100 ಜನ ಕರ್ಕೊಂಡು ಬಂದಿದ್ದ. ಅವ್ರ ತಾವಲ್ಲ ತುಪ್ಪಾಗಿಲ್ಲ ಬಂದ ಆ ಸ್ಯಾಂಡ್ ಲೋಡ್ ಅಲ್ಲಿ ಆ ಸ್ಪಾಟ್ ಇರುವುದು ಎತ್ತು ಇನ್ನೇ ಒಂದು 2 ಕಿಲೋಮೀಟರ್ ಒಳಗಡೆ ತಗೊಂಡು ಮಾಡ್ಬಿಟ್ಟು ಕಂದದ ಗಡ್ಡೆ ಹತ್ತಿರ ಇದ್ದ. ಹೌದು. ಆಮೇಲೆ ವೀರಪ್ಪ ಆಳ್ ತಗೊಂಡು ಬಂದಿದ್ದ. 100 ಜನ ಕರ್ಕೊಂಡು ಬಂದಿದ್ರು. 100-150 ಜನ ನಾವು ಲೆಕ್ಕ ಮಾಡಿಲ್ಲ. ಆಮೇಲೆ ಕಂದದ ಮರ ಅಲ್ಲಿ ಇದ್ದಿಲ್ಲ, ಅದು ತಗೊಂಡೋಗಿ ಬೇರೆ ಕಡೆ ಚೇಂಜ್ ಮಾಡಿ ಮಡಗ್ಬಿಟ್ಟು ಬಂದ್ಬಿಟ್ಟು ಅಲ್ಲಿ 2-3 ಜನ ನೋಡ್ಕೊಂಡಿರ ಹೇಳ್ಬಿಟ್ಟು ನಾವು ಇಲ್ಲಿ ಸಿಂಗಾಪುರ ಬಂದು ನಾನು ಏನ್ ಮಾಡಿದ್ರು, ನೀವು ಹೋಗಿ ಅಲ್ಲಿಂದ ಗಾಡಿ ತಗೊಂಡು ಬಂದ್ಬಿಡು, ಕೇರಳ ಅವರಿಂದ ಗಾಡಿ ತಗೊಂಡು ಬಂದ್ಬಿಡು. ಆ ಫ್ಯಾಕ್ಟ್ರಿನವ್ರ ಗಾಡಿ ಕೊಡ್ತೀನಿ ಹೇಳ್ತಾರಲ್ಲ, ಅಲ್ಲಿಂದ ಗಾಡಿ ತಗೊಂಡು ಬಂದ್ಬಿಡು. ಒಂದು 4-5 ಗಾಡಿ ಯಾರು ಕೊಡ್ತಾ ಇರ್ಲಿಲ್ವಾ? ಚೆಕ್ ಪೋಸ್ಟ್ ನಾವು ನೋಡ್ಕೊಳ್ತೀವಿ, ಗಾಡಿ ನಾವು ಕೊಡ್ತೀವಿ, ನೀವು ಬಂದಿದ್ರ ಸಾಕು, ನಮ್ಗೆ ಸರಕು ಕೊಟ್ರ ಸಾಕು ಹೇಳ್ಬಿಟ್ರು. ಆಮೇಲೆ ಏನ್ ಮಾಡಿದೆ, ಇಲ್ಲಿ ಬಂದು ಸಿಂಗಾಪುರದಲ್ಲಿ ಇವ್ರು ಬಿಟ್ಬಿಟ್ಟು ನಾವ್ ಇಲ್ಲಿಂದ ಅಲ್ಲಿ ಕೇರಳ ಹೋಗ್ಬಿಟ್ಟೆ. ಇವ್ರು ವೀರಪ್ಪನ ಜೊತೆ ಇಲ್ಲದ ಒಂದು ಹುಡುಗ ಏನ್ ಮಾಡಿದಾನೆ, ನನ್ನ ಮನೆಗೆ ಹೋಗಿ ನನ್ನ ತಂದೆ ನೋಡ್ಬಿಟ್ಟು ಬರ್ತೀವಿ, ನಮ್ಮ ತಂದೆಗೆ ಹುಷಾರಿಲ್ಲ ಹಂಗನ್ಬಿಟ್ಟು ಹೋಗಿದ್ದಾನೆ. ಅವ್ನು ಹೋಗಿ ಏನ್ ಮಾಡ್ಬಿಟ್ಟಾನೆ, ನಾಚಿಮುತ್ತು MLA ಅನ್ನೋ ಒಬ್ಬದ, ಕೊಳತೂರ್ಲ ನಾಚಿಮುತ್ತು MLA ಅನ್ನೋ ಒಬ್ಬದ, ಅವನ್ ತಾವು ಹೋಗಿ ಹೇಳ್ಬಿಟ್ಟ, ಸರ್ ಹಿಂಗೆ ಲೋಡಿದೆ. ಅದಕ್ಕೂ ಮುಂಚೆ ಒಂದು ಲೋಡೆ ನಾಚಿಮುತ್ತು MLA ಹಿಡಿದು ಕೊಟ್ಟು, ಅವ್ರದ್ದು ಬಸ್ ಇದೆ, ನಾಚಿಮುತ್ತು MLA ಒಂದು ಬಸ್ ಇದೆ. ಇಲ್ಲಿ ಪಾಳಾರ್ಲಿಂದ 2 ಲಾರಿ ಗಂಧದ ಮರ ವೀರಪ್ಪನ ಗ್ಯಾಂಗ್ನವರು ತುಂಬಾ ಒಪ್ಪಿಕೊಂಡು ಹೋಗುವಾಗ ಅವನು ಬಸ್ ಎದಕ್ಕೆ ಬಂತು, ಕೊಳತೂರು ಚೆಕ್ ಪೋಸ್ಟ್ ಗಾಡಿ 2 ಗಾಡಿ ಹೋಗಿತ್ತು. ಮುಂದೆ ಹೋದ ಗಾಡಿ ಹೋಗ್ಬಿಡುದು, ಹಿಂದೆ ಬಂದ ಗಾಡಿ ಹೋಗಿ ಹಿಡಿದ್ಬಿಟ್ರು, ಫಾರೆಸ್ಟ್ನವರು ಹೋಗಿ ಹಿಡಿದ್ಬಿಟ್ರು. ಅವನು ನಾಚಿಮುತ್ತು MLA ಬಸ್ ಕುರ್ಕಾಕ್ಬಿಟ್ರು, ಅಟ್ಟಾಕ್ಬಿಟ್ರು. ಅದರಿಂದ ಈ ನಾಚಿಮುತ್ತು MLA ಖಾಲಿ ಮಾಡ್ಬೇಕಂದ್ಬಿಟ್ಟು ಒಂದು ವೀರಪ್ಪನಿಗೆ ಇದ್ದಿದ್ದು. ಈ ಹುಡುಗ ಏನ್ ಮಾಡ್ಬಿಟ್ಟು ಇಲ್ಲಿ ವೀರಪ್ಪನ ಗ್ಯಾಂಗ್ ಬಿಟ್ಟು ನಮ್ಮ ತಂದೆ ಹುಷಾರಿಲ್ಲ, ಹೋಗಿ ನೋಡ್ತೀನಿ, ಹೋಗಿ ಅವನು MLA ತಾವ ಹೇಳ್ಬಿಟ್ಟು ಹಂಗೆ ವೀರಪ್ಪನ್ ಮಾಡಿದ್ದಾನೆ ಹಂಗೇನೆ ಹೇಳ್ಬಿಟ್ಟ. ಅವನೇನ್ ಮಾಡಿದ, ಸರಿ ಬಾಬಾ ಒಳ್ಳೇದು ಮಾಡ್ತೀನಿ, ನೀವ್ ವೀರಪ್ಪನ ಗ್ಯಾಂಗ್ ಹೋಗ್ಬೇಡ ಹಂಗನ್ಬಿಟ್ಟು ಅವ್ನು ನೇರ ಚೆನ್ನೈಗೆ ಕರ್ಕೊಂಡು ಹೋಗ್ಬಿಟ್ಟ. ಚೆನ್ನೈಗೆ ಕರ್ಕೊಂಡೋಗಿ ದೇವಾರ ತಾವ್ ಬಿಟ್ಬಿಟ್ಟ, ತಮಿಳ್ನಾಡಲ್ಲಿ IG. ಹಂಗನೆ ಈ ಹುಡುಗನ ಕರ್ಕೊಂಡೋಗಿ ಅವ್ರ ಜಾಯಿನ್ ಮಾಡ್ಬಿಟ್ಟ. ಆ ಹುಡುಗನ ಅಲ್ಲಿ ದೇವಾರ ವಿಚಾರಣೆ ಮಾಡಿದ್ದಾರೆ, ಹೆಂಗೆ ವೀರಪ್ಪನ ತಾವು ಎಷ್ಟು ಜನ ಇದಾರೆ, ಎಷ್ಟು ಗನ್ ಇದೆ,
ಏನೇನು ಅದು ಬಂದೂಕು ಮಾಡಿಕೊಂಡಿದ್ದಾರೆ ಹಂಗನ್ನ ಕೇಳಿದ್ದಾರೆ. ಇವನು ಇಲ್ಲಿ ವೀರಪ್ಪನ್ ಗ್ಯಾಂಗ್ಲಿ ಇದಾವಲ್ವಾ ಎಲ್ಲ ಗೊತ್ತು. ಈ ಗನ್ ಇದೆ, ಇಷ್ಟು ಬಂದೂಕಿದೆ, ಇಷ್ಟು ಜನ ಇದ್ದಾರೆ. ಅಲ್ಲಿ ಸೈನ್ ಲೋಡ್ ಇರೋದು 3 ಜನ, ಮೀದಿ ಜನ ಎಲ್ಲ ವೀರಪ್ಪನ್ ಗ್ಯಾಂಗ್ ಎಲ್ಲ ಇಲ್ಲಿದ್ದಾರೆ. ಒಬ್ಬ ಗಾಡಿಗೆ ಹೋಗಿದ್ದಾನೆ, ಗಾಡಿ ತಗೊಂಡು ಬರೋದಕ್ಕೆ ಹೋಗಿದ್ದಾನೆ. ಹಂಗಂದ್ರೆ ಪೂರಾ ಸುದ್ದಿ ಹೇಳ್ಬಿಟ್ಟ, ನಮ್ಮನ್ನು ಹೇಳ್ಬಿಟ್ಟ. ಹಣ ಯಾರ್ ಹೋಟ್ಲ ಬರ್ತಾನೇನು ಗೊತ್ತಿಲ್ಲ, ಗಾಡಿ ತಗೊಂಡು ಬರೋದಕ್ಕೆ ಹೋಗ್ಬಿಟ್ಟ. ಯಾರ್ ಹೋಟ್ಲ ಬರ್ತಾನೇನು ಗೊತ್ತಿಲ್ಲ, ಗಾಡಿ ಯಾರ್ ಹೋಟ್ಲ ಬರ್ತದೆ ಅವ್ನಿಗೆ ಗೊತ್ತಿಲ್ಲ. ವ್ಯವಹಾರದವ ಹೇಳಿದ್ದಾನೆ. ಅವ್ರು ಏನ್ ಮಾಡಿದ್ದಾರೆ, ಇಲ್ಲಿ ಕರ್ನಾಟಕ ಆಫೀಸರ್ಸ್ಗೆಲ್ಲ ಇಂಟಿಮೇಷನ್ ಕೊಟ್ಟಿದ್ದಾರೆ. ದೇವರ ಅವರು ಬಂದಿದ್ರು, ಇವರು ಬಂದಿದ್ರು, ಹೋಗಿ ಎಲ್ಲ ಅಟ್ಯಾಕ್ ಮಾಡಿ ಸಂದ್ರ ಮರ ಪೂರ ಎತ್ಕೊಂಡ್ರು. ಬೇರೆ ಜಾಗಗಳು ಎತ್ತು ಮಡಗಿದಲ್ಲ, ಆ ಗಂಧದ ಮರದ ಹೋಗಿ ನೋಡುವಾಗ ಅಲ್ಲಿ 3 ಜನ ಇದ್ದಿದ್ದು. ಆ 3 ಜನ ಇವರೆಲ್ಲ 200, 300, 500 ಪೊಲೀಸ್ನವ್ರು ಹೋದ್ರಲ್ಲ, ಬೆದರ್ಕೊಂಡೆಲ್ಲ ಬೆಟ್ಟ ಹತ್ತಿಬಿಟ್ರು. ಇವ್ರು ಹೋಗಿ ಎಲ್ಲ ಎತ್ಕೊಂಡು ಬಂದು ಅಲ್ಲಿ ಡಿವೈಡ್ ಮಾಡಿ 70 ಟನ್ 35 ಕರ್ನಾಟಕ 35 ತಮಿಳ್ನಾಡು 35. ನಾನು ಅಲ್ಲಿ ಕೇರಳ ಇದ್ದೆ. ಕೇರಳ ಇರುವಾಗ ಸಂಜೆ 3 ಗಂಟೆಗೆ ಗಾಡಿ ರೆಡಿ ಆಗುದು. 2 ಗಂಟೆಗೆ ಅಲ್ಲಿ ಮಲಯಾಳದಲ್ಲಿ ನ್ಯೂಸ್ ಹೇಳ್ಬಿಡ್ತು, ವೀರಪ್ಪನ್ ತಾವದಿದ ಗಂಧದ ಮರ 1 ಕೋಟಿ ರೂಪಾಯಿ ಗಂಧದ ಮರ ಪೂರಾ ಸೀಸ್ ಆಯ್ತು. ಅಲ್ಲಿ ಮಲಯಾಳದಲ್ಲಿ ನ್ಯೂಸ್ ಹೇಳುವಾಗ ಅವರು ನಮ್ಗೆ ತಮಿಳ ಟ್ರಾನ್ಸ್ಲೇಷನ್ ಮಾಡಿದ್ರು ರೇಡಿಯೋಲ್ಲೇ. ಆಮೇಲೆ ಗಾಡಿ ನಾವು ಎತ್ಕೊಂಡು ಬಂದಿಲ್ಲ, ಟಿವಿಲಿ ತೋರಿಸಿದ್ರು. ನಾವು ನೋಡಿದ ಗಂಧದ ಮರ ಪೂರ ಎತ್ಕೊಂಡು ಹೋಗುವಾಗ ನಾವು ಅಲ್ಲಿ ಟಿವಿಲಿ ನೋಡಿದ ನ್ಯೂಸ್ ಎಲ್ಲ. ವೀರಪ್ಪ ಎಲ್ಲಿದ್ದ? ಇಲ್ಲಿ ಸಿಂಗಾಪುರದಲ್ಲೇ ರೈಡ್ ಮಾಡಿ ಗೊತ್ತಿಲ್ಲ. ಆಮೇಲೆ ಏನಾಯ್ತು, ಇವರು ಪೊಲೀಸಿನವರೆಲ್ಲ ಎತ್ಕೊಂಡು ಹೋಗ್ಬಿಟ್ರಲ್ಲ, ಇವರು ಇನ್ನು ಬಿಡಬಾರ್ದು, ಅವ್ರು ಬಂದಿದ್ರೆ ನಾವು ಹೊಡಿಬೇಕು. ಹಂಗಂದ್ರೆ ವೀರಪ್ಪನಿಗೆ ಅದೇ ಇದೆ. ಆಮೇಲೆ ಏನಾಯ್ತು, ಅಲ್ಲಿಂದ ಇಲ್ಲಿ ಇವ್ರು ಬಂದ ಜೊತೆಲಿ ಬಂದು ಸೇರ್ಕೊಂಡೆ ಸಿಂಗಾಪುರದ. ಆಮೇಲೆ ಏನಾಯ್ತು, ಇಲ್ಲಿಲ್ಲ ಬೇಡ, ಇಲ್ಲಿ ಗಂಧದ ಮರ ಇಲ್ಲ, ಹಂಗೆ ಹೋಗ್ಬಿಡೋಣ ತಮಿಳ್ನಾಡು ಕಡೆ, ಇಲ್ಲಿ ಕರ್ನಾಟಕ ಬಾರ್ಡರ್ ಬೇಡ, ತಮಿಳ್ನಾಡು ಕಡೆ ಹೋಗ್ಬಿಡೋಣ ಹಂಗನ್ಬಿಟ್ಟು ಆ ಕಡೆ ಹೋಗ್ಬಿಟ್ಟು ಸತ್ಯಮಂಗಲದ ಕಾಡಿಗೆ ಹೋಗ್ಬಿಟ್ಟು ಅಲ್ಲಿ ಹೋಗಿ ಏನ್ ಮಾಡಿದ್ರು, ಒಂದು ಜಾಗ ಒಳಗೆ ಕ್ಯಾಂಪ್ ಹಾಕ್ಬಿಟ್ಟು ಇದ್ದ. ಅಲ್ಲಿ 1 ಟನ್ ಗಂಧದ ಮರ ಸಿಕ್ತು. ಅಲ್ಲಿ ಆ ಊರ್ಲವರು ಸೋಲಿಗರು ಅವರೆಲ್ಲ ಎತ್ಕೊಂಡು ಬಂದಿದ್ರಲ್ಲ, ಅವರು ತರದೆಲ್ಲ ಎತ್ಕೊಂಡು ಹೋಗಿ ಅಲ್ಲಿ ಮಾರುವುದಕ್ಕೆ ಎತ್ಕೊಂಡು ಬಂದಿದ್ರು. 10-20 ಜನ. ವೀರಪ್ಪನ್ ಗ್ಯಾಂಗ್ಲದವರು ಎಲ್ಲಾರುಮೆ, ನಾನು ವೀರಪ್ಪ, ಆಶಾಯ್ ಕುರ್ನಾದ, ಗ್ಯಾಂಗ್ಲೂರು ಎಲ್ಲಾமே ಒಂದು 10-20 ಜನ ಅದ, ಎಲ್ಲರಿಗೂ ಇದ್ದ. ಆಗ ಅಲ್ಲಿ ಹೋಗಿ ಕ್ಯಾಂಪ್ ಹಾಕೊಂಡು ಸತ್ಯಮಂಗಲದ ಕಾಡು ಒಳಗಡೆ ರೈಸ್, ಬೇಳೆ, ಯಾವ್ದು ಮಾಂಸ, ಚಿಂಕೆ, ಕಡವೆ, ಮುಸ್ಕೊಂದಿ ಇದೆ. ರಾತ್ರಿ ಮಲಗ್ತಾ ಇದ್ನ ವೀರಪ್ಪ? ಮಲಗುರು ಬರ್ತಾರೆ. ಅವನು ಎಲ್ಲ ಒಂದೇ ಜಾಗ ಒಳ ಮಲಗೋದಿಲ್ಲ, ಸಪರೇಟ್ ಒಬ್ಬೊಬ್ಬರು ಸಪರೇಟ್ ಮಲಗ್ಗಳು, ಒಂದೇ ಜಾಗ ಒಳ ಮಲಗ್ಗಳು. ಅವತ್ತು ಸೋಲಿಗರು ಗಂಧದ ಕಟ್ಟಿಗೆ ತಂದ್ರು, ಅವ್ರು ತಂದಿದ್ರ. ಅದಕ್ಕೆ ಮುಂಚೆ ಅವ್ರು ತಗೊಂಡು ಬರೋದು ನನಗ್ ಗೊತ್ತಿಲ್ಲ. ನಾವು ಅಲ್ಲಿ ಹೋಗಿ ಕ್ಯಾಂಪ್ ಹಾಕೊಡೋದಲ್ಲ, ರೇಷನ್ ತೀರೋಯ್ತು ನಮ್ ತಾವು. ರೇಷನ್ ಇಲ್ಲ ಏನ್ ಮಾಡಿದ್ರು, ನೀವು ಹೋಗಿ ಒಂದು ಕಡೆಯಲ್ಲಿ ಹೋಗಿ ರೇಷನ್ ತಗೊಂಡ್ ಬಾ ಹಂಗನ ಒಂದು ಅರ್ಧ ಜನ ಕಳ್ಸ್ಬಿಟ್ಟ ವೀರಪ್ಪ, ದುಡ್ಡು ಕೊಟ್ಟು ಹೋಗಿ ತಗೊಂಡು ಬಾ ಕಳ್ಸ್ಬಿಟ್ಟ. ನಾವು ವೀರಪ್ಪನ ಹೆಂಡತಿ, ನಾವು ವೀರಪ್ಪ ಎಲ್ಲ ಒಂದು 4-5 ಜನ ಅಲ್ಲಿ ಇದ್ದ. ಮುತ್ತಲಕ್ಷ್ಮಿ ಕಾಡೊಳಗೆ ನಮ್ ಜೊತೆಲಿ ಇದ್ರು, ವೀರಪ್ಪನ ಜೊತೆಲಿ ಇದ್ರು. ಆಮೇಲೆ ಏನಾಯ್ತು, ನಮಗ್ ಇವರು ರೇಷನ್ಗೆ ಹೋಗಿದವರು ಬಂದಿಲ್ಲ. ಸಂಜೆ ಇವತ್ತು 6 ಗಂಟೆಗೆ ಕಳ್ಸಿದ, ಬೆಳಿಗ್ಗೆ ಬಂದು ಸಂಜೆ 4 ಗಂಟೆವರೆಲ್ಲ, ಮಾರನೇ ದಿವಸ 4 ಗಂಟೆವರೆಲ್ಲ ಅವ್ನು ಬಂದಿಲ್ಲ. ಅವ್ರು ರೇಷನ್ಗೆ ಹೋಗಿದವ್ರು ಬಂದಿಲ್ಲ 4 ಗಂಟೆವರೆಲ್ಲ. ಊಟ ಇಲ್ಲ ನಮ್ಗೆ ಅಲ್ಲಿ ಕಾಡು ಒಳಗಡೆ, ಊಟ ಇಲ್ಲ. ಆಮೇಲೆ ಏನಾಯ್ತಿದ್ರೆ, ಒಂದು ಹಣ್ಣಿದೆ, ಈಚೆ ಅನ್ಸಲಿ, ನಮ್ ಮನೆ ಕೂಡಿಸ್ತೀವಿಲ್ಲ ಪರ್ಕೆ, ಅದಲ್ಲೇ ಮುಳ್ಳ ಇರೋದೆಲ್ಲ ಹಣ್ಣು ಬರ್ತದೆ. ಆ ಹಣ್ಣು ಕಾಡು ಒಳಗಡೆ ಇರುವುದು, ಅದು ಹೋಗಿ ಎತ್ಕೊಂಡು ಬಂದು ತಿಂದ್ಕೊಂಡಿದ್ದ. ಇನ್ನೊಬ್ಬ ಒಂದು ಹುಡುಗ ಏನ್ ಮಾಡಿದ, ನಾನು ಹೋಗಿ ನೋಡುವಾಗ ಅದೇನೋ ಒಂದು ಕೊಡಿಯಿಲ್ಲ ಒಂದು ಹಣ್ಣಿದ್ದು, ಅದು ಒಂದು ಡಿಫ್ರೆಂಟ್ ಆಗಿದ್ದು, ಕರಿಂದ್ರಾಜಿ ಬರ್ತದಲ್ಲ ಅದೇ ರೀತಿ ಬಂದಿದ್ದು. ಅದು ನಾನು ಎತ್ತು ತಿಂದೆ, ಅದು ತುಂಬಾ ಟೇಸ್ಟ್ ಆಗಿದ್ದು. ನಾನೇನ್ ಮಾಡ್ದ, ತಗೊಂಡು ಬಂದು ಇದು ಏನ್ ಹಣ್ಣು ನಿಮಗ್ ಗೊತ್ತಾಗ ವೀರಪ್ಪನ್ ತಾವು ತೋರಿಸಿದೆ. ಕಂಡದ ಪೋಣದೆಲ್ಲ ತಿನ್ಬೇಡ, ಅದೆಲ್ಲ ಕಾಡು ಒಳಗಡೆ ಬಿಸ ಸತ್ತಾಗ್ಬಿಡ್ತಾರೆ ಹಂಗನೇ ಹೇಳಿದ್ರು. ಇದು ನಿಮ್ಗೆ ಗೊತ್ತಿಲ್ಲವ? ನಾನು ಇದು ನೋಡಿದೀಪ, ಇದು ಹೆಂಗಿದೆ ಗೊತ್ತಿಲ್ಲ ಹಂಗನೇ ಹೇಳಿದ್ರು. ಇದು ಒಂದು ಹಣ್ಣು ತಿಂದು ನೋಡಿ ಹೆಂಗಿದೆ ಹಂಗನ ಅವ್ರು ತಾವು ಒಂದು ಕೊಟ್ಟಿದೆ. 12 ಹುಡುಗರು ಏನ್ ಮಾಡಿದ್ರು, ಹೆಂಗಿದೆ ಅದು ಗಿಡ ಹೆಂಗಿದೆ ಹೇಳಿ, ನಾವು ತಗೊಂಡ್ ಬರ್ತೀನಿ ಹಂಗನ ಹೇಳಿದ್ರು. ನೋಡಿ ಅಲ್ಲಿದೆ அப்படின்னு ಹೇಳ್ಬಿಟ್ಟು ನಾನು ಇದು ಅವ್ರ ತಾವು ಕೊಟ್ಟಿದ್ದೆ, ಅವನಿಗೊಂದು ಕೊಟ್ಟಿದ್ದೆ. ಇರೋರೆಲ್ಲ ಆಳ್ಗೊಂದೊಂದು ಇದು ಮಾಡಿದ. ನಾನು ಇನ್ನೂ ಹೋಗಿ ಕಾಡು ಒಳಗಡೆ ಇರೋದು ನಾನು ತಗೊಂಡು ಬರ್ತೀನಿ ಅಂದ್ಬಿಟ್ಟು 2 ಜನ ಹೋದ್ರು. 2 ಜನ ಹೋಗಿ ಒಂದು ಅರ್ಧ ಗಂಟೆ ಆಯ್ತು. ಅಲ್ಲಿ ಹೋಗಿ ಅವ್ರ ಈಚೆ ಹಣ್ಣು ಇದೆಲ್ಲ ತಿಂದುಕೊಟ್ಟು ಅಲ್ಲಿ ನಿಂತ್ಕೊಂಡ್ರು. ಇಲ್ಲಿ ವೀರಪ್ಪನ ಏನ್ ಮಾಡಿದ್ರು, ಇವ್ರು ಹೋಗಿ ರೇಷನ್ಗೆ ಹೋಗಿ ಬಂದಿಲ್ಲ, ನೀವು ಹೋಗಿ ಯಾವ್ದು ಒಂದು ಕಡವೆ ಹೊಡ್ಕೊಂಡು ಬಾ ಹಂಗ ನನ್ ತಾವು ಹೇಳಿದ್ರು. ನಾನ ಹೋಗೋದಲ್ಲ, ಈ ಕಾಡು ಒಳಗಡೆ ಕರಡಿದೆ, ತುಂಬಾ ಕರಡಿದೆ, ನಾನ ಹೋಗನಾರ ಹೇಳ್ಬಿಟ್ಟೆ. ಸರ್ ಕೊಡು, ನಿನ್ ತಾವರು ಬಂದೂಕು ಕೊಡು, ನಾನು ಹೋಯ್ತೀನಿ ಹಂಗನ ಹೇಳಿದ್ರು. ಕಡವೆ ಹೊಡ್ಕೊಂಡು ಬರ್ತೀನಿ, ಬಂದೂಕು ಎತ್ಕೊಂಡು ಅವ್ರು ಒಂದ್ ಕಡೆ ಹೋಗ್ಬಿಟ್ರು. ಈ 2 ಹುಡುಗರು ಅನ್ನೆ ಪಿಚ್ಚ ಎತ್ಕೊಂಡು ಬರ್ತೀನಿ ನೀನು ಹೋದ್ರಲ್ಲ, ಇವ್ರು ಒಂದ್ ಜಾಗ ನಿಂತ್ಕೊಂಡ್ರು. 2 ಜನ ಏನ್ ಮಾಡ್ಬಿಟ್ರು, ನಾವು ಹೋಯ್ತಿವಿ, ಹೋಗಿ ಕಡವೆ ಹೊಡ್ಕೊಂಡು ಬರ್ತೀವಿ
ಹಂಗನ್ಬಿಟ್ಟು ಹೋಗಿದ್ರು. ಹೋಗುವಾಗ ಇವರು ಮುಂದೆ ಹೋಗಿ ಅನ್ನ ಕಿತ್ಕೊಂಡಿದ್ರಲ್ಲ, ಆ ಹುಡುಗರು ಈ ದನ ಎಷ್ಟೇ ದೂರತಲ್ಲೇ ನಿಂತಿದ್ದಾರೆ ಪೊದೆ ಒಳಗಡೆ. ಹುಡುಗರು ಪೊದೆ ಒಳಗಡೆ ಬರಗೂರ್ ಕಾಡಲ್ಲಿ ಗುಂಡ್ರಿ ಏರಿಯಾ ಅಲ್ಲಿ ಇದು ಮಾಡಿದ್ರು. ಇವರು ಹಿಂದೆ ಹೋಯ್ದಾರಲ್ಲ, ಅವ್ರು ಅನ್ನ ಎತ್ತೋದಕ್ಕೆ ಹೋಗಿ ಮುಂದೆ ಹೋಗ್ಬಿಟ್ರು. ಅಲ್ಲಿದ್ದಾರೆ ಅನ್ನ ಕಿತ್ಕೊಂಡಿದ್ದಾರೆ ಇವ್ರಿಗೆ ಗೊತ್ತಿಲ್ಲ. ಹಿಂದೆ ಹೋದವ್ರಿಗೆ ಹೋಗಿ ನೋಡುವಾಗ ಕರಡಿ ಅನ್ನ ಕಿತ್ಕೊಂಡಿದೆ ಹಂಗನ್ಬಿಟ್ಟು ಹೊಡೆದ್ಬಿಟ್ರು. ಅವ್ರೆ ಗನ್ನೆಲ್ಲ ಹೊಡೆದ್ಬಿಟ್ರು. ಈ ಅನ್ನ ಕಿತ್ಕೊಂಡಿದ್ದಾರಲ್ಲ ಸರ್, ಮುಂದೆ ಹೋದವ್ರು ಇಬ್ರು. ಹೌದೌದು, ಕರಡಿ ಇತ್ತಲ್ಲ. ಕರಡಿ ಅಲ್ಲಿ ಆ ಕಾಡ್ಲೆ ಸಖತ್ ಕರಡಿ ಇರುವುದು. ಈ ಕರಡಿ ಹಣ್ಣು ಕಿತ್ಕೊಂಡಿದೆ ಅನ್ಬಿಟ್ಟು ಇವರು ಜನ ನೋಡಿಲ್ಲ. ಕರಡಿ ಇದು ಮಾಡ್ತದೆ ಹಣ್ಣು ಕಿತ್ಕೊಂಡಿದ್ದೆ ಅನ್ಬಿಟ್ಟು ಹೊಡೆದ್ಬಿಟ್ರು. ಹೊಡೆದ ಒಬ್ಬನಿಗೆ ಇಲ್ಲಿ 2 ಕಾಲು ಮುರಿದೋಯ್ತು. ವೀರಪ್ಪನ್ ಗ್ಯಾಂಗ್ ಅಲ್ಲದ ಅವನಿಗೆ ಮುರುಗೇಶನ್ ಸುಳಿ ಒಬ್ಬ ಮುರುಗೇಶನ್ಗೆ ಇಲ್ಲಿ 2 ಗುಂಡು ನುಗ್ಗಿ 2 ಕಾಲು ಮುರಿದೋಯ್ತು. ಆಮೇಲೆ ಹೋಗಿ ನೋಡಿದ್ರೆ ಇವನು ಗ್ಯಾಂಗ್ನವನೇ ಮುರುಗೇಶ ಹೋಗಿ ನೋಡಿದ್ರೆ ಮೂಳೆಲ್ಲ ಮುರಿದೋಯ್ತು. 2 ಕಾಲು ಮೂಳೆ ಮುರಿದೋಯ್ತು. ಆಮೇಲೆ ಇಷ್ಟೊತ್ತಿರ್ಬೋದು, ಸಂಜೆ 4-5 ಗಂಟೆ ಇರ್ಬೋದು. ಇವ್ರು ರೇಷನ್ಗೆ ಹೋಗಿದ್ದವರು ಬಂದಿಲ್ಲ. ಇವನು ಹೋಗಿ ನೋಡಿದ್ರೆ ಉಯಿರೋಡಿದಾನೆ, ಜೀವದೆ. ಮುರುಗೇಶನಿಗೆ ಜೀವದೆ, ಸತ್ತೋಗಿಲ್ಲ. ಎತ್ಕೊಂಡು ಬಂದು ಹೊರಗಡೆ ಹಾಕ್ಬಿಟ್ಟು ಮಾತಾಡಿದ್ರ, ಕೂಗಿದ್ರ, ಹೋಗಿ ಮಾತಾಡ್ತಾನೆ. ನನ್ನ ಈ ರೀತಿ ಮೋಸ ಮಾಡಿಬಿಟ್ಟಿರ ನೀವು, ನನ್ನ ಬದುಕಲ್ಲ, ನಾನು ಸತ್ತೋಗ್ಬಿಡ್ತೀನಿ ಹಂಗನ್ನ ಅವನು ಹೇಳ್ದ. ಈ ಏಟಿ ಸತ್ತ ಕೇಳಿದ ಇವರು ಇಬ್ರು ಒಂದ್ ಕಡೆ ಹೋಗ್ಬಿಟ್ರು. ಈ ಏಟಿ ಸತ್ತ ಕೇಳಿದ ತಕ್ಷಣ ವೀರಪ್ಪ ಓಡಿ ಬಂದ್ಬಿಟ್ಟ. ಏನೋ ಅಲ್ಲಿ ಏಟಾಗಿದೆ, ಪೊಲೀಸಿನವ್ರು ಹೊಡೆದಿದ್ರು, ಏನಪ್ಪ ಕರೋಬರೋಡ್ ಕುಚ್ಚಿಲ ಮಾಡ್ತಾರೆ, ಏನಾಯ್ತು ಗೊತ್ತಿಲ್ಲ ಹಂಗನ್ಬಿಟ್ಟು ರಿಟರ್ನ್ ಬಂದ್ಬಿಟ್ಟಾನೆ. ಕಡವ ಹೋಗಿದವನು ರಿಟರ್ನ್ ಬಂದ್ಬಿಟ್ಟ ಫಸ್ಟ್ ಇದ್ದ ಜಾಗ ಅವಕ್ಕೆ. ಅಲ್ಲಿ ಬಂದು ನೋಡಿದ್ರೆ ಹಿಂಗಾಯ್ತು. ಆಮೇಲೆ ಹಿಂಗಾಯ್ತಾ ಬಂದ್ಬಿಟ್ಟು ಮಾತಾಡುವಾಗ ನಮ್ಗೆ ಏಟ್ ಬಿದ್ದಿದ್ರು, ನಾವು ಇನ್ನೂ ಬದುಕಕ್ಕಾಗಲ್ಲ ನಾ ಮುರುಗೇಶ್ ಹೇಳುವಾಗ, ವೀರಪ್ಪ ಎಷ್ಟು ಲಕ್ಷ ಖರ್ಚಾದ್ರಲ್ಲ ಸರಿ, ನಿನ್ನ ಕಾಪಾತ್ಬಿಡ್ತೀವಿ, ಎದುರ್ಕೊಳ್ಬೇಡ ಹಂಗನೆ ಹೇಳ್ದ. ನೀವ್ ಹೆಂಗನ್ನ ನನ್ನ ಕಾಪಾತೋದು, ನಿಮ್ ಕೈಯಲ್ಲಿ ಆಗಲ್ಲ ಹಂಗನ್ನ ಹೇಳ್ಬಿಟ್ಟು ಆಮೇಲೆ ಏನ್ ಮಾಡ್ದ, ಈ ರೀತಿ ಪಂಚಾಯತ್ ಇದೆ ಬೆಚ್ಚಿಟ್ಟೆ ಅಲ್ಲ, ಬ್ಲಡ್ ಹೋಯ್ತದೆ, ಅದೆಲ್ಲ ಕಟ್ಟಾಕಿದ. ಬ್ಲಡ್ ಹೋಗೋ ರೀತಿ ಕಟ್ಟಾಕಿದ. ಕಟ್ಟಾಗುವಾಗ ಮಾರಿಯಪ್ಪನ ಸೊಲ್ಲಿ ಒಬ್ಬ ಅದು ಮಾಡ್ದ, ಈಗ ಕಾಲೇಜ್ ಮಾಡಿಬಿಟ್ಟು ಗ್ಯಾಂಗ್ ಅವನು ಮುರುಗೇಶನ್ಗೆ ಏಟು ಬಿದ್ದಿದೆಲ್ಲ, ಏಟು ಬಿದ್ದವನು ಕಟ್ಟಾಕಿದ. ಅವಸ್ಥೆ ಏನೆಲ್ಲ ವೆறும் ಬಂದು ಬೆಚ್ಚಿಟ್ಟು ಮಟ್ಟ ಹಾಕಿ ಬ್ಲಡ್ ಹೋಯ್ತಾ ಅನ್ಬಿಟ್ಟು ಇದು ಮಾಡುವಾಗ ನಾನು ನಿಂತ್ಕೊಂಡು ಹಿಂಗೆ ನೋಡ್ಕೊಂಡಿದ್ದೆ. ಇಷ್ಟು ಉದ್ದ ಒಂದು ಮೂಳೆ ಹಂಗೆ ಕೆಳಗಡೆ ಬಿದ್ದಿದ್ದು. ಅವ್ನು ಎತ್ತ ಏನ್ ಮಾಡ್ಬಿಟ್ಟ, ಅಷ್ಟು ದೂರ ಬಿಸಾಕ್ಬಿಟ್ಟು ಕಟ್ಟಾಕಿದ ನೋಡು. ನಾನು ಹಂಗೆ ನಿಂತ್ಕೊಂಡಿದ್ದೆ, ನನಗೆ ಮೈಕ ಬಂದ್ಬಿಡ್ತು. ತಲೆ ತಿರುಗಿ ಕೆಳಗಡೆ ಬಿದ್ದ್ಬಿಟ್ಟೆ. ಮೂಳಿಗೆ ಹೇಳ್ದ ಎಸದ ಮಾರಿಪ ಮುರುಗೇಶ್ ಅಂತ. ಯಾಕಂದ್ರೆ ಅಲ್ಲಿ ಏಟು ಬಿದ್ದದೆಲ್ಲ ಪೀಸ್ ಆಯ್ತಲ್ಲಿ, ಒಂದು ಪೀಸ್ ಕೆಳಗಡೆ ಬಿದ್ದು ಬಿಡ್ದು. ಅದು ಎತ್ತು ಆ ಕಡೆ ಬೀಸ್ಬಿಟ್ಟು ಕಟ್ಟೆ ಮಾಡ್ಕೊಂಡಿದ್ದಲ್ಲ. ನಾನು ಅದು ನೋಡ್ಕೊಂಡಿರುವಾಗ ನನಗೆ ಮೈಕ ಬಂದ್ಬಿಡ್ತು. ಮುತ್ತಲಕ್ಷ್ಮಿ ಆ ಕಡೆ ಇದ್ರು. ಆಮೇಲೆ ಅಲ್ಲಿ ವೀರಪ್ಪನ ಅಲ್ಲಿ ಇದ್ದಾನೆ. ಇವನಿಗೆ ಏನಾಯ್ತು, ಇವನು ಯಾಕೆ ಕೆಳಗಡೆ ಬಿದ್ದಾನೆ ಹೇಳಿದ್ರು. ನನ್ನ ಕಿವಿಗೆ ಅದು ಕೇಳಿಸ್ತದೆ. ಆಮೇಲೆ ಕಣ್ಣು ಬಿಡಕ ಬಂದಿಲ್ಲ. ಆಮೇಲೆ ಸ್ವಲ್ಪ ನೀರು ತಕೊಂಡ್ ಬಂದು ನನಗ್ ಮುಖಕ್ಕೆ ಹಾಕಿದ್ರು. ಆಮೇಲೆ ನಾನು ಎದ್ದು ನಿಂತ್ಕೊಂಡೆ. ನಾನ್ ನಿಂತು ಒಂದು 5 ನಿಮಿಷ ಆಯ್ತು, ವೀರಪ್ಪನ ಕೆಳಗಡೆ ಬಿದ್ದುಬಿಟ್ಟ. ಅವ್ನಿಗೆ ಅದೇ ರೀತಿ. ಆಮೇಲೆ ಅವ್ರಿಗೆ ನೀರು ಹಾಕಿ ಅವ್ರು ರೆಡಿ ಮಾಡಿ ಅಲ್ಲಿ ಇರು ಜನಗಳಲ್ಲಿ ನೀವು ಇವರ ಯಾಣ ಕಟ್ಟಿ ಎತ್ಕೊಂಡು ಬಂದ್ಬಿಡಿ, ಬೆಚ್ಚಿಟ್ಲ ಯಾಣ ಕಟ್ಟಿ ಎತ್ಕೊಂಡು ಬನ್ನಿ, ಹೋಗಿ ನಾನು ಗಾಡಿ ತಗೊಂಡು ಬಂದ್ಬಿಡ್ತೀನಿ, ಭವಾನಿಲಿ ಹೋಗಿ ಗಾಡಿ ತಗೊಂಡು ಬಂದ್ಬಿಡ್ತೀನಿ ನಾನು ಹೇಳಿದ್ದು. ಹಾಸ್ಪಿಟಲ್ ತಗೊಂಡು ಹೋಗಿ ಇವನ ಕಾಪಾಡಿಸ್ಬಿಡೋಣ ಹಂಗನೇ ಹೇಳಿದೆ. ಸರಿ ಹಂಗೆ ಮಾಡೋಣ ಅನ್ಬಿಟ್ಟು ವೀರಪ್ಪ ಸೇತುಗುಳಿಗೆ ಹೋಗಿ ಇಬ್ಬರು ನಮ್ಮ ಜೊತೆಲೆ ಬಂದ್ಬಿಟ್ರು, ನನ್ನ ಜೊತೆಲೆ. ಯಾಕಂದ್ರೆ ಆ ಕಾರ್ಲೆ ನನಗೆ ದಾರಿ ಗೊತ್ತಿಲ್ಲ, ಅವ್ರಿಗೆ ದಾರಿ ಗೊತ್ತು. ಈ ಜಾಗ ಹೋಗಿ ನೀವು ಹೋಗಿ ಗಾಡಿ ಮಂಟನ್ ತಗೊಂಡು ಬಂದ್ಬಿಡ ನನ್ ಕೇಳಿದ್ರು. ರೂಟ್ ತೋರಿಸ್ಬಿಟ್ರ ನಾನು ಗಾಡಿ ತಗೊಂಡು ಬರೋದು ನನ್ನದು. ನಮಗೆ ಕಾಡು ಒಳಗಡೆ ದಾರಿ ಗೊತ್ತಿಲ್ಲ. ಗಾಡಿ ತಗೊಂಡು ಬರೋದು ಈ ಜಾಗ ತಗೊಂಡು ಬಂದು ಒಂದು ಗೋಪಿನಾಥ ಈ ರೀತಿ ಊರ್ ಕಡೆ ತಗೊಂಡು ಬಿಟ್ರ ನಾನು ಆ ಸ್ಪಾಟ್ ಗಾಡಿ ತಗೊಂಡು ಬಂದ್ಬಿಡ್ತೀನಿ. ಎಲ್ಲಿಯಾದ್ರು ಕಷ್ಟ ಮಾಡಿ ನಾನು ಗಾಡಿ ತಗೊಂಡು ಬಂದ್ಬಿಡ್ತೀನಿ ಹೇಳಿದ. ನಾವು ಒಂದು 2 ಕಿಲೋಮೀಟರ್ ಬಂದ್ರು. ಅವ್ರು ಅಲ್ಲಾತಿ ಅಲ್ಲಿ ಏಟು ಬಿದ್ದವನು, ಇನ್ನು ಇರುವರು ಅಲ್ಲಾತಿ ಬಿಟ್ಬಿಟ್ಟು ರೇಷನ್ಗೆ ಹೋಗಿ ಬಂದಿಲ್ಲ. ಊಟ ಮಾಡಿ 2 ದಿವಸ ಆಯ್ತು. ಅಲ್ಲಿ ಒಂದು 2 ಜನ ನಿಂತ್ಕೊಂಡು ಲೇಡಿಗಳಿದಾರಲ್ಲ ಅವ್ರ ಜೊತೆಲೆ 2 ಜನ ನಿಂತ್ಕೊಂಡು ಮೀದಿ ಜನ ಯಾಣ ಕಟ್ಟಿ ಎತ್ಕೊಂಡು ಬಂದ್ಬಿಡಿ ಹೇಳ್ಬಿಟ್ಟು ನಾವು 3 ಜನ ಮುಂದೆ ಬಂದ್ಬಿಟ್ಟ. ಬಂದು ಹಿಂದ್ ಕಡೆ ಅದರಿಂದ ಒಂದು ಹುಡುಗ ಓಡೋಗ ನಮ್ ಕಡೆ ಹೊಡಿಯೋದ ಬಂದ್ಬಿಟ್ಟ. ಬಂದು ಇಷ್ಟೊತ್ತಿಗೆ ಊಟ ಇಲ್ಲದ ಏನಿಲ್ಲದ ಆನೆ ಕಾರ್ಲೆ ಎತ್ಕೊಂಡು ಬರಕ್ ಆಗಲ್ಲ, ಬೆಳಗ್ಗೆ ಎತ್ಕೊಂಡು ಹೋಗ್ಬಿಡೋಣ. ಅವನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕಲ್ಲ, ಅವನು ಏನ ಕಟ್ಟಿಲ್ಲ ಎತ್ಕೊಂಡು ಬರ್ಬೇಕು. ಇಷ್ಟೊತ್ತಿಗೆ ಆಗಲ್ಲ, ಬೆಳಗ್ಗೆ ಎತ್ಕೊಂಡು ಹೋಗ್ಬಿಡೋಣ ಅಣ್ಣ. ಅವನು ಬಂದು ವೀರಪ್ಪನ ತಾವ್ ಹೇಳ್ದ, ಏನ್ ಮಾಡೋದು ಆನೆ ಕಾರ್ಲೆ, ನಾವು ಇಲ್ಲಿ ಹೋಗಿ ಅವನ ಗಾಡಿ ತಗೊಂಡ್ ಬಂದು ಎಷ್ಟೊತ್ತಿಗೆ ಏನ್ ಮಾಡಕ್ ಆಗಲ್ಲ, ಬೆಳಗ್ಗೆ ಹೋಗ್ಬಿಡೋಣ ಅನ್ಬಿಟ್ಟು ರಿಟರ್ನ್ ಹಂಗೆ ಹೋಗ್ಬಿಟ್ಟು ಎಲ್ಲಾರು ಸೇರ್ಕೊಂಡು
ಆ ಮುರುಗೇಶನ್ ಬಿದ್ದಿದ್ದಾನೆಲ್ಲ ಎಡ್ ಬಿದ್ದು ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಂಡ ಅಳ್ತಾ ಇದ್ದಾನೆ. ಬ್ಲಡ್ ಹೋಯ್ಕೊಂಡೇ ಇದೆ, ವಿಡಿಗಾಲ 3 ಗಂಟೆ ವರೆಯಲ್ಲಿ ರಕ್ತ ಹೋಯ್ಕೊಂಡೇ ಇದೆ. ಹಂಗ ಮಲಗಿತಾನೆ, ಮಲಗಿಸಿ ತಾನೆ. ಅದು ಟೀ ಮಡಿಗೆ ಟಿಕೇಶನ್ ಮಡಿಗೆ ಕೊಡ್ತಾರೆ, ಟಿಕೇಸ್ ಎಲ್ಲ ಕುಡಿಯಲ್ಲ, ಮತ್ತವರೆಲ್ಲ ಕುಡ್ಕೊಂಡೇ ಇದ್ರು. ನೋಡ್ಕೊಂಡೆ 3 ಗಂಟೆಗೆ ನಾನೇನ್ ಮಾಡಿದೆ, ಅಷ್ಟೊತ್ತವರೆಯಲ್ಲಿ ನಾನು ಎಚ್ಚರವಾಗಿದ್ದೀವಿ. 3 ಗಂಟೆಗೆ ಸಿಂಧರಾಜನ ಒಬ್ಬದ, ಅವನ್ ನೀ ನೋಡ್ಕ ನನಗೆ ನಿದ್ರೆ ಬರ್ತದೆ, ಸ್ವಲ್ಪ ಮಲ್ಕೊಳ್ತೀನಿ ಅಂದ್ಬಿಟ್ಟು ಬಿಟ್ಟು ಕರೆಕ್ಟ್ 15 ನಿಮಿಷ ಅವನ ನೋಡ್ಕೊಂಡು ಹೇಳ್ಬಿಟ್ಟು ನಾನು ಮಲಗಿದೆ. ನಾವು ಮಲಗಿ 15 ನಿಮಿಷ ಆಯ್ತು, 1/4 ಗಂಟೆ ಟೈಮ್. ಆಮೇಲೆ ನಾನು ಎಚ್ಚರವಾಗಿಟ್ಟೆ. ಎಚ್ಚರವಾಗಿ ನೋಡಿದ್ರೆ ಇವನು ಹಿಂಗೆ ಕೂತ್ಕೊಂಡು ಹಿಂಗೆ ನಿದ್ರೆ ಮಾಡ್ಬಿಟ್ಟ, ಅವನ ಜೀವ ಹೋಗ್ಬಿಡ್ತು. ವೀರಪ್ಪನ್ ಆ ಮನೆಯದೆಲ್ಲ ಅಷ್ಟೇ ದೂರದಲ್ಲಿ ಮಲ್ಕೊಂಡಿದ್ದೀವಿ, ಮುತ್ತಲಕ್ಷ್ಮಿ ಅವರೆಲ್ಲ ಆ ಕಡೆ ಮಲ್ಕೊಂಡಿದ್ದೀವಿ. ಆಮೇಲೆ ನಾನೇನ್ ಮಾಡಿದೆ, ಇಲ್ಲಿಂದ ಅಲ್ಲಿ ಹೋಗಿದೆ. ಹೋಗುವಾಗ ಯಾರು ಬರೋರು ಅಂತ ಕೇಳ್ದ. ನಾನೇ ಗೋವಿಂದ ಹಂಗನ್ ಹೇಳ್ದೆ. ನಾನೇ ಗೋವಿಂದ ಅವ್ರು ಹೇಳುವಾಗವಳ ಅವ್ರಿಗೆ ಗೊತ್ತಾಯ್ತು. ಆಗವಳ ಅವ್ರು ಏನ ಹೇಳಿದ್ರ, ನಡೆದೋಯ್ತು, ಏನ್ ಮಾಡಕ್ಕಾಗಲ್ಲ, ಬೆಳಗ್ಗೆ ಏದಾದ್ರು ಸೌದೆ ರೆಡಿ ಮಾಡಿ ಅವನು ಬೇಯಿಸ್ಬಿಡ್ಬೇಕು. ನಾನು ಅವ್ರ ತಾವು ವೀರಪ್ಪನ ತಾವು ಅವ್ನು ಸತ್ತೋಗ್ಬಿಟ್ಟಾನೆ ಹೇಳಿಲ್ಲ. ಇಲ್ಲಿಂದ ಅವರು ಸ್ಪಾಟ್ಗೆ ಹೋಯ್ತಿವಿ ಅಷ್ಟೇ. ಹೋಗುವಾಗ ಯಾರಾದ್ರೂ ನನ್ನ ಕರೆದ ಕೇಳಿದ್ರು, ನಾನ್ ಗೋವಿಂದ ಬರ್ತೀನಿ ಹೇಳಿದೆ, ಕತ್ತಲಲ್ಲಿ ಫಾರೆಸ್ಟ್ಲೆ. ಅವ್ರೇನು ಹೇಳಿದ್ರು, ಅದಕ್ಕೆ ಏನು ನಡೆದೋಯ್ತು, ಇನ್ನು ಏನ್ ಮಾಡಕ್ಕಾಗಲ್ಲ, ಗೊತ್ತಾಗ್ಬಿಡುತ್ತ ಅವನಿಗೆ. ಅವನು ಸತ್ತೋಗ್ಬಿಟ್ಟು ಅದರಿಂದ ನಮ್ ತಾವು ಬರ್ತಾನೆ, ಇಲ್ಲದ್ರೆ ಬೆಳಗ್ಗೆ ಬರಲ್ಲ, ಅವನು ಜೀವದ ಇದ್ರ ಬರಲ್ಲ. ಹಂಗನ್ಬಿಟ್ಟು ಅವ್ನು ಯೋಚನೆ ಮಾಡ್ಬಿಟ್ಟು ನಡೆದೋಯ್ತು, ಬೆಳಗ್ಗೆ ಯಾವ್ದಾವ್ ಸೌದೆ ಎತ್ಕೊಂಡ್ ಬಂದು ಶೂಟ್ ಹಾಕೋಣ ಹಂಗನ್ ಹೇಳಿದ್ರು. ಆಮೇಲೆ ನಾನು ಇಲ್ಲಿಂದ ಹೋಗುವಾಗ ಅವ್ರು ಅಲ್ಲಿಂದ ಬಂದಿದ್ರು. ಬಂದು ನೋಡ್ಬಿಟ್ಟು ಸರಿ ನಡೆದೋಯ್ತು ಅಂದ್ಬಿಟ್ಟು ಎಲ್ಲ ಇದು ಮಾಡಿದ್ರು. ಎಲ್ಲ ಕಣ್ಣೀರ್ ನೀರ್ ಬಿಟ್ಬಿಟ್ಟು ಅಲ್ದ್ಬಿಟ್ಟು 10-11 ಗಂಟೆಗೆ ಎಲ್ಲ ಸೌದೆ ಎತ್ಕೊಂಡು ಬಂದು ಅಲ್ಲಿ ಬೆಂಕಿ ಹಾಕ್ಬಿಟ್ಟು ಆಮೇಲೆ ಬೆಂಕಿ ಹಾಕುವಾಗ ರೇಷನ್ ಅವ್ರು ಬರ್ತಾರೆ. ಬಂದ್ ಹಿಂಗಾಯ್ತು ಆಗ್ಬಿಟ್ಟು ಅವರೆಲ್ಲ ಅಲ್ಲಿ ಎಲ್ಲ ಸ್ಥಾನಕನ ಮಾಡ್ಕೊಂಡು ಬಂದು ಒಂದ್ ಜಾಗ ಊಟ ರೆಡಿ ಮಾಡಿ ಅವ್ರು ಅಕ್ಕಿ ತಕೊಂಡು ಬಂದ್ಬಿಟ್ರು. ಅಲ್ಲ ಊಟ ಮಾಡ್ಬಿಟ್ಟು ಸರಿ ನೀ ಕೇರಳ ಹೋಗಿ ಈ ಗಾಂಜಾ ಹಂಗ ಇದ್ ಮಾಡ್ತಾರಲ್ಲ ಅದು ಬೀಜ ತಕೊಂಡ್ ಬಾ, ಇಲ್ಲಿ ಹಾಕ್ಬಿಡೋಣ ಕಾಡು ಒಳಗಡೆ ಹಂಗ ಕಳ್ಸಿದ್ರು. ನಾನು ಕೇರಳ ಹೋಗ್ಬಿಟ್ಟೆ. ಕೇರಳ ಹೋಗಿ ಮೂನಾರ್ ಹೋಗಿ 2 kg ಬೀಜ ತಕೊಂಡ್ ಬಂದಿದೆ. 1 kg 2,000 ತಕೊಂಡ್ ಬಂದಿದೆ. 1 ಟನ್ ಕಂದದ ಮರದ ಬಂದು ಪಾಲಾರ್ಲೆ ಮಡಗ್ಬಿಟ್ರು. ಅಲ್ಲಿ ಸೋಳಗರ್ ಕಟ್ ಮಾಡಿದ ಸಂದನ ಮರ್ತ ಅವರೇ ಕರ್ಕೊಂಡು ಬಂದು ವೀರಪ್ಪನಲ್ಲಿ ಮಡಗ್ಬಿಟ್ಟು ಅಲ್ಲಿ ಬಂದ್ಬಿಟ್ಟ. ಇರು ಜಾಗ ಬಂದು ನಾನು ಹಿಂಗ ಮಾಡಿದೀವಿ. ನಾನ್ ಕೇರಳ ಹೋಗಿ ಅದೇ ಸ್ಪಾಟ್ ಬಂದಿದೆ. ಗಂಜಾ ಬೀಜ ತಕೊಂಡ್ ಬಂದು ಅಲ್ಲಿ ಗುಂಡ್ರಿ ಏರಿಯಾಗೆ ಬಂದಿದೆ. ಇದು ಇಲ್ಲಿ ಇರ್ಲಿ, ಇದೆಲ್ಲ ಹಿಂಗೆ ಹಾಕ್ಬೇಕು. ನಾವು ಅಲ್ಲಿ ಒಂದು ಡನ್ ಸಂದನ ಮರ ತಗೊಂಡು ಮಡಗಿಬಿಟ್ಟು ಬಂದಿದೀವಿ. ಅದ ಖರ್ಚಿಗೆ ಅದು ಮಾಡ್ಬಿಡೋಣ, ನೀವು ಹೋಗಿ ಕಾಡು ತಗೊಂಡ್ ಬಂದ್ಬಿಡು ಅಂದ್ಬಿಟ್ಟು ಅಲ್ಲೂರು ಗ್ಯಾಂಗ್ ಎಲ್ಲ ಟೀಮೇ ಕರ್ಕೊಂಡ್ ಬಂದು ಬೋಧಮಲೆಗೆ ಇದಾಯ್ತು. ಬೋಧಮಲೆಯಲ್ಲಿ ಒಂದು ಕ್ಯಾಂಪ್ ಅದು ಮಾಡಿದ್ರು, ಸೆಟ್ ಹಾಕಿದ್ರು ಬೋಧಮಲೆ. ಅಲ್ಲಿಂದ ಒಬ್ಬ ವೀರಪ್ಪನ್ ಗ್ಯಾಂಗ್ ಅಂದ್ರೆ ಒಬ್ಬ ನಾನು ಮನೆಗೆ ಹೋಯ್ತೀನಿ, ನಾನ್ ನಿಮ್ ಜೊತೆಲ್ಲ ಇರಲ್ಲ ಹಂಗನ್ಬಿಟ್ಟು ಅವನು ರಿಟರ್ನ್ ಆಗಿದ. ವೀರಪ್ಪನ್ ಗ್ಯಾಂಗ್ ಅಲ್ಲದು ನೀ ಹೋಗ್ಬೇಡ, ನೀವ್ ಹೋದ್ರ ಪೊಲೀಸ್ನವ್ರು ನಿಮ್ಮನ್ನ ಹಿಡಿತಾರೆ, ತೊಂದರೆ ಆಯ್ತದೆ ಹಂಗನ ಹೇಳ್ದ. ಇಲ್ಲ ನನ್ನ ಪೊಲೀಸ್ನವ್ರು ಹಿಡಿಯಲ್ಲ, ನಾನು ಮೈಸೂರು ಮಂಡ್ಯ ಕಡೆ ಹೋಗ್ಬಿಡ್ತೀನಿ, ಕಪ್ಪನ್ ಕಾಟಿಗೆ ಕೆಲ್ಸಕ್ಕೆ ಹೋಗ್ಬಿಡ್ತೀನಿ, ನಮ್ಮಲ್ಲ ಹಿಡಿಯಕ್ ಆಗಲ್ಲ ನಮ್ದು ಬಂದಿದ್ದ. ಅವತ್ತು 4 ಗಂಟೆಗೆ ಬರ್ತಾನೆ, 6 ಗಂಟೆಗೆ ಅವ್ರು ಹಿಡಿದ್ಬಿಟ್ರು ಪೊಲೀಸ್ನವರು. ಪೊಲೀಸ್ DF ಶ್ರೀನಿವಾಸ್ ಅವರೆಲ್ಲ ಹಿಡಿದ್ರು. ವೀರಪ್ಪ ಅವನು ಗ್ಯಾಂಗ್ ಬಿಟ್ಟು ಬರುವಾಗವೇ ಹೋಯ್ತೀಯ, ನೀವ್ ಹೋಗ್ಬಿಟ್ಟು ನಾಳೆ ಬರ್ತೀಯ, ನನಗ್ ಗೊತ್ತು, ಇವತ್ತು ಹೋಯ್ತೀಯ ನಾಳೆ ಬರ್ತೀಯ, ಪೊಲೀಸ್ನವ್ರ ಜೊತೆಲಿ ಬರ್ತೀಯ, ಇವತ್ತು ನಿನ್ನ ಹೋದ್ರ ನಿನ್ನ ವಿಡಿಯೋ ಬೆಳಗಾಗ ಪೊಲೀಸ್ನವ್ರು ನಮ್ಮನ್ನ ಹಿಡಿತಾರೆ, ಹೋಗು ಹಂಗನೇ ಹೇಳಿ ಕಳ್ಸಿದ. ಅದೇ ರೀತಿ ಆಯ್ತು. ಆಮೇಲೆ ಬಂದ್ರೆ DF ನೀವೆಲ್ಲಿದ್ರ ಅವತ್ತು? ಬೋಧಮಲೆ ಇಲ್ಲದ್ರ ಗ್ಯಾಂಗ್ ಎಲ್ಲ ಒಂದೇ ಜಾಗ ಇಲ್ಲ. ಏನ್ ಮಾಡ್ಬಿಟ್ಟು ಅಂದ್ರೆ ಒಂದು ಜಾಗ ಸ್ವಲ್ಪ ಅಕ್ಕಿ ಮಾಡಿಕೊಂಡಿದ್ದ, ಒಂದು 4-5 ಮೂಟೆ ಅಕ್ಕಿ ಒಂದು ಜಾಗ ಇದ್ದಿದ್ದು. ಇವನು ವೀರಪ್ಪನ್ ಗ್ಯಾಂಗ್ ಅಂದ್ರೆ ಒಬ್ಬ ಹೋಗಿದಾನೆಲ್ಲ, ಇವನು ಹೋಗಿ ಪೊಲೀಸ್ನವ್ರು ಸಿಕ್ಕಾಕೊಂಡ ಅಕ್ಕಿ ಬಂದು ಕೊಟ್ಬಿಡ್ತಾನೆ. ಅದು ಎತ್ತು ನಮ್ಮ ಬೇರೆ ಕಡೆ ಚೇಂಜ್ ಮಾಡ್ಬಿಡೋಣ ಅಂದ್ಬಿಟ್ಟು ನಾವೆಲ್ಲ ಅಲ್ಲಿ ಹೋಗ್ಬಿಟ್ಟು ವೀರಪ್ಪ ಮುತ್ತಲಕ್ಷ್ಮಿ ಮಟ್ಟ ಅಲ್ಲಿ ಆ ಸ್ಪಾಟ್ಲ ಈ ನಾವು ಆ ಕಡೆ ಹೋಗಿದ್ದ ಒಂದ್ ಕಡೆ ಈ ಶ್ರೀನಿವಾಸ DF ನಮ್ಮ ಪೊಲೀಸ್ನವರು ಊರ್ನವರು ಎಲ್ಲ ಅಲ್ಲಿ ಬಂದ್ಬಿಟ್ರು. ವೀರಪ್ಪನ ಜೊತೆಲಿ ಒಬ್ಬ ಬಂದಿದ್ದಾನ ಅಲ್ಲ, ಅವನು ಕರ್ಕೊಂಡು ಬರ್ತಾನೆ ಮಾಣಿಕ್ಯ, ಅವನು ಕರ್ಕೊಂಡು ಬಂದ ಅಲ್ಲಿ ತೋರಿಸ್ಬಿಟ್ಟ. ಅಲ್ಲಿಂದ ಯಾರು ಬಂದು ಒಂದು ಜಾಗ ಹಿಂಗೆ ಅವ್ರ ಮನೆ ಕಾಡು ಒಳಗಡೆ ಕೂತ್ಕೊಂಡು ಯಾರೋ ದನವ ಆಡು ಕುರಿ ಮೇಷ ಇರ್ತಾವ, ನಮ್ಮ ಹೆಂಡತಿ ಬರಕ್ಕೆ ಹೇಳು ಹಂಗನೇ ಹೇಳಿ ಕಳ್ಸಿದಾನೆ. ಅವನೇನ್ ಮಾಡ್ಬಿಟ್ಟ, ನೇರ ಹಂಗಂದ್ ಬಂದು DF ತಾವ ಹೇಳ್ಬಿಟ್ಟ, ಮಾಣಿಕ್ಯನ ಅವನು ಬಂದಿದ್ದಾನೆ, ಅದರಿಂದ ಈ ಜಾಗ ಒಳಗಾನೆ ಅವನ ಹೆಂಡತಿಯೇ ಊಟ ಮಾಡಿ ಎತ್ಕೊಂಡು ಬರಕ ಆ ಜಾಗ ಹೇಳಿದಾನೆ ಅಂತ ಹೇಳ್ಬಿಟ್ಟ. ಇವ್ರೇನ್ ಮಾಡ್ಬಿಟ್ರು, ಆಯ್ತು ಅಂದ್ಬಿಟ್ಟು ಸೈಲೆಂಟ್ ಆಗಿದ್ದಾರೆ, ನೋಡ್ಕೊಂಡು ಯಾರು ಹೆಂಗ ಹೋಯ್ತಾರೆ ಅಂದ್ಬಿಟ್ಟು ವಾಚ್ ಮಾಡ್ಕೊಂಡಿದ್ದಾರೆ.
ಇವಳು ಕೋಳಿ ಅದು ಮಾಡಿ ಕಟ್ ಮಾಡಿ ಮಾಂಸ ಎಲ್ಲ ರೆಡಿ ಮಾಡ್ಕೊಂಡು ಎತ್ಕೊಂಡು ಹೋಗಿದ್ದಾಳೆ. ಇವಳು ಮುಂದೆ ಬಿಟ್ಟು ಇವ್ರ ಹಿಂದ್ಗಡೆ ಹೋಗಿ ಹಂಗೆ ರೌಂಡಿಂಗ್ ಮಾಡ್ಕೊಂಡ್ರು. ರೌಂಡ್ ಮಾಡಿ ಅಲ್ಲಿ ಹಿಡಿದು ಬಿಟ್ರು. ರೌಂಡ್ ಮಾಡಿ ಹಿಡಿದು ಬಿಟ್ಟ ಹಿಂದ್ಗಡೆ ಅವ್ನು ತಾವು ಕೇಳಿದ್ದಾರೆ, ವೀರಪ್ಪನ ಎಲ್ಲಿದ್ದಾರೆ, ವೀರಪ್ಪನ ಗ್ಯಾಂಗ್ ಹೆಂಗ್ ಎಲ್ಲಿದ್ದಾನೆ, ಬೋಧಮಳೆ ಇಲ್ಲದೇನು ಹೇಳ್ಬಿಟ್ಟ. ಅಲ್ಲಿಂದ ಸೀದಾ ಬೋಧಮಳೆಗೆ ಬಂದ್ಬಿಟ್ರು. ಮುತ್ತುಲಕ್ಷ್ಮಿಗೆ ಎಷ್ಟು ಮಕ್ಕಳಾಗಿದ್ದವಾಗ? ಇದ್ದಿದ್ದು ಅದುಮೇ ಮಕ್ಕಳು, ಮಗ ಡೆಲಿವರಿ ಆಗಿಲ್ಲ. ಅಲ್ಲಿವರೆಗೆ ನಿಮ್ ಜೋಡಿನೇ ತಿರುಗ್ತಾ ಇದ್ಲ? ಹೌದು. ಮೋಹನ್ ಕುಮಾರ್ ಹೊಡೆದಿರ್ಲಿಲ್ವಾ ಇವನು ವೀರಪ್ಪ? ಹೊಡೆದಿದ್ದ. ಯಾವಾಗ ನೀವಿದ್ದಾಗೆ? ನಾವಿರುವಾಗ ಇಲ್ಲಿ ದಿನೇಶ್ ಮೋಗನೆ, ಆಮೇಲೆ ತಮಿಳ್ನಾಡ್ಲ ಒಂದು ಅದು ಬಾರಸ್ನವ್ರೆ. ದಿನೇಶ್ ಅವರು ಹೊಡೆದಿದ್ದು. ದಿನೇಶ್ ಅವರು ಬಂದು ಇಲ್ಲಿ ಮುನಿಯಪ್ಪನ ದೇವಸ್ಥಾನ ಒಂದಿದೆ ನಮ್ಮ ಇಲ್ಲಿಂದ ನೋಡಿದ್ರಲ್ಲಿ ಊಟ ಕಾಣಿಸ್ತದೆ, ಕಲ್ಲುಟ. ಅಲ್ಲಿ ಒಂದು ದೇವಸ್ಥಾನ ಇದೆ. ಅದಕ್ಕೆ ಒಂದು ವೀರಪ್ಪ ಕಡಾಯಿ ಎಲ್ಲ ಕಟ್ ಮಾಡಿ ಮಾಂಸ ಅದು ಮಾಡಿ ಪೂಜೆ ಮಾಡಿದ ದೇವ್ರಿಗೆ, ಮುನಿಯಪ್ಪನಿಗೆ. ಈ ಊರಿನವರೆಲ್ಲ ಬಂದು ಅಲ್ಲೇ ಊಟ ಮಾಡಿದ್ರು. ಏದೋ ಅವ್ರ ಕೆಲವರು ಬಂದ್ರು, ಕೆಲವರು ಬಂದಿಲ್ಲ. ಇವ್ರು ಬಂದು ಊಟ ಮಾಡ್ಬಿಟ್ಟು ಸೈಲೆಂಟ್ ಆಗಿದ್ದೀರಾ, ಪ್ರಶ್ನೆ ಇಲ್ಲ. ಇವ್ರೇನು ಮಾಡ್ಬಿಟ್ಟು ಊಟ ಮಾಡ್ಬಿಟ್ಟು ಬಿಪಿನ್ ಗೋಪಾಲಕೃಷ್ಣನ್ಗೆ ಲೆಟರ್ ಹಾಕಿದಾರ, ಫೋನ್ ಮಾಡಿದಾರ, ಅದು ಗೊತ್ತಿಲ್ಲ. ಆಗ ದಿನೇಶ್ ಇಲ್ಲಿ ಬೆಡ್ಗಿಣಿಸ್ಬಿಟ್ರು. ಇವ್ರು ನೇರ SP ಗೆ ಇಂಟಿಮೇಷನ್ ಕೊಡ್ತಾರೆ. ವೀರಪ್ಪ ಒಂದು ಇಲ್ಲಿ ಕಡಾಯಿ ಎಲ್ಲ ಕಟ್ ಮಾಡಿ ಮಾಂಸ ಕೊಟ್ಟಿದ್ದಾನೆ, ಊರವರೆಲ್ಲ ಹೋಗಿ ತಿಂದ್ಬಿಟ್ಟು ಬಂದಿದ್ದಾರೆ, ಊಟ ಮಾಡ್ಕೊಂಡು ಬಂದ್ಬಿಟ್ರು. ಹಂಗನೆ SP ಗೆ ಅದು ಹೋಯ್ತು. SP ಏನ್ ಮಾಡ್ಬಿಟ್ರು, ಅಲ್ಲಿಂದ ಏನ ಅಲ್ಲಿ ನೀನ್ ಮಾಡ್ತೀಯ, ಡ್ಯೂಟಿ ಮಾಡ್ತೀಯ, ಏನ ಮಾಡ್ತೀಯ ಹಂಗನ್ಬಿಟ್ಟು ಬೋಯ್ದ್ರು. ಅದೇ ಜಾಗದಲ್ಲಿ ದಿನೇಶ್ ಬಂದಿದ್ರೆ ಇಲ್ಲಿ ಏನ್ ಮಾಡಿದ್ರು, ಈ ಬೋಲಿ ಮಕ್ಕಳು ತಿಂದ್ಬಿಟ್ಟು ಸುಮ್ಮನೆ ಇರಲಿಲ್ಲವ. SP ಕಂಪ್ಲೇಂಟ್ ಮಾಡಿದ್ರು. ವೀರಪ್ಪನ ತಾವು ಹೋಯ್ದ್ರು, ತಿಂದ್ರು, ಅದೋಡು ಹೋಗ್ಬಿಡ್ಬೇಕಲ್ಲ. ಇವ್ರು SP ಗೆ ಇದು ಮಾಡುವಾಗತಾನೆ ನಂಬಳ ಬಂದು SP ಹೋಯ್ತಾರೆ ಅನ್ಬಿಟ್ಟು ಇವ್ರು ಬಂದು ಎಲ್ಲಾರ್ಗು ಹೊಡೆದ್ರು. ಹೊಡೆದಿಂದ ಕಡೆ ಏನ್ ಮಾಡ್ಬಿಟ್ಟು ಏಟ್ ತಿಂದವರಲ್ಲ ನೇರ ವೀರಪ್ಪ ಬಂದ್ಬಿಟ್ರು. ವೀರಪ್ಪ ದಿನೇಶ್ ಹೊಡಿತಾರೆ. ಹೊಡೆದ ದಿನೇಶ್ ಹೊಡೆ ನೀವು, ಇಲ್ಲದ್ರೆ ನಾವೆಲ್ಲ ಮನೆ ಕಾಲ್ ಬರ್ಕೊಂಡು ಹೋಗ್ತೀವಿ. ಏನೋ ಒಂದ್ ಕಡೆ ಹೋಗ್ತೀನಿ, ಹೋಗೋದು ಬಿಟ್ರೆ ಬೇರೆ ದಾರಿ ಇಲ್ಲ ಅಂತ ಹೇಳಿದ್ರು ಕೆಲವರು. ಆಮೇಲೆ ಏನಾಯ್ತು, ಹಂಗ ಮಾಡ್ತಾನ ಅವನ್ಬಿಟ್ಟು ನೋಟ ಇಟ್ಕೊಂಡಿದ್ದ. ಆಮೇಲೆ ಇಲ್ಲಿಂದ ಈ ಕಡೆಯಿಂದ ಆಳಂಬಾಡಿಗೆ ಹೋಗಿದ್ದ. ಆಳಂಬಾಡಿಗೆ ಹೋಗುವಾಗ ಅಲ್ಲಿ ಒಂದು ದೊಡ್ಡ ಮನುಷ್ಯ 70 ವರ್ಷದ ಮೇಲೆ ಇರ್ಬೋದು ಅವ್ರು. ಆ ದೊಡ್ಡ ಮನುಷ್ಯನ ಸಖತ್ ಹೊಡೆದಿದ್ದಾನೆ ದಿನೇಶ್. ನೀಯೇ ಈ ದೇವಸ್ಥಾನದಲ್ಲ ವೀರಪ್ಪನಿಗೆ ಮದುವೆ ಮಾಡಿ ಕೊಟ್ಟಿದ್ಯಾ, ಮದುವೆ ಮಾಡಿದ್ಯಾ ಹಂಗನ್ನು ಹೊಡೆದಿದ್ದಾರೆ. ಮದುವೆ ಆಗಿದೆ ಇಲ್ಲಿ ಸಿಂಗಾಪುರದಲ್ಲ, ಇಲ್ಲಿ ವೀರಪ್ಪನಿಗೆ ನನಗ್ ಗೊತ್ತು. ಮದುವೆ ನಾಳೆ ನಡೀತದೆ ಇದ್ರೆ ಇವತ್ತೇ ನಾನು ಕೇರಳ ಹೋಗ್ಬಿಟ್ಟೆ. ಅದೇ ಸರ್, ನಾವು 2-3 ಜನ ಇದೀವಿಲ್ಲ, ಹಿಂಗೆ ಅದು ಮಾಡಿ ಅದು ಪೊಣ್ಣಿಗೆ ಆಲ್ಟ್ರೇಷನ್ ಮಾಡಿ ತಗೊಂಡೋಗಿ ತಾಳಿ ಕಟ್ಸ್ಕೊಂಡ್ರು ಅಷ್ಟೇ. ಅಲ್ಲಿ ಏನು ದೊಡ್ಡ ಗ್ರೆಂಟ ಏನು ಮಾಡಿಲ್ಲ. ಅಲ್ಲೇ ಫಸ್ಟೇ ಇವರು ಲವ್ ಸ್ಟಾರ್ಟ್ ಆಯ್ತು, ಆಮೇಲೆ ಮದುವೆ ಆಯ್ತು. ಅದೇ ಇವ್ರ ಒಳಗಡೆ ಲವ್ ನಡೀತಾ ಇದೆ ನಮ್ಗೆ ಗೊತ್ತು. ಗ್ಯಾಂಗ್ನವ್ರಿಗೆ ವೀರಪ್ಪನ ಜೊತೆಲಿ ಇರೋರು ಕೆಲವ್ರಿಗೆ ಗೊತ್ತು, ಕೆಲವ್ರಿಗೆ ಗೊತ್ತಿಲ್ಲ. ಇವಳಿಗೆ ಹೇಳಿದ ವೀರಪ್ಪ, ನಾನು ಮುಟ್ಟುಬಿಟ್ಟ 1 ಲಕ್ಷ 2 ಲಕ್ಷ ಕೊಟ್ಬಿಡ್ತೀನಿ, ನೀ ಬೇರೆ ಕಡೆ ಮದುವೆ ಮಾಡ್ಕೊಂಡು ಹೋಗೋಣ. ನಾನು ಹಂಗೆಲ್ಲ ಮಾಡ್ಕೊಂಡು ಹೋಗಲ್ಲ. ಅವಳೇ ಲವ್ ಮಾಡ್ಬಿಟ್ಟ ಅಲ್ಲ ವೀರಪ್ಪ, ನಿನ್ನ ಲವ್ ಮಾಡ್ಬಿಟ್ಟೆ. ನೀ ಕಾಡು ಒಳಗಡೆ ಬಂದು ನನ್ನ ಜೊತೆಲ ತಿರುಗಾಡಕ್ಕ ಆಗಲ್ಲ. ಅದರಿಂದ ನಾನು ಮುಟ್ಟುಬಿಟ್ಟಲ್ಲ, ತೊಟ್ಬಿಟ್ಟಲ್ಲ, ಅದರಿಂದ ನಿಮ್ಗೆ 1 ಲಕ್ಷ 2 ಲಕ್ಷ ಕೊಟ್ಬಿಡ್ತೀನಿ, ನೀ ಬೇರೆ ಕಡೆ ಮದುವೆ ಮಾಡ್ಕೊಂಡು ಹೋಗು ಹಂಗನ್ ಹೇಳ್ದ. ನಾನು ಹಂಗ ಮಾಡ್ಕೊಂಡು ಹೋಗಲ್ಲ ಹಂಗನ್ ಹೇಳ್ಬಿಟ್ಟ. ಆಮೇಲೆ ಮದುವೆ ಆಯ್ತು. ವೀರಪ್ಪನ ಹೇಳಿದ್ರು, ಒಂದು ಹೆಣ್ಣು ಮುಟ್ಟಿದ್ರ ಬಿಡಬಾರ್ದು, ಅದು ಪಾಪ ಬಂದ್ಬಿಡ್ತದೆ ಹಂಗನ್ನ ಹೇಳ್ಕೊಂಡಿರುವ. ನಾನು ಏನೋ ಒಂದು ಮೈಂಡ್ ಅದು ಮಾಡ್ಬಿಟ್ಟೆ, ನಾನು ಮಾಡಿದ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಹಂಗನ್ನ ಹೇಳ್ಕೊಂಡಿದ್ದ. ಆಮೇಲೆ ಅವಳು ಹೋಗೋದಲ್ಲ ಹೇಳ್ತಾಳೆ, ಆ ಪಾಪ ನಮಗ್ ಬರ್ತದೆ, ಆ ಪಾಪಕ್ಕೆ ನಮಗೆ ಸಿಕ್ಕಬಾರ್ದು ಅಂದ್ಬಿಟ್ಟು ಮದುವೆ ಆಯ್ತು.